ನಮಸ್ಕಾರ. ವಾರ್ತಾ ಭಾರತೀಯ ಬಿಗ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗಷ್ಟೇ ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಬಂದಿದೆ. ಈ ಉಪಚುನಾವಣೆ ಫಲಿತಾಂಶ ಮೈತ್ರಿ ಪಕ್ಷಗಳೇ ಒಂದು ರೀತಿಯ ಆಘಾತವನ್ನ ತಂದಿದೆ. ಇದರ ನಡುವೆನೆ ಆಯಾ ಪಕ್ಷಗಳ ಒಳಗೆ ದೊಡ್ಡ ಮಟ್ಟದ ಭಿನ್ನಮತಗಳು ಕೂಡ ಕಾಣಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯಲ್ಲಿ ಇದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದಕ್ಕಿಂತ ಮುಂಚೆನೇ ಇತ್ತು, ಆದ್ರೆ ಈ ಚುನಾವಣೆಯ ಸೋಲು ಆ ಒಂದು ಭಿನ್ನಮತವನ್ನ ಹೆಚ್ಚು ಉಲ್ಬಣಗೊಳ್ಳುವಂತೆ ಮಾಡಿದೆ. ಫಲಿತಾಂಶ ಬಂದ ದಿನವೇ ಯತ್ನಾಳ್ ಅವರು ಈ ಅತೃಪ್ತ ಬಣ ಅಥವಾ ಭಿನ್ನಮತೀಯ ಬಣದ ನಾಯಕರು ಅಂತ ಗುರುತಿಸಿಕೊಂಡಿರುವ ಯತ್ನಾಳ್ ಅವರು ಈ ಸೋಲಿಗೆ ಪೂಜ್ಯ ತಂದೆ ಮತ್ತು ಮಗನೇ ಕಾರಣ ಅಂತ ನೇರವಾದ ಹೇಳಿಕೆಯನ್ನ ಕೊಟ್ಟರು. ಮತ್ತು ಈಗ್ಲಾದ್ರೂ ಕೂಡ ಹೈಕಮಾಂಡ್ ಪೂಜ್ಯ ತಂದೆ ಮತ್ತು ಮಗನ ವ್ಯಾಮೋಹಕ್ಕೆ ಬಲಿಯಾಗದೆ ಪಕ್ಷವನ್ನ ಕಟ್ಟೋ ಕಡೆಗೆ ಹೋಗಬೇಕು ಅಂತ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇದಕ್ಕೆ ವಿಜೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಮಾತನಾಡ್ತಾ ಇದ್ರೆ ಯಾವುದೂ ಅರ್ಥ ಬರೋದಿಲ್ಲ, ಸ್ವಲ್ಪ ಗಂಭೀರವಾಗಿ ನಡ್ಕೊಳ್ಬೇಕು. ಮಾಜಿ ಕೇಂದ್ರ ಸಚಿವರಾಗಿದ್ದವರು, ಹಾಗಾಗಿ ಪಕ್ಷವನ್ನ ಕಟ್ಟೋ ಕಡೆಗೆ ಇರಬೇಕೆ ಹೊರತು ಇಲ್ಲ ಅಂತಂದ್ರೆ ಜನ ಚೀತು ಅಂತ ಹೇಳ್ತಾರೆ ಅಂತ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇವತ್ತು ಪಿ ರಾಜೀವ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಯತ್ನಾಳ್ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ತನಕ ನಾವು ಅವರನ್ನ ಸಹಿಸ್ಕೊಂಡ್ವಿ, ಆದ್ರೆ ಇನ್ಮೇಲೆ ನಾವು ಸಹಿಸ್ಕೊಳಕ್ ಆಗೋದಿಲ್ಲ. ರಾಜ್ಯ ನಾಯಕರು ಇದನ್ನೇ ಬಗೆಹರಿಸ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಗೆಹರಿಸೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರ ವಿರುದ್ಧ ನಾವು ಕೇಂದ್ರಕ್ಕೆ ದೂರನ್ನ ಸಲ್ಲಿಸ್ತೀವಿ ಅಂತಂದ್ರೆ ಕೇಂದ್ರ ನಾಯಕತ್ವಕ್ಕೆ, ಬಿಜೆಪಿ ನಾಯಕತ್ವಕ್ಕೆ ದೂರನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ನಡುವೆನೆ ಇನ್ನೊಂದು ಬೆಳವಣಿಗೆ ಆಗಿದೆ. ವಕ್ಫ್ ವಿಚಾರವಾಗಿ ವಿಜೇಂದ್ರ ಅವರು ಅಂದ್ರೆ ರಾಜ್ಯಾಧ್ಯಕ್ಷರು ರೂಪಿಸಿದಂತ ಹೋರಾಟದಲ್ಲಿ ಭಾಗಿ ಆಗದ ಯತ್ನಾಳ್ ಅವರ ಪಡೆ ಇವತ್ತಿಂದ 1 ತಿಂಗಳ ಕಾಲ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಈ ಅಭಿಯಾನ ಮಾಡುವುದಕ್ಕೆ ಮುಂದಾಗಿದೆ. ಅದರ ಆರಂಭ ಇವತ್ತಿಂದ ಆಗಿದೆ. ಬೀದರ್ನಲ್ಲಿ ಆರಂಭ ಆಗಿದೆ. ಪಕ್ಷದ ಚಿಹ್ನೆ ಮತ್ತು ನಾಯಕರನ್ನ ಇಟ್ಕೊಂಡು ಆ ಬ್ಯಾನರ್ ನ ಅಡಿಯಲ್ಲಿ ಅವರು ಒಂದು ಹೋರಾಟವನ್ನ ರೂಪಿಸಿದ್ರು. ಇದಕ್ಕೆ ಬೀದರ್ನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಡಿವೈಎಸ್ಪಿಗೆ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆ ಮಟ್ಟಕ್ಕೆ ಅಂದ್ರೆ ಪಕ್ಷದ ನಾಯಕರ ಕಿತ್ತಾಟ ಮತ್ತು ಬಣ ರಾಜಕೀಯ ಭಿನ್ನಮತ ಒಂದು ದೂರಿನ ತನಕ ಹೋಗಿ ನಿಂತಿದೆ. ರೇಣುಕಾಚಾರ್ಯ ಅವರು ಅತ್ಯಂತ ಕಟು ಶಬ್ದಗಳಲ್ಲಿ ಯತ್ನಾಳ್ ಅವರ ನಡೆಯನ್ನ ಟೀಕಿಸಿದ್ದಾರೆ. ಈ ಸೋಲಿಗೆ ಯತ್ನಾಳ್ ಅವರೇ ಕಾರಣ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ದೊಡ್ಡ ಬೆಳವಣಿಗೆ ನಡೀತಾ ಇದ್ರು ಕೂಡ ಯಾಕೆ ಕೇಂದ್ರದ ಬಿಜೆಪಿ ನಾಯಕತ್ವ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಗ್ತಾ ಇಲ್ಲ? ಇಬ್ಬರು ನಾಯಕರನ್ನ ಯಾಕೆ ಬೆಳೆಸ್ತಾ ಇದೆ? 2 ಬಣವನ್ನ ಯಾಕೆ ಅದೇ ಬೆಳೆಸ್ತಾ ಇದೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದ್ರ ಜೊತೆಗೆ ಮೈತ್ರಿ ಪಕ್ಷಗಳ ಸಂಬಂಧದ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ವಿ. ಅತಿಥಿಗಳಿದ್ದಾರೆ ತಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ. ನಮ್ಮ ಜೊತೆಗಿದ್ದಾರೆ ಬಿಜೆಪಿ ವಕ್ತಾರರು ಸತ್ಯನಾರಾಯಣ ಹೇಮಾದ್ರಿ ಅವರು, ಕಾಂಗ್ರೆಸ್ ವಕ್ತಾರರಾಗಿರುವ ಕಶ್ಯಪ್ ನಂದನ್ ಅವರು, ಹಾಗೇನೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಬದ್ರುದ್ದೀನ್ ಮಾಣಿ ಅವರು. ಮೂರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಮಾದ್ರಿ ಅವರೇ, ಇದೇ ವಿಚಾರಕ್ಕೆ ನಾವೊಂದು ಚರ್ಚೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಇನ್ನು ಚುನಾವಣೆ ಫಲಿತಾಂಶ ಬಂದಿರ್ಲಿಲ್ಲ, ತಾವು ಹೇಳಿದ್ರಿ ಎಲ್ಲವನ್ನ ಸರಿ ಮಾಡ್ತಾರೆ ಅಂತ. ನಾವು ಅವತ್ತೇನ್ ಚರ್ಚೆ ಮಾಡಿದ್ವಿ ಅದಕ್ಕಿಂತ 100 ಪಟ್ಟು ನಿಮ್ಮ ಪಕ್ಷದ ಭಿನ್ನಮತ ಜಗಜ್ಜಾಗಿರಾಗ್ತಾ ಇದೆ ಮತ್ತು ಜನರ ಮುಂದೆ ಹೋಗ್ತಾ ಇದೆ. ಪಕ್ಷದ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ, ನಿಮ್ ನಾಯಕರು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಈಗೇನ್ ಪ್ರತಿಕ್ರಿಯಿಸ್ತೀರಿ ಇದ್ರ ಬಗ್ಗೆ ತಾವು? ಖಂಡಿತವಾಗಿಯೂ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯತ್ನಾಳ್ರವರು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಅದನ್ನು ಪಕ್ಷದ ಮೇಲೆ ಹೇರ ಹೊರಟಿರುವುದನ್ನು ಭಾರತೀಯ ಜನತಾ ಪಕ್ಷವಾಗಿ ಅದನ್ನು ಖಂಡನೆ ಮಾಡ್ತಾ ಇದೆ. ಇವತ್ತು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅಂತ ಸನ್ಮಾನ್ಯ ಪಿ ರಾಜೀವ್ ಜಿ ಕೂಡ ಈ ವಿಚಾರವಾಗಿ ಸ್ಪಷ್ಟವಾಗಿ ಪತ್ರಿಕಾ ಹೇಳಿಕೆಯನ್ನೇ ನೀಡಿದ್ದಾರೆ. ಅದೇ ರೀತಿ ಏನು ರವಿಕುಮಾರ್ ಅವರು ಕೂಡ ಅದಕ್ಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ವಿಚಾರವನ್ನು ನಿಶ್ಚಿತವಾಗಿ ನಮ್ಮ ರಾಷ್ಟ್ರೀಯ ಹೈಕಮಾಂಡ್ ಅದನ್ನ ಗಮನ ತೆಗೆದುಕೊಂಡು ಏನು ಮಹಾರಾಷ್ಟ್ರ ವಿಚಾರದಲ್ಲಿ ಈ ರಾಷ್ಟ್ರೀಯ ಹೈಕಮಾಂಡ್ ಕಾರ್ಯಪ್ರವೃತ್ತವಾದಂತ ಒಂದು ಸಂದರ್ಭ ಐತಿ. ಮತ್ತು ಇನ್ನೂ ಒಂದು ವಿಚಾರದಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ, ಅವರು ಏನು ಯತ್ನಾಳ್ರವರು ವಿಜೇಂದ್ರ ಅವರು ಇದಕ್ಕೆ ಸೋಲಿಗೆ ಕಾರಣೀಭೂತರಂತ ಹೇಳಿದಂತ ಶಬ್ದ ವ್ಯಾಖ್ಯಾನವನ್ನು ಆಸ್ ಎ ಸಚ್ ಭಾರತೀಯ ಜನತಾ ಪಾರ್ಟಿಯಾಗಿ ಅದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇದು ಪಾರ್ಟಿ ಸೋಲು ಭಾರತೀಯ ಜನತಾ ಪಕ್ಷಕ್ಕೆ ಇದೇನು ಹೊಸದಲ್ಲ. ಭಾರತೀಯ ಜನತಾ ಪಕ್ಷ ಸೋಲುಗಳ ಮೇಲೆನೆ ಇವತ್ತು ಈ ಹಂತದಲ್ಲಿದೆ. ಮತ್ತು ಸೋಲು ಭಾರತೀಯ ಜನತಾ ಪಕ್ಷ ಗೆಲುವಿನ ಮೆಟ್ಟಿಲು, ಇದು ಸಹಜ. ಮತ್ತು ಏನು ರೇಣುಕಾಚಾರ್ಯ ಅವರು ಈ ಸೋಲಿಗೆ ಯತ್ನಾಳ್ ಅವರು ಅಂತ ಹೇಳಿದಂತನೂ ನಾವು ಈ ಸಂದರ್ಭದಲ್ಲಿ ಒಪ್ಪೋದಿಲ್ಲ. ಈ ಸೋಲಿಗೆ ಕಾಂಗ್ರೆಸ್ ಪಕ್ಷ ತನ್ನ ಆಡಳಿತ ಯಂತ್ರದ ದುರುಪಯೋಗ, ಹಣದ ಒಂದು ಉಪಯೋಗ, ಏನು ಸರ್ಕಾರದ ಆಡಳಿತ ದುರುಪಯೋಗ ಮಾಡಿಕೊಂಡು ಈ ಚುನಾವಣೆಗಳನ್ನ ಗೆದ್ದಿದಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಭಾರತೀಯ ಜನತಾ ಪಕ್ಷದಾಗ ಯತ್ನಾಳ್ ಅವ್ರ ವಿಚಾರನ ಪಕ್ಷ ಸ್ವೀಕಾರ ಮಾಡಿಲ್ಲ. ಇವತ್ತೊಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಏನು ನಮ್ಮ ರಾಷ್ಟ್ರೀಯ ನಾಯಕರು ಸರಿಪಡಿಸ್ತಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಜೆಡಿಎಸ್ ವಕ್ತಾರರು ಪ್ರಶಾಂತಿ ಸುಭಾಷ್ ಅವರು ಚರ್ಚೆನ ಸೇರ್ಕೊಂಡಿದ್ದಾರೆ. ನಮಸ್ಕಾರ ಪ್ರಶಾಂತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
ನಮಸ್ಕಾರ. ಕಶ್ಯಪ್ ಅವರೇ, ರಾಜ್ಯದ 3 ಉಪಚುನಾವಣೆಯ ಗೆಲುವು ನಿಮ್ಮ ನೈತಿಕ ಬಲವನ್ನ ಹೆಚ್ಚಿಸಿದೆ ಮತ್ತು ಈ ಹಿಂದಿಂದಲೂ ಅದು ವಿಧಾನಸಭೆ ಚುನಾವಣೆ ಇರಬಹುದು, ಬೇರೆ ಬೇರೆ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಿಮ್ಮ ವಿರುದ್ಧ ಮಾಡ್ತಿದ್ದ ಆರೋಪ ಮತ್ತು ನಿಮ್ಮನ್ನ ಹಳೆಯೋದಕ್ಕೆ ಬಳಸ್ತಿದ್ದ ಒಂದೇ ಒಂದು ಅಸ್ತ್ರ ಏನು ಅಂದ್ರೆ ನಿಮ್ಮಲ್ಲಿ ಬಣ ಇದೆ ಅಂತ. ಅದು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣ ಮತ್ತು ಬೇರೆ ಬಣ ಇದೆ, ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ, ಈ ತರದ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿತ್ತು. ಈಗ ಬಿಜೆಪಿ ಒಳಗೆ ನಡೀತಿರುವ ಅದು ಪಕ್ಷದ ಆಂತರಿಕ ವಿಚಾರವೇ ಆಗಿದ್ರು ಒಂದು ರಾಜಕೀಯ ಪಕ್ಷವಾಗಿ ನೀವು ಅದನ್ನ ಹೇಗೆ ನೋಡ್ತೀರಿ? ವಿಪಕ್ಷದಲ್ಲಿ ನಡೀತಿರುವ ಬೆಳವಣಿಗೆಗಳನ್ನ. ಎಸ್ ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳಿಸ್ತಾ ಇದೆ. ಕಂಟಿನ್ಯೂ ಮಾಡಿ. ನೋಡಿ, ನಮ್ಮಲ್ಲಿರೋದು ಒಂದೇ ಬಣ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಈ ಬಣದ ವಿಚಾರ ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿದ್ದಲ್ಲ, ಬಿ ಶಿವಪ್ಪನವರ ಕಾಲದಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಮುಂದುವರ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ ರಾಜ್ಯದಲ್ಲಿ. ಅವತ್ತು ಯಡಿಯೂರಪ್ಪ, ಬಿ ಶಿವಪ್ಪ, ಅನಂತ್ ಕುಮಾರ್ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಯಡಿಯೂರಪ್ಪ, ಸದಾನಂದ ಗೌಡ ಯಡಿಯೂರಪ್ಪ, ಆಮೇಲೆ ಬೊಮ್ಮಾಯಿ ಯಡಿಯೂರಪ್ಪ, ಇವಾಗ ಯತ್ನಾಳ್ ಯಡಿಯೂರಪ್ಪ, ಬಣದ ಗಲಾಟೆ ಇವ್ರದ್ದು ನಡ್ಕೊಂಡೇ ಬರ್ತಾ ಇದೆ. ಇವ್ರದಲ್ಲಿ ಮನೆಯೊಂದು 3 ಬಾಗಿಲು ಅಂದಂಗೆ ಸೋಮಣ್ಣ ಅವರು ಒಂದು ಬಣ, ಅವ್ರದ್ದು ಕೇಂದ್ರದ ಮಂತ್ರಿ ಪ್ರಬಲವಾದ ಲಿಂಗಾಯತ ಸಮುದಾಯದಿಂದ ಅವ್ರದೊಂದು ಬಣ ಆಗಿದೆ, ಸಂತೋಷ್ದೊಂದು ಬಣ, ಯತ್ನಾಳ್ದೊಂದು ಬಣ. ಹಾಗಾಗಿ ಇವರು ಬಣ ಜಗ್ಗಾಟದಲ್ಲಿ ಇವರು ಒಂದು ವಿಪಕ್ಷದ ಒಂದು ಜವಾಬ್ದಾರಿಯ ನಿರ್ವಹಿಸಲು ವಿಫಲವಾಗಿದ್ದಾರೆ. ಇವಾಗ ಆಡಳಿತ ಪಕ್ಷವನ್ನು ನಾವು, ನಿಮ್ಗೆ ಗೊತ್ತು, ನಾವು ಇದು ವಿರೋಧ ಪಕ್ಷದಲ್ಲಿ ಕೂತಿದ್ದಾಗ ನಾವು ಇದು ಆಡಳಿತ ಪಕ್ಷವನ್ನು ಹೇಗೆ ಎಚ್ಚರಿಸ್ತಾ ಇದ್ವಿ ಅಂತ. ಒಂದು ವಿಪಕ್ಷದವ್ರಿಗೆ ಹೆಂಗೆ ಜವಾಬ್ದಾರಿ ಸ್ಥಾನವನ್ನು ನಿರ್ವಹಿಸ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ದಿನ ಬೆಳಗಾದ್ರೆ ಇವರು ಯತ್ನಾಳ್ ಅವ್ರು ಹೇಳ್ಕೊಂಡು ತಿರುಗ್ತಾ ಇದಾರೆ, ಇವ್ರು ವಿಜೇಂದ್ರ ಒಬ್ಬ ಅಪ್ಪ ಮಕ್ಕಳು ಪಕ್ಷದಿಂದ, ಅಪ್ಪ ಮಕ್ಕಳಿಂದ ರಾಜ್ಯ ಬಿಜೆಪಿ ದುರ್ಬಲವಾಗ್ತಿದೆ, ಇವ್ರನ್ನ ಕಿತ್ತೆಸಿಬೇಕು ಅಂತ ಇದು ರಾಜ್ಯಾದ್ಯಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅರವಿಂದ್ ಲಿಂಬಾವಳಿ ಕೂಡ ಇದೇ ಯಡಿಯೂರಪ್ಪನವ್ರ ಬಣದಲ್ಲಿದ್ರು. ಮತ್ತೆ ದಾವಣಗೆರೆ ಹರಿಹರ ಎಂ.ಎಲ್.ಎ. ಹರೀಶ್ ಇವ್ರದೇ ಬಣದಲ್ಲಿದ್ರು. ಜಾರಕಿಹೊಳಿ ಇವ್ರ ಜೊತೆ ಸೇರ್ಕೊಂಡು ಸರ್ಕಾರ ರಚಿಸಿದ್ರು, ನಮ್ ಸರ್ಕಾರ ಬಿಚ್ಬಿಟ್ಟು. ಇವಾಗ ಯಾರು ಇವತ್ತು ಯತ್ನಾಳ್ ಜೊತೆ ಸೇರ್ಕೊಂಡು ಓಡಾಡ್ತಿದಾರಲ್ಲ, ಎಲ್ಲಾರು ಯಡಿಯೂರಪ್ಪನವ್ರ ಜೊತೆಲೇ ಇದ್ರು. ರಾತ್ರಿ ಯತ್ನಾಳ್ ಜೊತೆ ಸೇರ್ಕೊಂಡು ಇವ್ರನ್ನ ಯಡಿಯೂರಪ್ಪ ಅಂಡ್ ಟೀಮ್ ನ ಕೆಳಗಿಳಿಸ್ಬೇಕು ಅಂತ ಓಡಾಡ್ತಿದೆ. ನಾವು ಇದನ್ನ ಈ ಲಾಭ ಪಡ್ಕೋಬೇಕೋ ಇಲ್ಲ ನಷ್ಟ, ಅದನ್ನ ನಾವೇನು ನೋಡಲ್ಲ. ನಮಗೆ 136 ಜನ ಪ್ಲಸ್ 2 ಎಕ್ಸ್ಟ್ರಾ ಆಡ್ ಆಗಿದ್ದಾರೆ ನಿನ್ನೆ ನಡೆದ ಎಲೆಕ್ಷನ್ ಅಲ್ಲಿ. ನಾವು ಪಂಚ ಗ್ಯಾರಂಟಿಗಳನ್ನ ನೀಡಿದ್ವಿ, ಅದ್ರ ಮೇಲೆ ನಾವು ಅಧಿಕಾರ ನಡೆಸ್ಕೊಂಡು ಹೋಗ್ತೀವಿ, ರಾಜ್ಯದ ಅಭಿವೃದ್ಧಿನೂ ಮಾಡ್ಕೊಂಡು ಹೋಗ್ತೀವಿ. ಅದಲ್ಲದೆ ನೀವು ಬಣ ರಾಜಕೀಯ ಬಿಜೆಪಿಯಲ್ಲಿ ಒಂದೇ ನಡೀತಾ ಇಲ್ಲ. ಇವತ್ತು ನಿನ್ನೆಯಿಂದ ಬೈ ಎಲೆಕ್ಷನ್ ಟೈಮ್ ಇಂದನೂ ಜೆಡಿಎಸ್ ಅಲ್ಲೂ ಸ್ಟಾರ್ಟ್ ಆಗಿದೆ. ಕೋರ್ ಕಮಿಟಿ ಅನ್ನೋದು ಒಂದು ದೊಡ್ಡ ಸ್ಥಾನಮಾನ, ನಿಮ್ಗೆ ಗೊತ್ತಿದೆ. ಕೋರ್ ಕಮಿಟಿ ಅನ್ನೋದು ಒಂದು ದೊಡ್ಡ ಸ್ಥಾನಮಾನ. ಅದರ ಅಧ್ಯಕ್ಷರಾದ ಜಿ.ಟಿ. ದೇವೇಗೌಡರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಯಾವ ಮಟ್ಟದ ಹರಿದ್ದಾರೆ ಅಂತ ನಿಮ್ಗೆ ಗೊತ್ತು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು ಅಂತ ಅನ್ಸುತ್ತೆ. ಬರೀ ಬಿಜೆಪಿಯಲ್ಲಿ ಬಣ ರಾಜಕೀಯ ಇಲ್ಲ, ಜೆಡಿಎಸ್ ನಲ್ಲಿ ಬಣ ರಾಜಕೀಯ ಸ್ಟಾರ್ಟ್ ಆಗಿದೆ. ಈ ನಮ್ಮ ಕಳೆದ ಸರ್ಕಾರ ಬೀಳಿಸಿದ್ದ ಎನ್.ಆರ್. ಸಂತೋಷ್ ಜೆಡಿಎಸ್ ಅಲ್ಲಿ ಇದ್ರು, ಅವರು ಇವಾಗ ಬಿಜೆಪಿಗೆ ಸೇರ್ಕೊಂಡು ಯತ್ನಾಳ್ ಟೀಮ್ ಜೊತೆ ಸೇರ್ಕೊಂಡು ಜೆ.ಟಿ. ದೇವೇಗೌಡರ ಜೊತೆ ಸೇರ್ಕೊಂಡು ಅವರು ಬಣ ರಾಜಕೀಯ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಮೈತ್ರಿಗೂ ವಿರೋಧ ಇದೆ, ಬಿಜೆಪಿ ಒಳಗಡೆ ಮೈತ್ರಿಗೂ ವಿರೋಧ ಇದೆ, ಪಕ್ಷದ ಒಳಗಡೆ 3-4 ಬಣ ಇದೆ. ಹಾಗಾಗಿ ಬಿಜೆಪಿ ಜೆಡಿಎಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ನಾವು ದೇವನಿಂದ ಹೇಳ್ಕೊಂಡ್ ಬರ್ತಿದ್ವಿ. ಅವರು ಮೈತ್ರಿ ಮಾಡ್ಕೊಂಡಿರೋದು ತಮ್ಮ ಮಕ್ಕಳಿಗೆ, ತಮ್ಮ ವಂಶಕ್ಕೆ ಅಧಿಕಾರ ನೀಡಬೇಕು ಅಂತ ಹೊರತು ಅವರು ರಾಜ್ಯಕ್ಕೆ ಅಭಿವೃದ್ಧಿ ಮಾಡ್ಬೇಕು ಅಂತ ಮೈತ್ರಿ ಮಾಡ್ಕೊಂಡಿಲ್ಲ ಅಂತ ದೇವನಿಂದ ಹೇಳ್ಕೊಂಡ್ ಬಂದ್ರೆ ಅದು ಮೊನ್ನೆ ರುಜುವಾತಾಗಿದೆ. ಜೆಡಿಎಸ್ ಅಲ್ಲೂ ಬಣ ಆಗಿದೆ. ಅವರ ಮೈತ್ರಿನೂ ಎಷ್ಟೊಂದ್ ಜನ ಬಿಜೆಪಿ ನಾಯಕರು ಇವಾಗ ಹೇಳ್ತಿದ್ದಾರೆ, ಇವ್ರ ಜೊತೆ ನಾವು ಮೈತ್ರಿ ಮುಂದುವರಿಸಬಾರ್ದು ಅಂತ ಎಷ್ಟೊಂದ್ ಜನ ಬಿಜೆಪಿ ನಾಯಕರು ಹೇಳ್ತಾರೆ. ಯಾಕಂದ್ರೆ ನಮ್ಮನ್ನೇ ತಿನ್ಕೊಂಡ್ಬಿಡ್ತಾರೆ ಅವರು, ಒಂಥರ ಗ್ಯಾಂಗ್ರೀನು ಕ್ಯಾನ್ಸರ್ ತರ ಅವ್ರು ಒಳಗಡೆ ಹೋಗಿ ನಮ್ಮನ್ನೇ ತಿನ್ಕೊಂಡ್ಬಿಡ್ತಾರೆ ಅನ್ನೋ ಸ್ಟೇಜ್ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಮೈತ್ರಿನೂ ಬಿರುಕಿದೆ, ಮತ್ತೆ ಜೆಡಿಎಸ್ ಅಲ್ಲೂ ಬಿರುಕಿದೆ, ಬಿಜೆಪಿಲೂ ಬಿರುಕಿದೆ. ಹಾಗಾಗಿ ವಿಪಕ್ಷವಾಗಿ ರಾಜ್ಯದಲ್ಲಿ 2 ಪಕ್ಷ ವಿಫಲವಾಗಿ ಕೂತಿದೆ. ಪ್ರಶಾಂತಿ ಅವರೇ, ಕಾಂಗ್ರೆಸ್ ವಕ್ತಾರ ಪ್ರಶ್ನೆಯನ್ನ ಎತ್ತಿದ್ರು. ನಾನು ಹಿಂದೆ ಗಮನಿಸಿಲ್ಲ, ಜಿ.ಟಿ. ದೇವೇಗೌಡರು ಬಹಳ ಉಗ್ರವಾಗಿ ಮಾತಾಡ್ತಿದ್ದಾರೆ. ಅವರ ಪ್ರತಿಕ್ರಿಯೆಯನ್ನು ತಾವು ಗಮನಿಸಿರಬಹುದು. ದೇವೇಗೌಡರು ಕಟ್ಟಿದ ಪಕ್ಷವನ್ನ ನಿರ್ನಾಮ ಮಾಡೋ ಹಂತಕ್ಕೆ ಕುಮಾರಸ್ವಾಮಿ ಅವರು ತಂದು ನಿಲ್ಲಿಸಿದ್ದಾರೆ, ಮತ್ತೆ ಏನೇನ್ ಮಾಡಿದ್ರು, ಯಾವ್ಯಾವ ಕಾಲದಲ್ಲಿ ಮಾಡಿದ್ರು ಅಂತ ಅವರು ಬಹಿರಂಗವಾಗಿ ಸಾರ್ವಜನಿಕವಾಗಿ ಮಾತಾಡ್ತಿದ್ದಾರೆ. ಸಾರಾಮಹೇಶ್ ಅವರು ದೇವೇಗೌಡರು ಕರೆದಿದ್ರು ಅವ್ರನ್ನ ಪ್ರಚಾರಕ್ಕೆ ಅಂತಂದ್ರೆ ಅದನ್ನ ತೋರಿಸಿದ್ರೆ ನಾನು ರಾಜಕೀಯ ನಿವೃತ್ತಿನೇ ತಗೊಂಡ್ಬಿಡ್ತೀನಿ ಅಂತಾನು ಅವರು ಸವಾಲ್ ಹಾಕ್ತಾ ಇದ್ದಾರೆ.
ಏನ್ ನಡೀತಾ ಇದೆ ನಿಮ್ ಪಕ್ಷದೊಳಗೆ? ಏನ್ ನಡೀತಾ ಇದೆ ನಿಮ್ ಮೈತ್ರಿ ಪಕ್ಷದೊಳಗೆ ನಡೀತಿರುವ ಬಣ ರಾಜಕೀಯ ಮತ್ತು ಅಲ್ಲಿನ ಗುದ್ದಾಟ ನೋಡಿದ್ರೆ ಅಲ್ಲಿನ ಕಾರ್ಯಕರ್ತರೇ ಬೇಸತ್ತು ಹೋಗಿದ್ದಾರೆ. ನಿಮ್ಮ ಪಕ್ಷದಲ್ಲಿ ಹೀಗ್ ನಡೀತಾ ಇದೆ, ಏನ್ ಪ್ರತಿಕ್ರಿಯಿಸ್ತೀರಿ ಪ್ರಶಾಂತ್? ಕಾರ್ಯಕರ್ತರು ಯಾರು ಬೇಸತ್ತು ಹೋಗಿಲ್ಲ ನೋಡಿ. ಕೆಲವೊಂದೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಒಂದು ಮೈಸೂರಿನ ಒಂದು ಸಮಾವೇಶಕ್ಕೆ ಕರೆದಾಗ ಅಲ್ಲಿ GT ದೇವೇಗೌಡರು ಕೆಲವೊಂದೊಂದು ಮೂಢ ವಿಚಾರವಾಗಿ ಕೆಲವೊಂದು ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿ ಅವ್ರ ಬಗ್ಗೆನೆ ನೀವ್ ಮಾಡಿಲ್ವಾ ನಾವ್ ಮಾಡಿಲ್ವಾ ಪ್ರಶ್ನೆ ಆಗಿ ಬರುತ್ತೆ. ಏನಂತ ಹೇಳಿದ್ರೆ, ಒಂದು ಪಕ್ಷದ ನಿಮ್ಗೆ ಯಾವುದೇ ಒಂದು ಡಿಸ್ಕಷನ್ ಮಾಡ್ಬೇಕಾದ್ರೆ ಒಳಗಡೆ ಆಂತರಿಕ ಭಿನ್ನಾಭಿಪ್ರಾಯಗಳು ಎಲ್ಲಾ ಪಕ್ಷಗಳು ಎಲ್ಲೂ ಇವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಅದನ್ನ ಜನರ ಮುಂದೆ ಪ್ರದರ್ಶನ ಮಾಡೋ ಬದಲು ನೀವು ಕೂತ್ಕೊಂಡು ಚರ್ಚೆ ಮಾಡಬೇಕು. ಯಾವಾಗ ನಿಮ್ಮ ಬಗ್ಗೆ ಒಂದು ಅಸಮಾಧಾನ ಅಂತ ಹೇಳಿದ್ರೆ ನಮ್ಮಲ್ಲಿ ನೀವು ಕೂತ್ಕೊಂಡು ಚರ್ಚೆ ಮಾಡ್ದೇನೆ ಅದನ್ನ ಬಹಿರಂಗವಾಗಿ ನೀವು ಒಂದು ಸಮಾವೇಶದಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಆಗೇನಾಗುತ್ತೆ, ಆಗ ಎಲ್ಲೋ ಒಂದು ಅಸಮಾಧಾನಕ್ಕೆ ಒಂದು ಕಾರಣ. ಅಸಮಾಧಾನ ಉಂಟಾಗಿದೆ ಅಂತ ಹೇಳಿ ನಾವು ಅವ್ರನ್ನ ಕೋರ್ ಕಮಿಟಿಯಿಂದ ತೆಗೆದು ಹಾಕುವಂಥದ್ದು ಏನೂ ಮಾಡಿಲ್ಲ. ಆದ್ರೆ ನಮ್ಗೆ ಇವಾಗ ನೀವೇ ನೋಡ್ತಾ ಇದ್ದೀರಾ, JDS ಪಕ್ಷ ಯಾವ ಒಂದು ಹಂತಕ್ಕೆ, ಅಂದ್ರೆ ಇವಾಗ ಚುನಾವಣೆಯ ರೀತಿ ಚೇಂಜಸ್ ಆಗಿರೋದ್ರಿಂದ ನಮ್ಮ ರಾಜ್ಯ ರಾಜಕೀಯದಲ್ಲಿ ಚುನಾವಣೆಯ ರೀತಿ, ಆಮೇಲೆ ಜನರನ್ನ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ರೀತಿ ಚೇಂಜ್ ಆಗ್ತಾ ಇರ್ಬೇಕಾದ್ರೆ ನಾವು ಒಂದು ಏನೋ ಸ್ಟ್ರಾಟಜಿ ಕೂಡ ನಾವು ಮಾಡ್ಬೇಕಾಗುತ್ತೆ. ಯಾರನ್ನ ಬೇರೆ ಚೇಂಜಸ್ ಮಾಡ್ಬೇಕು, ಯುವಕರನ್ನ ತರಬೇಕು, ಇಂತ ಮುಂದೆ ಇರ್ಬೇಕು, ಅವರೆಲ್ಲ ನಮ್ಮ ಮಾರ್ಗದರ್ಶಕರಾಗಿದ್ರು ಪರವಾಗಿಲ್ಲ. ಮಾರ್ಗದರ್ಶಕರಾಗಿ ಯುವಕರನ್ನ ಮುಂದೆ ಇಡಿ, ಒಂದು ಹೊಸ ಸಮಾಜವನ್ನ ಕಟ್ಟೋಣ, ಒಂದು ಹೊಸ JDS ಪಕ್ಷವನ್ನ ಗಟ್ಟಿ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಹೊರತಾಗಿ ಇಲ್ಲಿ ಎಲ್ಲೂ ಭಿನ್ನಾಭಿಪ್ರಾಯಗಳಿಲ್ಲ. ಸೊ ಕರಿದೇ ಇರೋ ಅವ್ರನ್ನ ಚನ್ನಪಟ್ಟಣ ಒಂದು ಎಲೆಕ್ಷನ್ ಪ್ರಚಾರಕ್ಕೆ ಕರೀದೇ ಇರೋ ಕಾರಣ ಗೊತ್ತಿಲ್ಲ. ಬಟ್ ಆದ್ರೆ ಅವ್ರ ಮಗ ಸುಪುತ್ರರಾದ ಹರೀಶ್ ಗೌಡ್ರು ಅವ್ರು ಬಂದೇ ಇದ್ದಾರೆ. ಅವ್ರು ಎಲ್ಲಾ ಪ್ರಚಾರದಲ್ಲೂ ಅವರು ಭಾಗಿಯಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಬಹಳ ಹತ್ತಿರವಾಗಿ ಅವರು ಕ್ಲೋಸ್ ಅದೇ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಎನರ್ಜಿ ಇದೆ. ನಾಳೆ ದಿವಸ ಹೆಚ್ಚು ಕಡಿಮೆ, ಯಾಕಂದ್ರೆ ಬಹಳ ಬಿಸಿಲ ಒಂದು ಪ್ರಚಾರ, ಅವರ ವಯಸ್ಸನ್ನು ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅವರು ಒಬ್ಬ ಅಂದ್ರೆ ತುಂಬಾ ಓಡಾಟ ಮಾಡೋದು, ಈಗ ಪ್ರಶಾಂತಿ ಅವರೇ, ಒಬ್ಬರನ್ನ ನೀವು ಪಕ್ಷದಿಂದ ಕೋರ್ ಕಮಿಟಿ ಅಧ್ಯಕ್ಷ ಅಥವಾ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನೇ ತಗೊಳ್ಳದೇ ಇದ್ದಾಗ, ಹಿಂದೆ CM ಇಬ್ರಾಹಿಂ ಅವರು ನೀವು ಅವರನ್ನ ಪದಚ್ಯುತಗೊಳಿಸಿದ್ರಿ, ಬಟ್ ಅವರ ಆರೋಪನೂ ಅದೇ ಆಗಿತ್ತು. ನೀವು ಮೈತ್ರಿ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇರ್ಬೋದು. ನಾನು ಪ್ರಶ್ನೆ ಮುಗಿಸ್ತೀನಿ. ಈಗ GT ದೇವೇಗೌಡರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. JDS ನ ಒಳಗೆ ಯಾವ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅಂತಂದ್ರು ಅದು ಅಭ್ಯರ್ಥಿ ಆಯ್ಕೆಯಿಂದ ಹಿಡಿದು ಉಳಿದ ವಿಚಾರಗಳಲ್ಲಿ ಯಾರನ್ನೂ ಚರ್ಚೆಗೆ ಒಳಗೊಳ್ಳೋದಿಲ್ಲ ಅಂತ. ಮತ್ತೆ ಯಾರೆಲ್ಲ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೆ ಮತ್ತು ಇವತ್ತು, ಯಾರಿಗೂ ದೇವೇಗೌಡರ ಬಗ್ಗೆ ಅಸಮಾಧಾನ ಇಲ್ಲ. ನೀವೇನ್ ಹೇಳಿದ್ರಿ ಚರ್ಚೆ ಅಂತ, ಆ ಚರ್ಚೆ ಮಾಡೋ ಸ್ಪೇಸ್ ಅನ್ನ ಕುಮಾರಸ್ವಾಮಿ ಅವರು ಯಾವ ನಾಯಕರಿಗೂ ಒದಗಿಸೋದೇ ಇಲ್ಲ ಅನ್ನೋದು ಅವರ ದೊಡ್ಡ ಆರೋಪ ಎಲ್ಲಾ ನಾಯಕರದ್ದು. ಇಲ್ಲ ನೋಡಿ, ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕೆಲವೊಂದೊಂದು ಏನೋ ನಮ್ಗೆ ಸುದ್ದಿಗಳು ಬಂದಾಗ ಅಲ್ಲಿ ನೋಡ್ತೀವಿ. ಇವನ್ ಇಬ್ರಾಹಿಂ ಬಗ್ಗೆ ನಿಮ್ಗೆ ತಾವು ಗೊತ್ತಿದ್ರಿ, ಅವರು ಒಂದು ಅವರು ಈ ರೀತಿಯಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ. ಆದರೆ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ, ನಮ್ಮ ವರಿಷ್ಠರ ಗಮನಕ್ಕೆ ಬಂದಾದ್ಮೇಲೆ ನಾವು ಯಾವ ನಿಟ್ಟಿನಲ್ಲಿ, ಒಂದು ಸಿದ್ಧಾಂತ ಇದೆ ನಮ್ಮ ಪಕ್ಷದಲ್ಲಿ, ಈ ತರ ಏನೋ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತವ್ರ ಮೇಲೆ ನಾವು ಕ್ರಮ ಕೈಗೊಳ್ಬೇಕು ಅನ್ನೋದಿದೆ. ಹಾಗಾಗಿ ಈಗ ಒಂದೇ ನಿಮಿಷ, ST ಸೋಮಶೇಖರ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ ಅಂತಂದ್ರೆ ಅದೆಲ್ರಿಗೂ ಕಾಣಿಸ್ತಾ ಇದೆ. ಆದ್ರೂ ಬಿಜೆಪಿ ಕ್ರಮ ತಗೊಂಡಿಲ್ಲ, ಅದು ಬೇರೆ ಪ್ರಶ್ನೆ. CM ಇಬ್ರಾಹಿಂ ಯಾವ ಪಕ್ಷ, CM ಇಬ್ರಾಹಿಂ ಕಾಂಗ್ರೆಸ್ ಪಕ್ಷನೋ ಅಥವಾ ಯಾವ್ದಕ್ಕೂ ಸೇರ್ಪಡೆ ಆಗಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಬಂದ್ರೆ ಏನು ಅಂತ ಬರುತ್ತೆ. ಏನ್ ಮಾಡಿದ್ರು ಪಕ್ಷ ವಿರೋಧಿ ಚಟುವಟಿಕೆ ಅಂತಂದ್ರೆ? JDS ಅವ್ರೇನ್ ಕೆಲಸ? ಕರೆಕ್ಟ್, ಅವ್ರು ಏನ್ ಹೇಳಿದ್ರು, ನಾವೇ JDS ಪಕ್ಷದಲ್ಲಿ ನಾವು ವರಿಷ್ಠರು, ನಾವು ತಗೊಂಡೋಗಿ ಮಾತಾಡ್ತೀವಿ, JDS ನಾವು ದೊಡ್ಡ ಮುಖಂಡರ ಹತ್ರ ಮಾತಾಡ್ತೀವಿ, ನಮ್ದೇ ನಾವು ಸೆಟ್, ಇವರು ಇಲ್ಲ ಕ್ರಮ ನಾವು ಅವ್ರು ಈ ರೀತಿ ಎಲ್ಲ ಹೇಳಿಕೆಗಳನ್ನ ಬೇರೆ ಬೇರೆ ಮುಖಂಡರ ಹತ್ರ ಕೇರಳಕ್ಕೆ ಹೋಗಿ ಮಾತಾಡ್ಕೊಂಡ್ ಬರೋಂಥದ್ದು, ಎಲ್ಲ ಯಾರ್ಯಾರು ವರಿಷ್ಠರಿದಾರೋ ಎಲ್ಲ ಮಾತಾಡ್ಕೊಂಡ್ ಬರೋಂಥದ್ದು ಮಾಡ್ತಾ ಇದ್ರೆ ಅವಾಗ ಅಲ್ಲಿಂದ ಕರೆ ಬರುತ್ತೆ. ಕರೆ ಬಂದು ಈ ತರ ನಿಮ್ಮ CM ಇಬ್ರಾಹಿಂ ಅವರು ಬಂದಿದ್ದಾರೆ, ಇಲ್ಲಿ ನಿಮ್ಮ ವಿರುದ್ಧ ಡಿಸ್ಕಸ್ ನೀವು ಇಲ್ಲಿ ವರಿಷ್ಠರ ಹತ್ರ, ಇಲ್ಲಿ ದೇವೇಗೌಡ
ನೀವು ಮಾತಾಡದೆ ಚರ್ಚೆ ಮಾಡದೆ ಈ ತಗೊಂಡೋಗಿ ಬೇರೆ ಕಡೆ ಮಾಡಿದಾಗ ಯಾವ್ದು ಪಕ್ಷ ವಿರೋಧ ಚಟುವಟಿಕೆನೇ ಆಗುತ್ತೆ ಅದು. ಹಾಗಾಗಿ ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ ದೇವೇಗೌಡರಪ್ಪಾಜಿ ಅವರು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇವಾಗ ಜಿಡಿ ದೇವೇಗೌಡ ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ. ಬದ್ರುದ್ದೀನ್ ಅವರೇ, ಒಂದು ಉಪಚುನಾವಣೆಯ ಸೋಲು, 2 ಕ್ಷೇತ್ರಗಳನ್ನ ಮೈತ್ರಿ ಪಕ್ಷಗಳು ಕಳ್ಕೊಂಡಿದೆ, ಆದ್ರೆ ಬೆಳವಣಿಗೆ ಸಾಕಷ್ಟಾಗಿದೆ. ಕಶ್ಯಪ್ ಅವರು ಹೇಳಿದ್ದಾರೆ 3 ವಿಚಾರಗಳು. ಒಂದು ಬಿಜೆಪಿ ಒಳಗಿನ ಭಿನ್ನಮತ, ಇನ್ನೊಂದು ಮೈತ್ರಿ ಒಳಗಿನ ಭಿನ್ನಮತ, ಜೆಡಿಎಸ್ ಒಳಗಿನ ಭಿನ್ನಮತ. ಅದು ಹಿಂದೆ ಕಾಣದಂತ ದೊಡ್ಡ ಸ್ವರೂಪದಲ್ಲಿ ಕಾಣಿಸ್ತಾ ಇದೆ. ಬಿಜೆಪಿದು ಹೇಳಿದ್ರು ಅವರು, ಹೇಮಾದ್ರಿ ಅವರು, ಕೇಂದ್ರದ ನಾಯಕತ್ವ ಗಮನ ಹರಿಸುತ್ತೆ ಅಂತ. ಆದ್ರೆ ಅವರ ಮೂಗಿನ ಅಡಿಯಲ್ಲೇ ನಡೀತಿರುವಂತ ಭಿನ್ನಮತ ಇದು ಅಂತ ಎಲ್ರಿಗೂ ಗೊತ್ತಿರೋದು. ಏನು ತಮ್ಮ ವಿಶ್ಲೇಷಣೆ ಇದ್ರ ಬಗ್ಗೆ? ಒಂದ್ ಸೆಕೆಂಡ್ ಬದ್ರುದ್ದೀನ್ ಅವರೇ, ಎಸ್ ಕಂಟಿನ್ಯೂ ಮಾಡಿ. ಈ ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲಾ ಪಕ್ಷಗಳಲ್ಲಿ ಗುಂಪುಗಾರಿಕೆ ಬಣ ಎಲ್ಲವೂ ಇದ್ದೇ ಇದೆ, ಸಹಜ. ಅದೇನು ಹೊಸ್ತಲ್ಲ. ಕಶ್ಯಪ್ ಅವರು ಹೇಳಿದ್ರು ಕಾಂಗ್ರೆಸ್ ಇಲ್ಲ ಅಂತ, ಅದನ್ನ ಯಾರು ಒಪ್ಪಲ್ಲ. ಎಲ್ಲಾ ಪಕ್ಷಗಳಿದೆ, ಅದು ಆಂತರಿಕವಾಗಿ ನಡೀತಾ ಇರುತ್ತೆ. ಅದು ಅವರ ಅಸ್ತಿತ್ವಕ್ಕಾಗಿ, ಅವರ ರಾಜಕೀಯ ಬೆಳವಣಿಗೆಯಾಗಿ ನಡೀತಾ ಇರುತ್ತೆ. ಅದು ಬಿಜೆಪಿಯಲ್ಲೂ ಕೂಡ ಆಗತ್ತೆ, ಜೆಡಿಎಸ್ ನಲ್ಲೂ ಕೂಡ ಆಗತ್ತೆ, ಅದೇನು ಹೊಸ್ತಲ್ಲ. ಆದ್ರೆ ನೀವು ಇದೊಂದು ಉಪಚುನಾವಣೆಯಿಂದನೇ ಇಷ್ಟೊಂದು ಭಿನ್ನಾಭಿಪ್ರಾಯ ತಾರಕಕ್ಕೇರಿದೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಇದು ಮೊದ್ಲಿಂದನೇ ಇತ್ತು. ಈಗ ಯತ್ನಾಳ್ ವರ್ಸಸ್ ಯಡಿಯೂರಪ್ಪ ವಿಜಯೇಂದ್ರ ಆ ಗದ್ದಲ ಇದೆಯಲ್ಲ, ಇದು 2019ರಿಂದ 21 ಅವಧಿಯಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಂತ ಆ ಒಂದು ವಿದ್ಯಮಾನ. 2019 ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವರು 21ರವರೆಗೆ ಮುಖ್ಯಮಂತ್ರಿ ಆಗಿದ್ರು. ಆಗ ಮುಖ್ಯಮಂತ್ರಿ ಆಗಿದ್ದು ಯಡಿಯೂರಪ್ಪ ಆದ್ರು, ಅದನ್ನೆಲ್ಲ ನಡೆಸ್ತಾ ಇದ್ದಿದ್ದು ವಿಜಯೇಂದ್ರ ಅನ್ನೋದು ಸಾರ್ವತ್ರಿಕ ಸತ್ಯ. ಆದ್ರೆ ಅದನ್ನ ಕೆಲವರು ಪಕ್ಷದಲ್ಲಿ ಹಿರಿಯರು ಅದನ್ನ ಒಪ್ಪಕ್ಕಾಗಲ್ಲ. ಜೂನಿಯರ್ಸು ಅವರ ಸಮಕಾಲೀನಗಳೆಲ್ಲ ಒಪ್ಕೊಬಿಡ್ತಾರೆ. ಈ ಪಕ್ಷದಲ್ಲಿ ಹಿರಿಯರಿದ್ದಾಗ ಹೋದವರು ಅವರ ಕೆಲಸ ಕಾರ್ಯಗಳಿಗೆ ಹೋದಾಗ ನೀವು ಹೋಗಿ ವಿಜೇಂದ್ರನ ಹತ್ರ ಮಾತಾಡ್ಕೊಬಾ ಅಂತಂದ್ರೆ ಏನಾಗತ್ತೆ? ಇಂಥ ಒಂದು ವಿದ್ಯಮಾನ ಬಿಜೆಪಿಯಲ್ಲಿ ನಡೀತು. ಯತ್ನಾಳ್ ಅವರು ಆಕ್ಚುಲಿ ಮೂಲತಃ ಯಡಿಯೂರಪ್ಪನವರ ವಿರೋಧಿ ಬಣದಲ್ಲಿ ಇದ್ದವರು ಮೊದಲು, ಅವರ ಬಿಜೆಪಿಯಲ್ಲಿ ಇದ್ದಾಗ. ಆದ್ರೆ ಕಾಲಾನಂತರ ಅವ್ರು ಪಕ್ಷ ಬಿಟ್ಟು ಹೋಗಿ ಜೆಡಿಎಸ್ ಅಲ್ಲಿ ಇದ್ರು. ಅವ್ರನ್ನ ಪಕ್ಷಕ್ಕೆ ಮತ್ತೆ ಕರ್ಕೊಂಡ್ ಬಂದು 2018ರಲ್ಲಿ ಅವರಿಗೆ ಟಿಕೆಟ್ ಕೊಡುವಲ್ಲಿ ಯಡಿಯೂರಪ್ಪನವರ ಪಾತ್ರ ಬಹಳ ಇತ್ತು. ಇದೇ ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ ಅವರು ಅವ್ರನ್ನ ಕರ್ಕೊಂಡ್ ಬರೋದ್ರಲ್ಲಿ ವಿರೋಧ ಮಾಡಿದ್ರು. ಆದ್ರೆ ಇದನ್ನ ಯಾವ್ದನ್ನು ಒಪ್ಪದಂತ ಯಡಿಯೂರಪ್ಪ, ಯಾಕಂದ್ರೆ ಯಡಿಯೂರಪ್ಪ ಅವತ್ತು ಎಲ್ಲಾರನ್ನೂ ಹಳೇದನ್ನೆಲ್ಲ ಮರ್ತು ನಾನು ರಾಜಕೀಯ ಮಾಡ್ಬೇಕು, ನನ್ಗೆ ಎಲ್ರೂ ಬೇಕು ಅಂತ ಹೇಳಿ ಅವರ ಪಟ್ಟ ಶಿಷ್ಯ ಅಪ್ಪು ಪಟ್ಟಣ ಶೆಟ್ಟಿ ಅವರಿಗೆ ಟಿಕೆಟ್ ತಪ್ಪಿಸಿ, ಅವರ ಪಟ್ಟ ಶಿಷ್ಯ ಅವ್ರಿಗಾಗಿ ಪ್ರಾಣ ಕೊಡ್ತಾ ಇದ್ದಂತ ಅಪ್ಪು ಪಟ್ಟಣ ಶೆಟ್ಟಿಗೆ ಟಿಕೆಟ್ ತಪ್ಪಿಸಿ ಯತ್ನಾಳ್ ಅವರಿಗೆ ಕೊಡ್ತಾರೆ. ನಿನ್ನ ಏನೋ ಮಾಡ್ತೀನಿ, ಈವರೆಗೂ ಅವ್ರಿಗೆ ಏನ್ ಮಾಡಿಲ್ಲ. ಆದ್ರೂ ಕೂಡ ಅಪ್ಪು ಪಟ್ಟಣ ಶೆಟ್ಟಿ ಅಲ್ಲಿ ಪಕ್ಷ ಕಟ್ಕೊಂಡಿದ್ದಾರೆ. ಯತ್ನಾಳ್ ಅವರನ್ನ ಕರ್ಕ ಬಂದಿದ್ರಲ್ಲಿ ದೊಡ್ಡ ಮಹಾಪರಾಧ ಮಾಡಿದ್ರು ಅಂತ ಆಮೇಲೆ ಅವರಿಗೆ ಈಗ ಪಶ್ಚಾತ್ತಾಪ ಆಗ್ತಿದೆ. 2018ರಲ್ಲಿ ಕರ್ಕ ಬಂದ್ರು, 2019ರಲ್ಲಿ ಮುಖ್ಯಮಂತ್ರಿ ಆದಾಗ ನೋಡಿ ಯತ್ನಾಳ್ ಅವರು ಅಷ್ಟೇ ಹಿರಿಯರು ಬಿಜೆಪಿಯಲ್ಲಿ. ಅವರೊಂದು ಕೆಲಸ ಕೇಳಕ್ ಹೋದಾಗ ಯಡಿಯೂರಪ್ಪನವರು ಅವರಿಗೆ ಆದಂತ ಮರ್ಯಾದೆ ಕೊಡ್ಬೇಕಾಗಿದ್ದು ಕೊಟ್ಟಿಲ್ಲ. ವಿಜೇಂದ್ರ ಅವ್ರನ್ನೊಂದು ಮಾತು ಕೇಳ್ಕೊ ಅನುದಾನ ಕೇಳಕ್ ಹೋದಾಗ ಅಲ್ಲಿ ಸಿಡಿದೆದ್ದಂತ ಯತ್ನಾಳ್, ನಾನು ನಿಮ್ಮ ಸಮಕಾಲೀನ, ನಾನು ನಿಮ್ಮ ಮಗನ ಹತ್ರ ಹೋಗಿ ಕೇಳ್ಬೇಕಾ ಅಂತ ಬಂದಂತ ವಿರಸ ಇದೆಯಲ್ಲ, ಅಲ್ಲಿಂದ ಇದು ಆರಂಭ ಆಗಿರೋದು ಅವರ ನಡುವಿನ ಭಿನ್ನಾಭಿಪ್ರಾಯ. ಅದು ದಿನೇ ದಿನೇ ಅದು ಗ್ಯಾಪ್ ಜಾಸ್ತಿ ಆಗ್ತಾ ಬಂದು ಎಲ್ಲಿವರೆಗೂ ಬಂತು ಅಂದ್ರೆ ಯಡಿಯೂರಪ್ಪನವರ ಹಠಾವು ಅವ್ರನ್ನ ಮುಖ್ಯಮಂತ್ರಿಯಿಂದ ಹುದ್ದೆಯಿಂದ ಇಳಿಸ್ಬೇಕು ಅಂತ ಕೂಡ ಅವರು ಸಾಕಷ್ಟು ಬಹಿರಂಗವಾಗಿ ಮಾತಾಡಿದ್ದನ್ನ ನಾವು ಗಮನಿಸಿದ್ದೇವೆ. 2020ರಲ್ಲಿ 21ರಲ್ಲಿ ನೋಡಿ, ಕೋವಿಡ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗಿದೆ ಅಂತ ಹೇಳಿದವರೇ ಮೊದಲು ಯಾರು? ಇದೇ ಯತ್ನಾಳ್ ಅವರು. ಸರ್ಕಾರದ ವಿರುದ್ಧ ಅಂದ್ರೆ ಅವ್ರನ್ನ ಇಳಿಸ್ಬೇಕು, ನಮ್ಗೆ ಕೆಟ್ಟ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಿದೆ ಅವರು. ಅಂದ್ರೆ ಅಲ್ಲಿಂದ ಅವರ ಹೋರಾಟ ಆರಂಭ ಆಯ್ತು. ಅದ್ ಯಾಕೋ ಗೊತ್ತಿಲ್ಲ, ಅವತ್ತು ಕೂಡ ಅವ್ರ ಪಕ್ಷ ಇವತ್ತಿಗಿಂತ ಜಾಸ್ತಿ ಅವತ್ತು ಮಾತಾಡ್ತಿದ್ರು. ಹೈಕಮಾಂಡ್ ಅವ್ರ ಮೇಲೆ ಏನು ಕ್ರಮ ತಗೋತಿರ್ಲಿಲ್ಲ. ಪ್ರಶ್ನೆ ಇರೋದು ಅದೇ ಬದ್ರುದ್ದೀನ್ ಅವರೀಗ ನೀವೇ ಹೇಳಿದಾಗೆ ಎಲ್ಲಾ ಪಕ್ಷಗಳಲ್ಲೂ ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಭಿನ್ನಮತ ಇದ್ದೇ ಇರುತ್ತೆ. ಅದೆಲ್ಲವನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕಾಗಿದೆ ಒಂದು ನಾಯಕತ್ವದ ಜವಾಬ್ದಾರಿ. ಅದು ರಾಜ್ಯ ನಾಯಕತ್ವದಲ್ಲಿ ಆಗದೆ ಇದ್ದಾಗ ಕೇಂದ್ರ ನಾಯಕತ್ವ ಅದಕ್ಕೆ ಪ್ರವೇಶವನ್ನ ಮಾಡುತ್ತೆ. ಅದರಲ್ಲೂ ಕೂಡ ಬಹಳ ಪ್ರಭಾವಿ ಮತ್ತು ಶಕ್ತಿಶಾಲಿ ಆಗಿರೋ ಬಿಜೆಪಿಯ ಕೇಂದ್ರ ನಾಯಕತ್ವ ಯಾಕೆ ಕ್ರಮ ತಗೊಳ್ತಿಲ್ಲ ಅನ್ನೋದು ಎಲ್ಲರ ಪ್ರಶ್ನೆ. ಅವರ ಹಿಂದೆ ಇನ್ನೊಂದು ತಂಡ ಇದೆಯಾ, ಬೇಕಂತಲೇ ಇನ್ನೊಂದು ತಂಡವನ್ನ ನಡೆಸ್ತಾ ಇದೆಯಾ, ಆ ಪ್ರಶ್ನೆ. ಅದೇ ಇರೋದು ಅನುಮಾನ ಮಂಜುಳ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಬಹಿರಂಗವಾಗಿ ಮಾತಾಡ್ತಿದ್ರು, ಅವ್ರ ಮೇಲೆ ಏನೋ ಕ್ರಮ ತಗೊಂಡಿಲ್ಲ. ಅವ್ರು ಇವತ್ತು ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರ ಡೆಡ್ ಲೈನ್ ಡಿಸೆಂಬರ್ ಅಂತ ಹೇಳಿ. ಒಬ್ಬ ರಾಜ್ಯಾಧ್ಯಕ್ಷನ ಬಗ್ಗೆ ಅವರು ಅಷ್ಟೊಂದು ಬಹಿರಂಗವಾಗಿ ಮಾತಾಡ್ತಿದ್ರು ಕೂಡ ಅವ್ರನ್ನ ಸುಮ್ಮನೆ ಇರಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡುದಿಲ್ಲ. ಅಂದ್ರೆ ಆ ಮಗು ಚುಟ್ಟೋದು, ತೊತ್ಲು ತೂಗೋ ಕೆಲಸವನ್ನ ಹೈಕಮಾಂಡ್ ಅಲ್ಲಿ ಯಾರೋ ಮಾಡದೆ ಅಥವಾ ಯಾರಿನಾರು ಒಂದು ಅಭಯ ಇಲ್ಲದೆ ಇಷ್ಟೊಂದು ಬಹಿರಂಗವಾಗಿ ಯತ್ನಾಳ್ ಅವರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು
ಜನಹಿತ. ಆದ್ರೆ ಯಾವತ್ತು ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ರು ಅವತ್ತಿಂದ ಇನ್ನಷ್ಟು ಸಿಡಿದಂತ ಯತ್ನಾಳ್ ಅವ್ರು ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ಅಧ್ಯಕ್ಷ ಅಂತ ಒಪ್ಪಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಕೂಡ ಅವ್ರನ್ನ ನಾವು ಅಧ್ಯಕ್ಷ ಅಂತ ಒಪ್ಪಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಆದ್ರೂ ಕೂಡ ಹೈಕಮಾಂಡ್ ಬಹಳ ಮೌನವಾಗಿದೆ. ಅಂದ್ರೆ ಅದರ ಅರ್ಥ ಏನ್ ಹೇಳಿ, ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪ ಅವ್ರನ್ನ ಹಣಿಲಿಕ್ಕೆ ಅಥವಾ ಅವ್ರನ್ನ ಬಲವನ್ನ ಕ್ಷೀಣಿಸ್ಲಿಕ್ಕೆ ಯಾವುದೋ ಒಂದು ಕಾರಣದ ಹೈಕಮಾಂಡ್ ಅಲ್ಲಿ ಕೆಲಸ ಮಾಡ್ತೀವಿ. ಅದಕ್ಕೆ ಯತ್ನಾಳ್ ತಂಡಕ್ಕೆ ಯಾರೋ ಪರೋಕ್ಷವಾಗಿ ಮಾಡಬಹುದು. ಆದರೆ ಇವತ್ತಿನ ಮುಜುಗರ ಏನು ಅಂದ್ರೆ ಪಕ್ಷದ ಕಾರ್ಯಕರ್ತರಿಗೆ ಇದು ಬಹಳ ಇರುಸುಮುರುಸು. ನೋಡಿ, ಇವತ್ತು ಅವರ ವಕ್ತಾರ ಹೇಳ್ತಾ ಇದ್ರು, ನಾವು ಇದನ್ನ ಖಂಡಿಸ್ತೀವಿ. ಇವ್ರ ಮಟ್ಟದಲ್ಲಿ ಹೇಳ್ಬೋದು. ಆದ್ರೆ ಪಕ್ಷವನ್ನ ಕಟ್ಟಿದ ಇಷ್ಟು ವರ್ಷಗಳಿಂದ ಕಷ್ಟಪಟ್ಟು ತ್ಯಾಗ ಮಾಡಿದವರಿಗೆ ಇವತ್ತು ಮಾತಾಡಕ್ಕಾಗಲ್ಲ. ಮತದಾರರ ಮುಂದೆ ಅಥವಾ ಜನರ ಮುಂದೆ ಏನಂತ ಹೇಳ್ತಾರೆ? ನಿಮ್ಮ ಕಿತ್ತಾಡಿ ನೋಡ್ರಿ, ನೀವು ಒಂದು ವ್ಯಕ್ತಿ ಅವತ್ತು ಕೊಪ್ಪಳದಲ್ಲಿ ತಗೊಂಡೋಗಿ ಟಿವಿನ ಎಸಿತಾರೆ, ನೀವು ಕಿತ್ತಾಡಿರೋದ್ರಿಂದ ನಮ್ಗೆ ಪಕ್ಷ ಗೆಲ್ಲಿಲ್ಲ ಅಂತ. ಆ ಪಕ್ಷ ಕಾರ್ಯಕರ್ತರ ನೋವಿಗೆ ಏನು ಇವ್ರು ಉತ್ತರದಾಯಿಗಳು ಆಗಬೇಕು ವಿನಃ ಈ ತರ ಬಹಿರಂಗವಾಗಿ ಕಿತ್ತಾಡೋದಕ್ಕೆ ಯಾವುದೇ ಅಂದ್ರೆ ಇತಿಶ್ಯ ಆಡದೆ ಮೌನವಾಗಿ ನೋಡ್ತಾ ಇದೆಯಲ್ಲ, ಮಜಾ ನೋಡ್ತಾ ಇದೆಯಲ್ಲ. ನಾನು ಹೇಳ್ತೀನಲ್ಲ, ಮೊದ್ಲೆಲ್ಲ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ವೀಕ್ ಅಂತ ಹೇಳ್ತೀರಿ. ಇಲ್ಲಿ ಯಡಿಯೂರಪ್ಪನವ್ರು ಸ್ಟ್ರಾಂಗ್ ಆದ್ರೆ ಯಡಿಯೂರಪ್ಪನ ಮುಟ್ಟಕ್ಕಾಗಲ್ಲ, ಯಡಿಯೂರಪ್ಪನ ಪಕ್ಷ ಕಟ್ಟಿದವರು. ಈಗ ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಆಗಿದೆ. ಮೋದಿ ಅವರ ಹೆಸರಲ್ಲಿ ನಡೆಯೋದು, ಅಮಿತ್ ಶಾ ಅವರ ಪ್ರಭಾವಿಗಳು, ಇಷ್ಟೊಂದು ಪ್ರಭಾವ ಆಗಿರುವಂತ ಎಂತೆಂತವ್ರನ್ನ ಮನೆಯಲ್ಲಿ ಕೂರ್ಸ ನೋಡಿ. ಸತತವಾಗಿ 3 ಸಲ ಮುಖ್ಯಮಂತ್ರಿ ಆದಂತ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಗೆದ್ದ ತಕ್ಷಣ ಇಲ್ಲ ನಿನ್ನ ಮುಖ್ಯಮಂತ್ರಿ ಮಾಡಲ್ಲ ಅಂತ ಹೇಳುವಂತ ನೇರವಾದಂತ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಂತ ಹೈಕಮಾಂಡ್ ಇಂತ ಸುಮಾರು ನಿರ್ಧಾರಗಳನ್ನ ಉತ್ತರ ಭಾರತದಲ್ಲಿ ತೆಗೆದುಕೊಂಡಿದೆ. ಯಾಕೆ ಇಲ್ಲಿ ತಗೋತಾ ಇಲ್ಲ? ನಾನು ಹೇಳೋದು ಯಡಿಯೂರಪ್ಪನವ್ರ ಮೇಲೆ ಅಂತ ಆಗ್ಲಿ ಇವ್ರ ಮೇಲೆ ಅಂತಲ್ಲ, ಯತ್ನಾಳ್ ಅಂತ ತಂಡವನ್ನ ಪಕ್ಷ ವಿರೋಧ ಚಟುವಟಿಕೆಗೆ ಕಡಿವಾಣ ಹಾಕಿದ್ದಿದ್ರೆ ಅವ್ರು ಇಷ್ಟೊತ್ತು ಮಾತಾಡ್ತಿರ್ಲಿಲ್ಲ. ನೋಡಿ, ನೀವು ಬೇಕಾದ್ರೆ ನೋಡಿ, ಅವ್ರ ಮೇಲೆ ಯಾವುದೇ ಕ್ರಮಗಳಾಗಲ್ಲ. ಅವರು ಹಾಗೆ ಮಾಡ್ತಾ ಇರ್ತಾರೆ, ಇವ್ರು ಹೀಗೆ ಕಿತ್ತಾಡ್ತಾ ಇರ್ತಾರೆ. ನೋಡಿ, ಡನ್. ಓಕೆ, ಹೇಮಾದ್ರಿ ಅವರೇ, ನೀವೇ ಹೇಳಿದ್ರಿ ಪಿ ರಾಜೀವ್ ಅವರು ಈ ರೀತಿ ಆದ್ರೆ ಕೇಂದ್ರದ ನಾಯಕತ್ವದ ಗಮನಕ್ಕೆ ತರ್ತೀವಿ, ನಾವು ಒಂದು ದೂರನ್ನ ಸಲ್ಲಿಕೆ ಮಾಡ್ತೀವಿ ಅಂತ. ಈ ದೂರನ್ನ ಈ ಹಿಂದೆನೆ ಅನೇಕ ಬಾರಿ ವಿಜಯೇಂದ್ರ ಅವರು ಖುದ್ದು ನಿಮ್ಮ ಕೇಂದ್ರದ ನಾಯಕರ ಮುಂದೆ ತಂದಿದ್ದಾರೆ. ಅವ್ರು ಮಾತನಾಡಿದ್ದಾರೆ, ನಿಮ್ಮ ರಾಷ್ಟ್ರಾಧ್ಯಕ್ಷರ ಜೊತೆ ಇರ್ಬೋದು ಅಥವಾ ಗೃಹ ಸಚಿವರ ಜೊತೆ, ಪ್ರಧಾನಿಯವರ ಜೊತೆ. ಯತ್ನಾಳ್ ಅವರ ಇಲ್ಲಿನ ರಾಜಕೀಯದ ಬಗ್ಗೆ ಈಗಾಗಲೇ ಮಾಹಿತಿ ಇದ್ದು ಕೂಡ ಒಂದು ಪಕ್ಷದ ಸೋಲಾಗೋ ಮಟ್ಟಿಗೆ ನೀವು ಅವರನ್ನ ಬಿಡ್ತೀರಿ ಅಂತಾದ್ರೆ, ನಾನು ಈಗಾಗಲೇ ಅನೇಕ ಬಾರಿ ಪ್ರಸ್ತಾಪ ಮಾಡಿದೀನಿ, ಉಮಾಭಾರತಿ ಅಂತ ಅವರ ವಿರುದ್ಧನೇ ನೀವು ಬಹಳಷ್ಟು ಕ್ರಮವನ್ನ ತಗೊಂಡಿದ್ದೀರಿ. ಅದು ಅಡ್ವಾಣಿ ಅವ್ರ ವಿರುದ್ಧನೂ ಕೂಡ ಅವ್ರನ್ನ ಮಾರ್ಗದರ್ಶಕ ಮಂಡಳಿ ಕಳಿಸಿದಿರ್ಬೋದು. ಈ ತರದೆಲ್ಲವೂ ನಿಮ್ ಪಕ್ಷದಲ್ಲಿ ಇರುವಾಗ, ಮತ್ತೆ ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಡುವಾಗ ಇಷ್ಟು ದೊಡ್ಡ ಮಟ್ಟದ ಮಹಾ ಎಡವಟ್ಟು ಹೇಗಾಗತ್ತೆ? ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಮಂಜುಳಾ ಮೇಡಮ್. ಅದಕ್ಕೆ ಪೂರ್ವದಲ್ಲಿ ಸನ್ಮಾನ್ಯ ಕಾಂಗ್ರೆಸ್ ವಕ್ತಾರರು 2-3 ವಿಚಾರ ಹೇಳಿದ್ರು. ಆ ವಿಚಾರಕ್ಕೆ ಸ್ಪಷ್ಟೀಕರಣ ಕೊಟ್ಟು ನೀವು ತಮ್ಮ ಪ್ರಶ್ನೆಗೆ ಉತ್ತರ ಕೊಡಬಯಸ್ತೀನಿ. ಏನು BB ಶಿವಪ್ಪನವರಿಂದ ಹಿಡಿದು ಇವತ್ತಿನವರೆಗೂ ಇತಿಹಾಸ ಹೇಳಿದ್ರು. ಪಾಪ ಕಾಂಗ್ರೆಸ್ ವಕ್ತಾರ ಅವ್ರೇನು ಹೊಸದಾಗಿ ಬಂದಿದ್ದಾರೆ ಅನ್ನೋ ಕಾಂಗ್ರೆಸ್ನ ನನಗ್ ಗೊತ್ತಿಲ್ಲ. ಏನು ಜನಾರ್ದನ್ ಪೂಜಾರಿ ಅವರು ಯಾವ ರೀತಿ ಮಾತನಾಡಿದ್ರು, BK ಹರಿಪ್ರಸಾದ್ ಅವರು ಯಾವ ರೀತಿ ಮಾತನಾಡಿದ್ರು ಸಿದ್ದರಾಮಯ್ಯ ವಿಚಾರದಲ್ಲಿ, ಏನು ಕೇಂದ್ರದಲ್ಲಿ ಇವ್ರದ್ದು ಒಂದು G23 ಅಂತ ಹೇಳಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರಲ್ಲ ಇವರು ಕಾಂಗ್ರೆಸ್ಸಿನ ಗುಲಾಮ್ ನಬಿ ಆಜಾದ್ ಅಂತ ದೊಡ್ಡ ನಾಯಕರುಗಳು, ಅವರು ಯಾವ ರೀತಿ ಮಾತನಾಡಿದ್ರು ಅನ್ನೋದನ್ನ ಅವರು ದಯವಿಟ್ಟು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡ್ಕೋಬೇಕು ಅಂತ ಹೇಳ್ತೀನಿ. ಬಿಜೆಪಿಗೆ ಉಲ್ಲೇಖ ಮಾಡೋಕ್ಕಿಂತ ಪೂರ್ವದಲ್ಲಿ ನೀವು 1 ಬಟ್ ಮಾಡಿದ್ರೆ 4 ಬಟ್ ನಿಮ್ ಕಡೆ ಇರ್ತತಿ, ಅದನ್ನ ಅವ್ರಿಗೆ ಜ್ಞಾಪಿಸ್ ಬಯಸ್ತೀನಿ. ಏನು ವೀರೇಂದ್ರ ಪಾಟೀಲ್ ಅವರು ಯಾವಾಗ ದೈತ್ಯ ಬಲ ಕಾಂಗ್ರೆಸ್ ಪಕ್ಷ ಪಡೆದುಕೊಳ್ತತಿ, ಅವಾಗ ಏನಾಗಿದೆ ಅನ್ನೋದು ವೀರೇಂದ್ರ ಪಾಟೀಲ್ ಸರ್ಕಾರ ಹಿಡಿದುಕೊಂಡು ಇವತ್ತಿನವರೆಗೂ ಎಲ್ಲ ಸರ್ಕಾರಗಳಲ್ಲಿ ಏನೇನು ಆಗ್ಲಿದೆ ಬರಲಿದೆ ಅನ್ನುವಂಥದ್ದನ್ನ ಬರಲಿರೋ ದಿನಗಳಲ್ಲಿ ಕಾಲ ಅದಕ್ಕೆ ಉತ್ತರ ಕೊಡ್ತದೆ. ಇದು ಒಂದು ಭಾಗ ಆಯ್ತು. ಅವ್ರ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಾಯ್ತು. ಒಂದು ಹಂತದಲ್ಲಿ ಹರಿಪ್ರಸಾದ್ ನಾವ್ ಯಾರನ್ನ ಮೇಲ್ ಕೊಡಿಸ್ಬೇಕು ಗೊತ್ತೈತಿ, ಯಾವಾಗ ಕೇಳಿಸ್ಬೇಕು ಅನ್ನೋದು ಗೊತ್ತೈತಿ, ಅವ್ರ ಈಡಿಗ ಸಮಾಜದ ಪೀಠಾಧಿಪತಿಗಳು ಯಾವ ರೀತಿ ಮಾತನಾಡಿದ್ರು ಗೊತ್ತೈತಿ, ಇಲ್ಲೆಲ್ಲರೂ CM ಟೇಬಲ್ಗೆ ಕುರ್ಚಿಗೆ ಟವಲ್ ಹಾಕಿದ್ದು ಗೊತ್ತೈತಿ. ನೀವೇನ್ ದೊಡ್ಡ ಗಂಗೋತ್ರಿಗಳಿಲ್ಲ. ಬದ್ರುದ್ದೀನ್ ಸರ್ ಹೇಳಿದ್ರು ಇದೆಲ್ಲ ಪಕ್ಷದಾಗ ಐತಿ, ಅದು ಈಗ ಕೆಲವೊಂದು ಪಕ್ಷದ ಜಾಸ್ತಿ ಒಂದೊಂದ್ಸಲ ತೋರಿಸ್ಕೊಡ್ತದಿ. ಆದ್ರೆ ಕಾಂಗ್ರೆಸ್ನಾಗ ಯಾವ ರೀತಿ ಅಖಿಲ ಭಾರತೀಯ ಮಟ್ಟದಲ್ಲ, ಏನು ಕಾಂಗ್ರೆಸ್ಸಿನ ವಕ್ತಾರಾದಂತ ಆಚಾರ್ಯ ಪ್ರಮೋದ್ ಕೃಷ್ಣನ್ರವರು ಯಾವ ರೀತಿ ಬಟಾಬೈಲಾಗಿ ಇವತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮಾತನಾಡಿದಾರೆ ನಾವು ನೀವುಗಳೆಲ್ಲ ನೋಡ್ತಾ ಇದೀವಿ. ಸೊ ಇದನ್ನೆಲ್ಲ ಅವ್ರೊಂದ್ಸಲ ಅವಲೋಕನ ಮಾಡ್ಕೊಳ್ಳಿ. ಜೊತೆಗೆ ಇವಾಗ ನಾನು ತಮ್ಮ ಪ್ರಶ್ನೆಗೆ ಉತ್ತರ ಕೊಡಬಯಸ್ತೀನಿ. ತಾವು ಹೇಳಿದ್ದು ನಿಜ ಇದೆ. ಇದು ಈ ರೀತಿ ಈ ಮುಂಚೆ ವಿಜೇಂದ್ರ ಅವ್ರು ಕೊಟ್ಟಿದಾರ ಅಂತ ನಿಮ್ಗೆ ಯಾರು ಹೇಳಿದಾರೋ ಗೊತ್ತಿಲ್ಲ. ನನಗೆ ಹೈಕಮಾಂಡ್ಗೆ ಅವ್ರು ಹೋಗಿ ದೂರ್ ಕೊಟ್ಟಿದಾರ ಅಂತ ಹೇಳಿ ಅದು ನಿಮ್ಗೆ ಹೇಗೆ ಗೊತ್ತಾಗಿದೋ ನನಗ್ ಗೊತ್ತಿಲ್ಲ. ನನಗ್ ವಿಜೇಂದ್ರ ಅವ್ರು ದೂರ್ ಕೊಟ್ಟಿದಾರೋ ಏನ್ ಮಾಡಿದಾರೋ ನನಗ್ ಗೊತ್ತಿಲ್ಲ. ನಾನು ಪಕ್ಷದ ವಕ್ತಾರನಾಗಿ ಅದು ಯಾವ ರೀತಿ ತಮ್ಮ ಗಮನಕ್ಕೆ ಬಂದತ್ತೋ ಗೊತ್ತಿಲ್ಲ. ಆದ್ರೆ ಈಗ ಅಫಿಷಿಯಲ್ ಅಲ್ಲದೆ ಇದ್ರು ಕೂಡ ಒಂದು
ರಾಜ್ಯದ ಒಳಗೆ ಒಬ್ಬ ರಾಜ್ಯಾಧ್ಯಕ್ಷನ ವಿರುದ್ಧ ಅದೇ ಪಕ್ಷದ ಇನ್ನೊಬ್ಬ ಶಾಸಕ ನೇರವಾಗಿ ಅಂದ್ರೆ ನಿರಂತರವಾಗಿ ಒಂದು ವಾಗ್ದಾಳಿಯನ್ನ, ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಬಂದು ಅದನ್ನ ರಾಜ್ಯಾಧ್ಯಕ್ಷ ಕೇಂದ್ರದ ನಾಯಕರ ಗಮನಕ್ಕೆ ತರದೇ ಇದ್ರೆ ತರ್ತಾರೆ ಅನ್ನೋದು ಅದೊಂದು ಸಾಮಾನ್ಯ ಜ್ಞಾನ. ತಂದೆ ತರದ್ ಯಾವುದೇ ಪಕ್ಷ ನೋಡಿ, ಖಂಡಿತ ಆ ರೀತಿ ಮಾತನಾಡೋದು ಪಕ್ಷದ ಅಶಿಸ್ತು ಅನ್ನುವಂತ ಶಬ್ದನ ಇವತ್ತು ನಮ್ಮ ಸನ್ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಅಶಿಸ್ತಿನ ಅವರು ಎಲ್ಲಾ ಗೆರೆಗಳನ್ನು ದಾಟಿದ್ದಾರೆ ಅಂತ ಇವತ್ತು ಅಧಿಕೃತವಾಗಿ ನಮ್ಮ ಪಕ್ಷದಿಂದ ಹೇಳುವಂತ ಕಾರ್ಯ ಆಗಿದೆ. ಅದಕ್ಕೆ ನಿಶ್ಚಿತವಾಗಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಖಂಡಿತವಾಗಿ ಆಗ್ತದೆ. ಆಮೇಲೆ ಇನ್ನೂ ಒಂದು, ಕೆಲವೊಂದು ಸಾರಿ ಆಂತರಿಕ ಪ್ರಜಾಪ್ರಭುತ್ವ ಅತಿ ಪರಾಕಾಷ್ಠೆ ಮೀರ್ತೇನೋ ಅಂತ ಒಂದು ಸಂದರ್ಭಗಳು ಉಂಟಾಗುತ್ತೆ. ರಾಜಕಾರಣ ವ್ಯವಸ್ಥೆದೊಳಗೆ ಏನು ಆಂತರಿಕ ಪ್ರಜಾಪ್ರಭುತ್ವ ಕೊಡ್ಬೇಕು ಅನ್ನೋದಂತ ಇರ್ತೈತಿ, ಅದಕ್ಕೊಂದು ಸೀಮಾರೇಖೆ ಅನ್ನೋದು ಇರ್ತೈತಿ. ಆ ಸೀಮಾರೇಖೆ ದಾಟಿದ್ದಾರೆ ಅನ್ನುವಂಥದ್ದನ್ನ ಇವತ್ತು ನಮ್ಮ ಪಕ್ಷನೇ ಅಧಿಕೃತವಾಗಿ ಹೇಳಿದೆ. ಅವತ್ತು ಹೇಮಾದ್ರಿ ಅವರೇ, ನೀವು ಮೊನ್ನೆನೂ ಇದನ್ನ ಮಾತನಾಡ್ತಾ ಹೇಳಿದ್ರಿ, ಪಕ್ಷದ ವಿರುದ್ಧ ಹೋಗ್ತಿಲ್ಲ, ಅವರು ಪಕ್ಷದ ಪರವಾಗಿನೇ ಹೋಗ್ತಾ ಇದಾರೆ, ಪಕ್ಷದ ಚೌಕಟ್ಟಿನಲ್ಲಿ ನಿಂತಿದ್ದಾರೆ ಅಂತ ತಾವು ಮೊನ್ನೆನೂ ಹೇಳಿದ್ರಿ. ನಾನು ಮೊನ್ನೆನೂ ಈ ಪ್ರಶ್ನೆ ಕೇಳಿದ್ದೆ, ಪಕ್ಷದ ಚೌಕಟ್ಟಿನಲ್ಲಿ ನಿಂತ್ರೆ ಪಕ್ಷದ ಧ್ಯೇಯೋದ್ದೇಶಗಳಿಗೆ ಬದ್ಧವಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ, ಬಿಟ್ಟು ನಾನ್ ಸಪರೇಟ್ ಆಗಿ ಇನ್ನೇನು ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಪಕ್ಷ ಇದೆಯಾ ಇಲ್ವಲ್ಲ, ಇನ್ನೊಂದು ನಾಯಕನ ಅಲ್ವಲ್ಲ, ಅದನ್ನೇನ್ ಘೋಷಣೆ ಮಾಡಿಲ್ವಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮೇಲೆ ಆ ಉತ್ತರ ಹೇಳಿದೆ ಅಂದ್ರೆ, ಮಂಜುಳಾ ಮೇಡಮ್, ನಾನು ಅವತ್ತ ನಿಮ್ ಪ್ರಶ್ನೆಗೆ ಉತ್ತರ ಹೇಳಿದ್ ನಿಜ. ನಾನು ಯಾಕೆ ಹೇಳಿದೆ ಅಂತಂದ್ರೆ, ಏನು ಮೂಡ ವಿಚಾರ, ವಾಲ್ಮೀಕಿ ಅಭಿವೃದ್ಧಿ ವಿಚಾರದಾಗ ಇವರೊಂದು ಯಾತ್ರೆ ಮಾಡ್ತೀವಿ ಅಂದಾಗ ನಮ್ಮ ಹೈಕಮಾಂಡ್ ತಡೆದಂತ ಒಂದು ಉದಾಹರಣೆ ಇತ್ತು. ನಾವೇನ್ ಅನ್ಕೊಂಡಿದ್ವಿ, ಪಕ್ಷದ ಕಾರ್ಯಕರ್ತರು, ವಕ್ತಾರಗಳು ಇದೇ ರೀತಿ ಏನು ನವೆಂಬರ್ 25ರಿಂದ ಡಿಸೆಂಬರ್ 25 ಇವರ ಏನು ಪಾದಯಾತ್ರೆ ಆರಂಭ ಆಗ್ತದ, ಇದನ್ನು ಕೂಡ ನಮ್ಮ ಹೈಕಮಾಂಡ್ ತಡಿತೈತಿ ಅನ್ನೋ ಒಂದು ಉದ್ದೇಶ, ಸದುದ್ದೇಶದಿಂದ ಒಂದು ಒಳ್ಳೆಯ ವಿಚಾರದೊಂದಿಗೆ ನಾನೊಬ್ಬ ಪಕ್ಷದ ವಕ್ತಾರನಾಗಿ ಆ ರೀತಿ ನಾನು ಹೇಳ್ಬೇಕಾಗಿದ್ದು ನನ್ನ ಧರ್ಮ, ಮತ್ತು ಆ ರೀತಿ ಆಗ್ತಿತ್ತು. ಈ ಚುನಾವಣೆ ಏನು ಮಹಾರಾಷ್ಟ್ರ ಚುನಾವಣೆ, ಜಾರ್ಖಂಡ್ ಚುನಾವಣೆ, ಈ ಬಂದಂತ ಒಂದು ಇವತ್ತು ಪಾರ್ಲಿಮೆಂಟಿನ ಅಧಿವೇಶನ ಒಂದು ಆರಂಭ ಆಗ್ತಾ ಇತ್ತು. 16 ಪ್ರಮುಖವಾದಂತ ಅಮೆಂಡ್ಮೆಂಟ್ಗಳು ಬರ್ತಾ ಇದಾವು. ಅದರಲ್ಲಿ ವ್ಯಸ್ತರಾಗಿ ಎಲ್ಲೋ ಒಂದು ಕಡೆ ಇದು ಸ್ವಲ್ಪ ಆಚೆಗೆ ಬಂದಿದೆ. ಮತ್ತೆ ಇದು ಆಚೆಗೆ ಬಂದದ್ದನ್ನ ಮತ್ತೆ ಟ್ರ್ಯಾಕಿಗೆ ಅದಕ್ಕೇನು ಔಷಧಿ ಕೊಡಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ತಾವು ಕೂಡ ಹೇಳಿದ್ರಿ. ಯಾವುದೂ ಅನಿವಾರ್ಯ ಅಲ್ಲ, ಇವತ್ತು ಯಾವುದೂ ಅನಿವಾರ್ಯ ಅಲ್ಲ. ಅದನ್ನ ಯಾವ ಕಾಲದಾಗ ಏನ್ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರಿಗೆ, ನಮ್ಮ ಹೈಕಮಾಂಡ್ಗೆ ಗೊತ್ತಿದೆ. ನಮ್ಮ ಹೈಕಮಾಂಡ್ ಅನ್ನು ಸರಿಪಡಿಸ್ತೈತೆ ಅನ್ನುವಂತ ಆಶಾಭಾವನೆಯನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನಾನು ಹೊಂದಿದ್ದೇನೆ. ಓಕೆ ಕಶ್ಯಪ್ ಅವರೇ, ಹಿಂದಿಂದಲೂ ಕೂಡ ಯತ್ನಾಳ್ ಒಂದು ಗಂಭೀರ ಆರೋಪ ಮಾಡ್ತಿದ್ರು, ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಮತ್ತು ಅದಕ್ಕಿಂತ ಮುಂಚೆನೂ ಕೂಡ ಯಡಿಯೂರಪ್ಪ ಮತ್ತು ಅವರ ಪುತ್ರ ಹೊಂದಾಣಿಕೆ ರಾಜಕೀಯವನ್ನ ಮಾಡ್ತಾರೆ ಅಂತ. ಅದರರ್ಥ ಯಡಿಯೂರಪ್ಪನವರ ಜೊತೆ ಅವರು ಒಂದು ಹೊಂದಾಣಿಕೆಯಲ್ಲಿದ್ದಾರೆ ಅಂತ ಬಹಿರಂಗವಾಗಿನೇ ಬಹಳಷ್ಟು ಬಾರಿ ಹೇಳಿದ್ದಾರೆ. ಆ ಕಾರಣಕ್ಕೆ ಅವ್ರು ಹೋರಾಟ ಮಾಡಲ್ಲ ಅಂತಾನು ಹೇಳಿದ್ರು, ಬಟ್ ಮೂಡ ವಿಚಾರವಾಗಿ ಅವ್ರು ಹೋರಾಟ ಮಾಡಿದ್ರು. ಈಗಲೂ ಕೂಡ ಅವ್ರ ಆರೋಪವನ್ನ ಮಾಡ್ತಾರೆ, ಕಾಂಗ್ರೆಸ್ನ ಕೆಲವು ನಾಯಕರ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡೋದೇ ಅವರ ಪರಂಪರೆ ಅಂತ ಒಂದು ಗಂಭೀರ ಆರೋಪ ಮಾಡ್ತಾರೆ. ಇದಕ್ಕೇನಾದ್ರೂ ಪ್ರತಿಕ್ರಿಯಿಸ್ತೀರಾ? ಹಾಗಾಗಿ ನಾವು ಅವರ ನಾಯಕತ್ವನ ವಿರೋಧಿಸ್ತೀವಿ ಅಂತಾನು ಹೇಳ್ತಾರೆ. ನೋಡಿ, ನಮ್ಮ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವತ್ತು ಹೊಂದಾಣಿಕೆ ರಾಜಕೀಯ ಯಾವ ಪಕ್ಷದೊಂದಿಗೆ ಮಾಡ್ಕೊಂಡು ಬಂದಿಲ್ಲ. ನಾವು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಕೊಂಡು ಅಧಿಕಾರದಲ್ಲಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಅವರ ಆಡಳಿತ ಪಕ್ಷದ ನಾಯಕರ ಮನೆಗೆ ಹೋಗೋದು, ಅವೆಲ್ಲ ಕೆಲ್ಸಗಳು ನಾವು ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಹಾಗಾಗಿ ನಮ್ಗೆ ಇವರು ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ಯತ್ನಾಳ್ ಅವರು ನಮ್ ಪಕ್ಷದ ಕಡೆ ಕೈ ತೋರಿಸೋದು ಅದು ಸಮಂಜಸವಲ್ಲ ಅಂತ ನಾನು ಹೇಳಕ್ ಬರ್ತೀನಿ. ಕಮಿಂಗ್ ಬ್ಯಾಕ್ ಟು ದಟ್ ಪಾಯಿಂಟ್, ನಮ್ಮ ಬಿಜೆಪಿ ಮಿತ್ರರು ಹೇಳಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಅದಿದೆ ಇದಿದೆ ಅಂತ. ನೋಡಿ, 2019-20 ಈ ಭಿನ್ನಮತ ಸ್ಟಾರ್ಟ್ ಆಗಿದೆ ರಾಜ್ಯದಲ್ಲಿ. ರಾಜ್ಯದ ಬಿಜೆಪಿ ಘಟಕದಲ್ಲಿ ಒಂದು ಕಮಿಟಿ ಇರುತ್ತೆ, ಏನಪ್ಪ ಶಿಸ್ತು ಕ್ರಮ ಜರುಗಿಸ್ಲಿಕ್ಕೆ ಒಂದೊಂದು ಕಮಿಟಿ ಇರುತ್ತೆ. ಎಲ್ಲಾ ಪಕ್ಷದಲ್ಲೂ ಇರುತ್ತೆ, ಬಿಜೆಪಿ ಪಕ್ಷದಲ್ಲೂ ಇದೆ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ಬಿಜೆಪಿ ಯತ್ನಾಳಾಗ್ಲಿ, ಈಶ್ವರಪ್ಪನವ್ರಿಗಾಗ್ಲಿ, ಇಲ್ಲ ಅವ್ರ ಟೀಮ್ಗಾಗ್ಲಿ ಇಲ್ಲಿವರೆಗೂ ಒಂದು ನೋಟಿಸ್ ಕೊಟ್ಟಿಲ್ಲ. ಕೇಂದ್ರದ ಟೀಮ್ ಆಗ್ಲಿ ಇಲ್ಲ ರಾಜ್ಯದ ಟೀಮ್ ಆಗ್ಲಿ. ಇವತ್ ಬೆಳಗ್ಗೆ ಹೇಳ್ತಾರೆ ರಾಜ್ಯದ ಬಿಜೆಪಿ ಉಸ್ತುವಾರಿ ಒಬ್ಬ ಇದು ಯಡಿಯೂರಪ್ಪ ಮತ್ತು ವಿಜೇಂದ್ರ ರಬ್ಬರ್ ಸ್ಟ್ಯಾಂಪ್ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾರೆ ಅಂತ. ಇಲ್ಲ, ಅವ್ರ ಕೇಳಿ ಯತ್ನಾಳ್ಗೆ ಇವರು ಒಂದು ಇದು ಏನಪ್ಪಾ ಇದು ರಿಪೋರ್ಟ್ ಕೊಡ್ತಾ ಇಲ್ಲ, ಏನಪ್ಪಾ ಒಂದು ಸ್ಪಷ್ಟೀಕರಣ ಕೊಡಿ ಅಂತ ಕೇಳ್ತಾ ಇಲ್ಲ, ಇವ್ರು ಕೊಡ್ತಾ ಇಲ್ಲ. ಇದ್ರ ಅರ್ಥ ಏನು? ನೀವೇ ಹೇಳ್ದಂಗೆ ಇದರಿಂದ ಯಾರೋ ಇದಾರೆ. ಯಾರು ಇದ್ರಿಂದ ಓದ್ಸಲಿ ಬಸವರಾಜ ಬೊಮ್ಮಾಯಿನ ಮಾಡ್ಬಿಟ್ಟು ಲಿಂಗಾಯತ ಸ್ಥಾನವನ್ನು ಪ್ರಬಲವಾಗಿ ಹಾಗೂ ಸೆಕೆಂಡರಿ ಲೈನ್ ಲೀಡರ್ಶಿಪ್ ಬೆಳೆಸ್ಬೇಕು ಅಂತ ಹೊರಡ್ಕೊಂಡ್ರು, ಕೈ ಸುಟ್ಕೊಂಡ್ರು.
ಇವಾಗ BL ಸಂತೋಷನ್ ಟೀಮು ಸೋಮಣ್ಣ ಅವ್ರನ್ನ ಎತ್ಕಟ್ಟಿ ಅವ್ರಿಗೆ ಸ್ಥಾನ ಕೊಡ್ಸಿ ಅವ್ರನ್ನ ಬೆಳೆಸ್ಬೇಕು ಅಂತ ಹೋಗ್ತಾರೆ. ಅದಕ್ಕೆ ಹೊಟ್ಟೆ ಕಿಚ್ಚಿಗೆ ಇದೇ ಯತ್ನಾಳ್ ಅವರು ಒಂದು ಟೀಮ್ ಕಟ್ಕೊಂಡು ರಾಜ್ಯದಲ್ಲಿ ಓಡಾಡ್ತಾರೆ. ಹಾಗಾಗಿ ಇವ್ರ ಮೇಲೆ ಅವ್ರ ಹೊಟ್ಟೆ ಕಿಚ್ಚು, ಅವ್ರ ಮೇಲೆ ಇವ್ರ ಹೊಟ್ಟೆ ಕಿಚ್ಚು. ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ದಿನ ಬೆಳಗಾದ್ರೂ ಇವ್ರು ಜನರ ಪರವಾಗಿ ಕೆಲಸ ಮಾಡೋಣ ಅಂತಿಲ್ಲ, ಇವ್ರಿಗೂ ಅವ್ರ ಸೀಟ್ಗೋಸ್ಕರ ಕೆಲಸ ಮಾಡೋಣ, ರಾಜ್ಯದ ಪರವಾಗಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದೇ ಇಲ್ಲ. ಈ ಬಿಜೆಪಿ ಬಣಗಳು ಮಾಡ್ತಿರೋ ಕೆಲಸ ಇಷ್ಟೇ. ಒಂದು ರಾಜ್ಯದ ಪರವಾಗಿ ಮಾತಾಡೋಣ, ರಾಜ್ಯದ ಅಭಿವೃದ್ಧಿ ಪರವಾಗಿ ಮಾತಾಡೋಣ, ರಾಜ್ಯಕ್ಕೆ ಅನುದಾನ ತಗೊಂಬರೋಣ ಅನ್ನೋ ಒಂದು ವಿಷಯ ಮಾತಾಡೋದಿಲ್ಲ. ವಿಷಯ ಆಧಾರಿತ ರಾಜಕೀಯ ಮಾತಾಡೋದಿಲ್ಲ. ಯತ್ನಾಳ್ ಸೋಮಣ್ಣ ಮೇಲೆ ಬೈಯೋದು, ಸೋಮಣ್ಣ ಅವರು ವಿಜಯನ ಮೇಲೆ ಬೈಯೋದು, ಇದು ಅವ್ರದ್ದು ಅದೇ ಆಗಿ ಕೂತಿದೆ. ಹಾಗಾಗಿ ಇವರು ಇದು 2019ರಿಂದ ಸ್ಟಾರ್ಟ್ ಆಗಿರೋದು ಈ ಭಿನ್ನಮತೀಯ ಚಟುವಟಿಕೆ ನಿತ್ಯ ನಿರಂತರವಾಗಿ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಇದಕ್ಕೆ ಬಿಜೆಪಿ ಸ್ಟೇಟ್ ಲೆವೆಲ್ ನಾಯಕರಾಗ್ಲಿ ಕೇಂದ್ರದ ನಾಯಕರಾಗಿ ಮುಲಾಮ್ ಹಚ್ಚುವ ಕೆಲಸವನ್ನು ಮಾಡುವುದಿಲ್ಲ. ಯಾಕಂದ್ರೆ ಕೇಂದ್ರದ ನಾಯಕರಿಗೆ ಯಡಿಯೂರಪ್ಪನವ್ರನ್ನ ಎದುರಾಕೊಂಡು ಏನಾಗಿದೆ ಅಂತ ಗೊತ್ತು. 2013ರಲ್ಲಿ ಪುನಃ ಅವ್ರು ಅದನ್ನ ರಿಪೀಟ್ ಮಾಡ್ಬೇಕು ಅಂತ ಹೆದರಿಕೆ ಆಗಿದೆ. ಹಾಗಾಗಿ ಆ ಕೆಲಸಕ್ಕೆ ಕೈ ಹಾಕಲ್ಲ ಅಂತ ರಾಜಕೀಯ ಪಡಸಾಲೆಯಲ್ಲಿ ಮಾತಾಡ್ತಾರೆ, ಜನನು ಮಾತಾಡ್ತಾರೆ. ಹಾಗಾಗಿ ಇವರು ಯತ್ನಾಳ್ಗೂ ನೋಟಿಸ್ ಕೊಡೋದಿಲ್ಲ, ಇವರು ವಿಜೇಂದ್ರನ ಕೆಳಗಡೆನೆ ಉಳಿಸುದಿಲ್ಲ. ಇವರ ಬಡದಾಟ ನಿತ್ಯ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಓಕೆ, ಪ್ರಶಾಂತಿ ಅವರೇ, ಬಿಜೆಪಿ ಒಳಗಿನ ಈ ಭಿನ್ನ ಮತ್ತು ಬಣ ರಾಜಕೀಯ ಚನ್ನಪಟ್ಟಣದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಸೋಲಿಗೆ ದುಬಾರಿ ಆಯ್ತಾ? DK ಶಿವಕುಮಾರ್ ಅವರು ಅಲ್ಲಿ ಪಕ್ಷದ ಅಂದ್ರೆ ಬೇರೆ ಬೇರೆ ಪಕ್ಷದ ನಾಯಕರು ನಮ್ಗೆ ಸಹಕರಿಸಿದ್ದಾರೆ ಅಂತ ಒಂದು ಹೇಳಿಕೆಯನ್ನ ಕೊಟ್ರು. ನೀವು ಮೈತ್ರಿ ಮಾಡ್ಕೊಳ್ಳೋ ಸಂದರ್ಭದಿಂದ ಹಿಡಿದು ಇಲ್ಲಿ ತನಕ ಕುಮಾರಸ್ವಾಮಿ ಅವರು ನೇರವಾಗಿ ಕೇಂದ್ರ ನಾಯಕರ ಜೊತೆನೆ ಸಂಪರ್ಕದಲ್ಲಿದ್ದಾರೆ. ರಾಜ್ಯದ ಕೆಲವು ನಾಯಕರಿಗೆ ಆ ಭೇಟಿ ಮತ್ತು ಆ ಮೈತ್ರಿ ಮೊದಲಿಂದಲೂ ಕೂಡ ಇಷ್ಟ ಇರಲಿಲ್ಲ. ಕೆಲವರು ಬಹಿರಂಗವಾಗಿ ಹೇಳಿದ್ರು, ಕೆಲವರು ಹೇಳಿರ್ಲಿಲ್ಲ. ಇದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸ್ತೀರಾ? ಇವಾಗ ನೋಡಿ, ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟ್ ಒಟ್ಟಾಗಿ ಹೋದ್ರು. ಅವರಲ್ಲೂ ಭಿನ್ನಾಭಿಪ್ರಾಯಗಳಿದ್ವು. ಕುಂದೂರಲ್ಲಿ ಆಗ್ಲಿ, ಶಿಗ್ಗಾವಿದಲ್ಲಾಗ್ಲಿ ಭಿನ್ನಾಭಿಪ್ರಾಯಗಳಿದ್ವು. ಎಲ್ಲ ಶಮನಗೊಳಿಸಿ ಅವ್ರು ಒಟ್ಟಾಗಿ ಹೋದ್ರು. ಇವಾಗ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಇವಾಗ ನಾವು ಒಂದು ಸರ್ಕಾರದ ವಿರುದ್ಧ ಇವಾಗ ನಾವು ಹೋರಾಟ ಮಾಡ್ತಾ ಇದೀವಿ. ಸರ್ಕಾರ ವಿರುದ್ಧ ಇವಾಗ ನಾವು ನಿಂತ್ಕೊಂಡಿದೀವಿ ಒಂದು ಚುನಾವಣೆಗೆ ಅಂದಾಗ ನಾವ್ ಯಾರು ಭಿನ್ನಾಭಿಪ್ರಾಯಗಳು ಇರ್ಲೇಬಾರ್ದು. ಯಾಕಂದ್ರೆ ಒಟ್ಟಾಗಿ ಹೋದ್ರೇನೆ ಅಲ್ಲಿ ಅಲ್ಲಿ ನಮಗ್ ಬಲ ಇರೋದು, ಇಲ್ಲ ಬಲ ಸಿಗೋದಿಲ್ಲ ನಮ್ಗೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಹೌದು ಅನ್ನೋ ಕಾರಣ ಕೂಡ ಇರುತ್ತೆ ನಮಗೀಗ. ಇಲ್ಲ ಒಟ್ಟಾಗಿ ಹೋಗ್ಬೇಕಾಗಿತ್ತ ಏನೋ. ಯಾಕಂದ್ರೆ ಅಲ್ಲೂ ಬಣಗಳು ಅಂದ್ರೆ ಈ ಬಣಗಳು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಸುಮ್ನೆ ಚಿಕ್ಕ ಚಿಕ್ಕ ಭಿನ್ನಾಭಿಪ್ರಾಯಗಳಿಂದ ಒಂದೇ ಸಲ ಬಣಗಳು. ಇವಾಗ ನಾವು ಸೀನಿಯಾರಿಟಿ ವೈಸ್ ಹೋಗ್ತಾರೆ, ನಾವು ಸೀನಿಯರ್ಸ್ ನಾವು ಜೂನಿಯರ್ಸ್ಗೆ ಏನ್ ಕೇಳ್ಬೇಕು, ಈ ರೀತಿ ಇವಾಗ ಸ್ಟಾರ್ಟ್ ಆಗಿದೆ. ಈಗ ನಮ್ಮಲ್ಲ ಅನ್ನೋದ ಅಲ್ಲ, ಈಗ ಎಲ್ಲಾ ಪಕ್ಷಗಳಲ್ಲೂ ಇವಾಗ ನಮ್ಮ ವಿಶ್ಲೇಷಕರು ಹೇಳ್ದಂಗೆ ಪ್ರತಿಯೊಂದು ಪಕ್ಷಗಳಲ್ಲೂ ಇದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇವಾಗ ನೋಡಿ, ಒಟ್ಟಾಗಿ ಬಂದಿದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಒಂದು ಬಲ ಬರ್ತಿತ್ತೇನೋ, ಏನೋ ಒಂದ್ ಸ್ವಲ್ಪ ಶಕ್ತಿ ತುಂಬ್ತಿತ್ತೇನೋ ಪಕ್ಷಕ್ಕೆ ಅನ್ನೋ ಒಂದು ನಮ್ಮಲ್ಲೂ ಅನಿಸಿಕೆ ಇದೆ. ಹಾಗನ್ಕೊಂಡು ಇವಾಗ ನಾವು ಅವರ ಭಿನ್ನಾಭಿಪ್ರಾಯನ ನಾವು ನಮ್ಮ ಪಕ್ಷದವರು ಶಮನ ಮಾಡಕ್ಕಾಗಲ್ಲ. ಯಾಕಂದ್ರೆ ಅದು ಅವರ ಆಂತರಿಕ ಭಿನ್ನಾಭಿಪ್ರಾಯಗಳು, ಅವರೇ ಅಲ್ಲಿ ಶಮನ ಮಾಡ್ಕೊಬೇಕಾಗಿದೆ. ಇವಾಗ ನಾವ್ ಏನು ಹೇಳೋದಕ್ಕಾಗಲ್ಲ. ಸೊ ಎಲ್ಲೋ ಒಂದ್ ಕಡೆ ಹೌದು ಅಂತ ಕೂಡ ಅನ್ಸುತ್ತೆ. ಹಾಗೆ ಕಾಂಗ್ರೆಸ್ಸಿಗರು ಈ ಒಂದು ವಿಚಾರದಲ್ಲಿ ಅವರಲ್ಲಿ ಇದ್ದಂತಹ, ಇವಾಗ ನೋಡಿ ಶಿಡ್ಡೂರಲ್ಲಿ ಇವಾಗ ಪಠಾಣ್ರವ್ರನ್ನ ನಿಲ್ಲಿಸ್ಬೇಕಾ, ಅವ್ರನ್ನ ಈ ಸಮುದಾಯದವ್ರನ್ನ ನಿಲ್ಲಿಸ್ಬೇಕಾ ಅನ್ನೋದ್ರಲ್ಲಿ ಅವ್ರಿಗೆ ಶಮನ ಮಾಡ್ಕೊಂಡ್ರು. ಅಷ್ಟರಲ್ಲಿ ಆ ಒಂದು ಚುನಾವಣೆ ಇನ್ನೇನ್ ಬರ್ತಾ ಇದೆ ಅನ್ನೋಷ್ಟು ಶಮನ ಮಾಡ್ಕೊಂಡ್ರು. ಆದ್ರೆ ನಮ್ಮಲ್ಲಿ ಇನ್ನ ಶಮನನೇ ಆಗಿರ್ಲಿಲ್ಲ. ನಾವಿನ್ನ ಅದು ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಂಡೆ ನಾವು ಚುನಾವಣೆ ಎದುರಿಸ ಒಂದು ಪ್ರಸಂಗ ಉದ್ಭವ ಆಯ್ತು. ಸೊ ಹಾಗಾಗಿ ಎಲ್ಲ ಹೌದು, ನಿಜಕ್ಕೂ ಒಗ್ಗಟ್ಟಾಗಿದ್ದಿದ್ರೆ ಎಲ್ಲ ಒಂದ್ ಕಡೆ ನಾವು ಇನ್ನ ಒಂದು ಈ ಮತ ಸಿಗೋ ವೋಟ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾ ಇತ್ತ ಏನೋ ಅಂತ ಅನಿಸಿಕೆ ನಮ್ಮಲ್ಲೂ ಇದೆ. ಓಕೆ, ಮಾತಾಡ್ತೀನಿ. ಹೇಮಾದ್ರಿ ಅವರೇ, ಕಾಂಗ್ರೆಸ್ ವಕ್ತಾರರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಏನು ಅಂತಂದ್ರೆ, ಎಲ್ಲ ಪಕ್ಷದಲ್ಲೂ ಒಂದು ಶಿಸ್ತು ಸಮಿತಿ ಅಂತಿರುತ್ತೆ. ಯಾಕೆ ಇಲ್ಲಿ ತನಕ ಶಿಸ್ತು ಸಮಿತಿ? ಸುಮಾರು 1 ವರ್ಷ ಆಯ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ, ಅವರ ವಿರುದ್ಧ ಸಮರವನ್ನ ಸಾರಿ 1 ವರ್ಷನೇ ಆಯ್ತು ಯತ್ನಾಳ್ ಅವರ ಬಣಕ್ಕೆ. ಯಾಕೆ ಇಲ್ಲಿ ತನಕ ಒಂದು ನೋಟಿಸ್ ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ. ಅದ್ರ ಜೊತೆಗೆ ST ಸೋಮಶೇಖರ್ ಅವರು ನಿಮ್ಮ ಪಕ್ಷದ ಶಾಸಕರವರು ಇವತ್ತು ಹೇಳಿಕೆ ಕೊಡ್ತಿದ್ದಾರೆ, ಮೊನ್ನೆನೂ ಹೇಳಿಕೆ ಕೊಟ್ಟಿದ್ದಾರೆ. ನಿರಂತರವಾಗಿ ಅವರು ನಿಮ್ಮ ಪಕ್ಷದ ವಿರುದ್ಧವೇ ಹೇಳಿಕೆಯನ್ನ ಕೊಡ್ತಿದ್ದಾರೆ. 1-2 ಬಾರಿ ಹೇಳಿದ್ರೆ ಇಲ್ಲ ಅವ್ರು ಶಾಸಕರಿದ್ದಾರೆ, ಕ್ರಮ ತಗೋಬೇಕಾದ್ರೆ ಸ್ವಲ್ಪ ಪ್ರೊಸೀಜರ್ ನ ಫಾಲೋ ಮಾಡ್ಬೇಕಾಗತ್ತೆ ಅಂತ. ಎಷ್ಟು ಸಮಯ ಬೇಕು? ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಯಾಕೆ ಮಂಕಾಗಿದೆ ರಾಜ್ಯ ಬಿಜೆಪಿ? ನೋಡಿ, ಕಾಂಗ್ರೆಸ್ಸಿನ ವಕ್ತಾರರು ಮುಲಾಮ್ ಹಚ್ಚಬೇಕು ಅಂತ ಹೇಳಿದ್ರು. ಯಾಕೋ ನನಗೇನ್ ಅನಿಸ್ತದ, ನಮ್ಮ ಪಕ್ಷದ ವಿಚಾರಕ್ಕೆ ಬಹಳ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಅವರು. ಅವ್ರ ಪಕ್ಷದಾಗ ಏನಾಗಿದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇವ್ರು ಎಷ್ಟು ಮಂದಿಗೆ ಶೋಕಾಸ್ ನೋಟಿಸ್ ಕೊಟ್ರು? ಇವ್ರ ಶಿಸ್ತು ಸಮಿತಿನಿಂದ ಹರಿಪ್ರಸಾದ್ ಕೊಟ್ರ,
ಜನಾರ್ದನ್ ಪೂಜಾರಿ ಕೊಟ್ರ, ಯಾರಿಗ್ರಿ ಕೊಟ್ರು ಇವರು? ಏನು G23 ಗ್ರೂಪ್ ನಾಯಕರು ಇದ್ರಲ್ಲ ರಾಷ್ಟ್ರೀಯ ಮಟ್ಟದಾಗ, ಅವ್ರಿಗೆ ಕೊಟ್ರ? ಅದೆಲ್ಲ ನಮ್ಮ ಪಕ್ಷದ ಬಗ್ಗೆ ನೀವು ಪ್ಯಾನಿಕ್ ಆಗಿ ಚಿಂತನೆ ಮಾಡುವಂತದ್ ಬೇಡ. ನಮ್ಮ ಪಕ್ಷದವರು ಸರಿಯಾಗಿ ಯಾವ ಕಾಲಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನು ಮಾಡೇ ಮಾಡ್ತಾರೆ ನಿಶ್ಚಿತವಾಗಿ. ಒಂದು ಇನ್ನೊಂದೇನೋ ಪ್ರಶ್ನೆ ಕೇಳಿದ್ರಿ ತಾವು ಎಸ್ ಟಿ ಸೋಮಶೇಖರ್ ಅವ್ರ ಕುರಿತಾಗಿ. ಎಸ್ ಟಿ ಸೋಮಶೇಖರ್ ಅವ್ರ ವಿಚಾರಕ್ಕ ನೋಡ್ರಿ, ಇದು ಓಪನ್ ಸೀಕ್ರೆಟ್. ಅವರು ಶಾಸಕರಾಗಿದ್ದುಕೊಂಡಿದಾರ, ನಮ್ಮನ್ನು ವಿರೋಧ ಮಾಡ್ತಾ ಇದಾರ. ಅವ್ರ ಮೂಲ ಸಂಸ್ಕೃತಿ ವಿಚಾರವಾಗಿ ಯಾವ ರೀತಿ ವರ್ತನೆ ಮಾಡ್ಬೇಕು ಆ ಮೂಲ ಸಂಸ್ಕೃತಿ ವಿಚಾರವಾಗಿ ಮಾತನಾಡ್ತಾರ. ಕಾನೂನಾತ್ಮಕವಾಗಿ ಕೆಲವೊಂದು ತೊಂದರೆಗಳಿರ್ತಾವ, ಶಾಸಕಾಂಗ ಪಕ್ಷದ ಕಾನೂನಾತ್ಮಕ ತೊಂದರೆಗಳಿರ್ತಾವು. ಅದನ್ನ ನಾವು ಈ ರೀತಿಯಲ್ಲಿ ಉಲ್ಲೇಖ ಮಾಡಿಕೊಂಡು ಅದ್ರ ಬಗ್ಗೆ ನಾವು ಡಿಬೇಟ್ ಮಾಡಕ್ ಆಗಂಗಿಲ್ಲ. ಅದು ನಾವು ಡಿಬೇಟ್ನಾಗ ಏನದು ಕಾನೂನಿನ ಉಲ್ಲೇಖ ಅನ್ನುವಂಥದನ್ನ ಶಾಸಕಾಂಗ ಕಾನೂನು ಯಾವುದು? ನಿಮ್ಮ ಪಕ್ಷದ ಶಾಸಕನ ಯಾವ ರೀತಿ ಪಕ್ಷದ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮಗಳಾಗ್ಬೋದು, ಅವರನ್ನು ಮಾಡೋದ್ರಿಂದ ನಮ್ಗೆ ಸಾಧಕ ಏನು, ಅವ್ರನ್ನ ಬಿಡೋದ್ರಿಂದ ಬಾಧಕ ಏನು, ಇವೆಲ್ಲ ವಿಚಾರಗಳು ಆಗ್ತಿರ್ತಾವು. ಅದನ್ನ ಯಾವ ಸಮಯಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಖಂಡಿತವಾಗಿ ಅದನ್ನ ಪಕ್ಷ ಮಾಡ್ತದೆ. ದಯವಿಟ್ಟು ಅದನ್ನ ನಮ್ಮ ಪಕ್ಷದ ಬಗ್ಗೆ ಆ ಕಾಂಗ್ರೆಸ್ ವಕ್ತಾರರು ತಮ್ಮದನ್ನು ಸರಿಪಡಿಸಿಕೊಂಡ್ರೆ ಸಾಕು. ಇವತ್ತು ಅವರು ಏನು ಕೇರಳದಲ್ಲಿ ಚುನಾವಣೆ ನಿಲ್ಕೋತಾರ, ಆ ಮೈತ್ರಿಕೂಟದ ಅವ್ರ ಜೊತೆ ಇಂಡಿ ಒಕ್ಕೂಟದ ಅಲಯನ್ಸ್ ಪಾರ್ಟ್ನರ್ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ತಾರ. ಇವರು ಎಲ್ಲಿ ಆಪ್ ಅಲ್ಲಿ ಕ್ಯಾಂಡಿಡೇಟ್, ಇವರು ಅಲಯನ್ಸ್ ಪಾರ್ಟ್ನರ್ ಅಂತಾರ, ಅಲ್ಲಿ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ರಿ, ನಾ ಈ ಸಂದರ್ಭದಲ್ಲಿ ಹೇಳ್ಬಯಸ್ತೀನಿ. ಮೈತ್ರಿ ವಿಚಾರದಲ್ಲಿ ಆಗತ್ತೆ. ಮಹಾರಾಷ್ಟ್ರದಲ್ಲಿ ನಿಮ್ಮ ಒಂದ್ ನಿಮಿಷ, ಬಿಜೆಪಿ ಮತ್ತು ಶಿಂದೆ ಬಣದ ಶಿವಸೇನೆ ಅಭ್ಯರ್ಥಿಗಳು ಎಷ್ಟೋ ಕಡೆಯಲ್ಲಿ ಎದುರು ಬದಲಾಗಿದ್ರು. ನೀವು ಕ್ಯಾಂಡಿಡೇಟ್ ಹಾಕಿದ್ರಿ, ಅವರು ಕ್ಯಾಂಡಿಡೇಟ್ ಹಾಕಿದ್ರು, ಸ್ಪರ್ಧೆ ಆಯ್ತು. ಕೆಲವು ಕಡೆ ನೀವು ಗೆದ್ರೆ, ಕೆಲವು ಕಡೆ ಅವ್ರು ಗೆದ್ದಿದ್ದಾರೆ. ಈ ತರದಾಗಿದೆ. ಅಂದ್ರೆ ಒಂದು ಹೊಂದಾಣಿಕೆ ನಡುವೆನೆ ನಿಮ್ಮ ಮೈತ್ರಿ ಪಕ್ಷಗಳೇ ಎದುರಾಳಿಗಳಾಗಿ ಈಗ ಕಳೆದ 3 ದಿನದ ಹಿಂದೆ ಬಂದಿರೋ ಫಲಿತಾಂಶದಲ್ಲೂ ಕೂಡ ಫಲಿತಾಂಶ ನಮ್ಗೆ ಸಿಕ್ಕಾಗಿದೆ. ಹಾಗಾಗಿ ಅದೊಂದು ದೊಡ್ಡ ವಿಚಾರ. ನಾನ್ ಕೇಳ್ತಿರೋದು ಏನಂತಂದ್ರೆ, ಮಂಜುಳಾ ಮೇಡಮ್ ಮಹಾರಾಷ್ಟ್ರ ವಿಚಾರಕ್ಕಾಗಿ ತಮಗೆ ಒಂದು ಸ್ಪಷ್ಟೀಕರಣ ಕೊಡ ಬಯಸ್ತೀನಿ. ಗೊತ್ತಿರ್ಲಿ ನಿಮ್ಗೆ, 145 ಮತಕ್ಷೇತ್ರಗಳಲ್ಲಿ ನೇರವಾಗಿ ಬಿಜೆಪಿ ಭಾಗವಹಿಸುವುದರ ಜೊತೆಗೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರ್ಲಿ, ಏಕನಾಥ್ ಶಿಂದೆ ಶಿವಸೇನಾ ಬಣದ ಸಿಂಬಾಲ್ ಮೇಲೆ ಭಾರತೀಯ ಜನತಾ ಪಕ್ಷದ 14 ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಮತ್ತು ಏನು ಅಜಿತ್ ಪವಾರ್ ಪಕ್ಷದ ಗುರುತಿನ ಮೇಲೆ 4 ಜನ ಬಿಜೆಪಿ ಸದಸ್ಯರು ಸ್ಪರ್ಧೆ ಮಾಡಿದ್ದಾರೆ. ಈ ರೀತಿ ನಮ್ದು ಹೊಂದಾಣಿಕೆ ತುಂಬಾ ಚೆನ್ನಾಗಿತ್ತು. ನಮ್ಮ ಹೊಂದಾಣಿಕೆ ಯಾವುದೇ ರೀತಿ ತೊಂದರೆದಾಗಿರ್ಲಿಲ್ಲ. ಹೇಮಾದ್ರಿ ಅವರೇ, ನಾ ಹೇಳ್ತಾ ಇರೋದು ಹೊಂದಾಣಿಕೆ ಇಲ್ಲ ಅಂತಲ್ಲ, ಆದ್ರೆ ಕೆಲವು ಕಡೆಗಳಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತೀವಿ ಅಂದಾಗ ಅದನ್ನು ಕೂಡ ಆಯ್ತು ಅಂತ ಬಿಟ್ಟಿದ್ದಾರೆ. ಶಿಂದೆ ಬಣದ ಅಭ್ಯರ್ಥಿಗಳಿರೋ ಕಡೆ ಬಿಜೆಪಿ ಅಭ್ಯರ್ಥಿಗಳು ನಿಮ್ಮ ಪಕ್ಷದ ಚಿಹ್ನೆ ಅಡಿಯಲ್ಲೇ ಸ್ಪರ್ಧಿಸಿದ್ದಾರೆ, ಎದುರಾಳಿಗಳಾಗಿ ಸ್ಪರ್ಧಿಸಿದ್ದಾರೆ. ಅದ್ ಯಾವ ಕ್ಷೇತ್ರ? ಎದುರಾಳಿಗಳಾಗಿ ಅಲ್ಲ, ನಮ್ಮ ಅಭ್ಯರ್ಥಿಗಳು ಮೇಡಮ್ ಚುನಾವಣೆ ಅಂದ ಮೇಲೆ ಬಂಡಾಯ ಎಲ್ಲ ಕಡೆ ಇದ್ದೇ ಇರ್ತತಿ. ಚುನಾವಣೆ ಅಂದ ಮೇಲೆ ಬಂಡಾಯ ಇರ್ತತಿ. ನಾವ್ ಯಾರನ್ನು ಬಂಡಾಯ ಅಲ್ಲ. ನೀವು ನನ್ನ ಪ್ರಶ್ನೆ ಬೇರೆ ಹೇಳಿದ್ದೆ. ಡನ್. ಈಗ ನಾನು ಏನ್ ಕೇಳ್ತಿದ್ದೀನಿ ಅಂತಂದ್ರೆ, ನೀವು ಹಾರಿಕೆ ಉತ್ತರ ಕೊಡ್ತಾ ಇದ್ರಿ, ಇಲ್ಲ ನಮ್ಮ ಪಕ್ಷದೊಳಗೆ ಹಿಂಗ್ ನಡೆಯುತ್ತೆ, ನಾವ್ ಅದನ್ನ ಸರಿ ಮಾಡ್ತೀವಿ ಅಂತ. ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ನಿರಂತರವಾಗಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಕೆ ಹರಿಪ್ರಸಾದ್ ಮಾತಾಡಿಲ್ವಾ ಅಥವಾ ಇತರರು ಮಾತಾಡಿಲ್ವಾ ಅಂದ್ರೆ, ಎಲ್ರೂ ಒಂದು ಕಾಲಘಟ್ಟದಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಒಂದು ಹೈಕಮಾಂಡ್ ಅಥವಾ ರಾಜ್ಯ ನಾಯಕರು ಬ್ರೇಕ್ ಹಾಕಿದ್ದಾರೆ, ಅದು ಕಂಟಿನ್ಯೂ ಆಗಿಲ್ಲ. ಆದ್ರೆ ನಿಮ್ಮದೇನು ಅಂತ ಅಂದ್ರೆ, 1 ವರ್ಷದಿಂದ ಯಾವಾಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಹುದ್ದೆಗೆ ಬಂದ್ರು ಅಲ್ಲಿಂದ ಇಲ್ಲಿ ತನಕ ಅದೇ ಮಾತು, ಅದೇ ವಿರೋಧ, ಅದೇ ಶಪಥ, ಬದಲಾಗೇ ಇಲ್ಲ. ಅದು ವೈಯಕ್ತಿಕ ಒಂದು ತಾಕಲಾಟಗಳು ಇವತ್ತದು ಪರಾಕಾಷ್ಠೆಯ ಮಟ್ಟ ಮುಟ್ಟಿದೆ. ಆಗ್ಲೇ ಬದ್ರುದ್ದೀನ್ ಸರ್ ಹೇಳಿದ್ರು, ನೀವೀಗ 1 ವರ್ಷ ಅಂತ ಹೇಳಿದ್ರಿ. ಬದ್ರುದ್ದೀನ್ ಸರ್ ಹೇಳಿದ್ರು 2019ರಿಂದ ಹಿಡ್ಕೊಂಡು ಇದೀವಿ, ಹೀಗೆ ನಡ್ಕೊಂಡು ಬಂದಿದೆ ಅಂತ ಹೇಳಿದ್ರು. ಅದು ಮಧ್ಯೆ ಸರಿಯ ಮಾಡಿದ್ರು, ಅದೇನೇನ್ ಆಗ್ಬೇಕಾಗಿತ್ತು ಆಗಿತ್ತು. ಮತ್ತೆ ಅದೇನೋ ಆಗಿ ಅಂತಾರ, ಹಾಗಾಗಿದೆ ಪರಿಸ್ಥಿತಿ. ಅದು ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಅದಕ್ಕೆ ಏನು ಯಾರಿಗೇನು ಅನುಭವಿಸ್ಬೇಕು ಅದನ್ನ ಅನುಭವಿಸ್ತಾರ. ಡನ್. ಓಕೆ, ಬದ್ರುದ್ದೀನ್ ಅವರೇ, ಈ ಸೋಲನ್ನ ಅಂದ್ರೆ ಈ ಉಪಚುನಾವಣೆಯ ಸೋಲನ್ನ ಈ ಭಿನ್ನಮತೀಯ ಬಣ ಬಯಸಿತ್ತ? ಹಾಗನ್ಸುತ್ತಾ ನಿಮ್ಗೆ? ಯಾಕೆಂದ್ರೆ ವಿಜೇಂದ್ರ ಅವರ ನಾಯಕತ್ವಕ್ಕೆ ಪ್ರಶ್ನೆಯನ್ನ ಎತ್ತೋದಕ್ಕೆ ಇದೊಂದು ಸುವರ್ಣಾವಕಾಶ ಅಂತ ಅವ್ರು ಭಾವಿಸಿದ್ದಾರೆ. ಜೊತೆಗೆ ವಕ್ಫ್ ಹೋರಾಟ ಅವರ ಕೈಗೆ ಸಿಕ್ಕಿರೋದು ಇದೇ ಒಂದು ಸಕಾಲ ಅವರನ್ನ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ ಅಂತ ಅಂದುಕೊಂಡಿದ್ಯಾ? ನಮ್ಗೆ ಈಗಾಗ್ಲೇ ಗೊತ್ತಿದೆ, ರಾಜ್ಯದಲ್ಲಿ 2 ಹೋರಾಟ ಇದೆ. ಒಂದು ಬಿಜೆಪಿ ವರ್ಸಸ್ RSS. ಈಗ ವಿಜೇಂದ್ರ ಅವರು ಒಂದ್ ಕಡೆ ಕಾಣಿಸಿದ್ರೆ
ಯತ್ನಾಳ್ ಅವರು ಇನ್ನೊಂದು ಬಣದಲ್ಲಿ ಕಾಣಿಸ್ಕೊಳ್ತಾರೆ. ಅದರ ಫೈಟ್ ಕಳೆದ ವಿಧಾನಸಭೆ ಚುನಾವಣೆಯಿಂದಾನೇ ಟಿಕೆಟ್ ಹಂಚಿಕೆಯಿಂದಾನೇ ಕಾಣಿಸ್ತಾ ಇದೆ. ಅದು ಈಗಲೂ ಕೂಡ ಕಂಟಿನ್ಯೂ ಆಗಿದೆ ಅಂತ ಅನ್ಸುತ್ತಾ? ಕೆಲವು ಅನುಮಾನಗಳು ನೋಡಿ, ಚನ್ನಪಟ್ಟಣದಲ್ಲಿ ಅವರು ಪ್ರಶಾಂತಿ ಅವರು ಒಪ್ಕೊಂಡ್ರು ಬಿಜೆಪಿ ಆಂತರಿಕ ವಿಚಾರಗಳು ಕೂಡ ನಮ್ಗೆ ಹಿನ್ನಡೆ ಆಗಿರ್ಬೋದು, ನಮ್ಮ ಒಗ್ಗಟ್ಟಿನ ಕೊರತೆನೆ ಹಿನ್ನಡೆ ಆಗಿರ್ಬೋದು ಅಂತ. 2023 ಮೊನ್ನೆ ಕುಮಾರಸ್ವಾಮಿ ಅವರು ಅಲ್ಲಿಂದ ಗೆದ್ದಾಗ ಅವರು 95,000 ಮತ ತಗೊಂಡಿದ್ರು. ಪರಾಜಿತ ಅಭ್ಯರ್ಥಿ 80,000 ತಗೊಂಡಿದ್ರು. ಮೊನ್ನೆ ಲೋಕಸಭಾ ಚುನಾವಣೆ ಅದು ಅಲಯನ್ಸ್ ಇಲ್ಲದಾಗ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧಿಸಿದಾಗ 95,000 ಮತಗಳು ತಗೊಂಡಿದ್ರು. ಅದೇ ಈಗ ಇವತ್ತಿನ ಉಪಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಬಿಜೆಪಿ ಜೊತೆಯಲ್ಲಿ ಅಲಯನ್ಸ್ ಮಾಡ್ಕೊಂಡ್ರು ಕೂಡ ಅಷ್ಟು ಮತಗಳು ಬರಲಿಲ್ಲ ನಿಖಿಲ್ಗೆ. ಯಾಕೆ? ಹಾಗಾದ್ರೆ ಕೈ ಕೊಟ್ಟವರು ಯಾರು ಅನ್ನೋದು ಕ್ಲಿಯರ್ ಮೆಸೇಜ್ ಸಿಗುತ್ತೆ. ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ. ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದ್ ಸೆಕೆಂಡ್ ಬದ್ರುದ್ದೀನ್ ಅವರೇ, ನಿಖಿಲ್ ಒಂದ್ ಮಾತನ್ನ ಹೇಳಿದ್ರು. ಅವರ ತಂದೆಯವರು ಹೇಳ್ತಿದ್ದಂತ ಮಾತನ್ನೇ ಅವರು ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಒಂದು ಸಮುದಾಯ ಅಂದ್ರೆ ಸಾಂಪ್ರದಾಯಿಕವಾಗಿ ನಾವು ಬರ್ತಿದ್ದ ಒಂದು ಮಾಡಿದ್ದಾರೆ ಆಲ್ರೆಡಿ. ಹೌದೌದು, ಅದ್ರ ಬಗ್ಗೆ ಬೇಕಾದ್ರೆ ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತೀನಿ. 95,000 ಕುಮಾರಸ್ವಾಮಿ ಅವ್ರ ಮೊನ್ನೆ ತಗೊಂಡು ಈಗ ಅವರ ಪುತ್ರ ಇಷ್ಟೊಂದು ಬಿಜೆಪಿ ಜೊತೆಲಿ ಅಲಯನ್ಸ್ ಇದ್ದು ಕೇಂದ್ರ ಮಂತ್ರಿ ಆದ್ರೂ ಕೂಡ ಅವರ ಕ್ಷೇತ್ರವನ್ನು ಉಳಿಸ್ಲಿಕ್ಕಾಗಿ ನಡೆದ ಹೋರಾಟದಲ್ಲಿ ಅವ್ರ ಮಗ ಅವ್ರಿಗಿಂತ ಕಡಿಮೆ ಮತದ ತಗೊಳ್ತಾರೆ ವಿತ್ ಅಲಯನ್ಸ್ ಅಂದ್ರೆ ಅನುಮಾನ ಸಹಜವಾಗಿ ಬರುತ್ತೆ. ಅಥವಾ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಮಂಜುನಾಥ್ ಅವರು 1,15,000 ಮತ ಅಲ್ಲಿ ತಗೊಳ್ತಾರೆ. ಅದಾಗಿ ಸ್ವಲ್ಪ ದಿನದಲ್ಲಿ ನಡೆಯುವಂತ ಉಪಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಇದೇ NDA ಅಭ್ಯರ್ಥಿ 20,000 ಸುಮಾರು 18,000 ಮತ ಕಡಿಮೆ ತೆಗೆದುಕೋತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕೆಲವರಿಗೆ ಅದು ಸಹಿ ಆಗಿರ್ಲಿಕ್ಕಿಲ್ಲ. ಕುಮಾರಸ್ವಾಮಿ ಅವ್ರ ಮಗನ ಇಳಿಸಿದ್ದೋ ಬಿಜೆಪಿ ಅವ್ರಿಗೋ ಅಥವಾ ಯಾರಿಗೋ. ಸೊ ಅಂತ ಸಾಧ್ಯತೆಗಳಿದಾವೆ. ಆ ರೀತಿ ಅವ್ರು ಒಗ್ಗಟ್ಟಲ್ಲಿ ಹೋಗಿದ್ದಿದ್ರೆ ಅವರಿಗೆ ಅದೇ ಮತವನ್ನು ಉಳಿಸೋದೇನು ದೊಡ್ಡ ಕಷ್ಟ ಆಗಿರ್ಲಿಲ್ಲ. ಅದು ಅವರ ಹಾರ್ಟ್ ಲ್ಯಾಂಡ್. ಕುಮಾರಸ್ವಾಮಿ ಅವರು ಅಲ್ಲಿನ ಅನಭಿಷಕ್ತ ದೊರೆ ದೇವೇಗೌಡರು ಫೀಲ್ಡ್ ಬಂದಿದ್ರು. ಆದ್ರೂ ಕೂಡ ಅವರು ಅಲ್ಲಿ ಮತ ತಗೊಳ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಭಿನ್ನಾಭಿಪ್ರಾಯಗಳು ಇರ್ಬೋದೇನೋ ಅಂತ ಪ್ರಶಾಂತಿ ಮೇಡಮ್ ಹೇಳ್ದಂಗೆ ಒಗ್ಗಟ್ಟಿನ ಕೊರತೆ ಇರ್ಬೋದೇನೋ. ಸಹಜವಾಗಿ ಸೋಲು ಅನುಭವಿಸಿದ್ದಾರೆ. ಕಾರಣಗಳು ನೀವ್ ಹೇಳ್ದಂಗೆ ಒಂದು ಸಮುದಾಯ ಅಂತ. ಅದೇ ಒಂದು ಸಮುದಾಯ ಯಾಕೆ ಮತ ಹಾಕ್ಬೇಕು, ಯಾಕೆ ಮತ ಹಾಕಿಲ್ಲ, ಯಾಕೆ ಹಾಕ್ಬೇಕು ಅನ್ನೋದಕ್ಕೆ ಉತ್ತರ ಇಲ್ಲ. ಯಾಕಂದ್ರೆ ಆ ಮತನೇ ಆ ಸಮುದಾಯದ ಮತನೇ ಬೇಡ ಅನ್ನೋವಂತ ಹೇಳಿಕೆ ಕೊಟ್ಟ ಮೇಲೆ ಆ ಸಮುದಾಯ ಹೇಗೆ ನನ್ನಿಲ್ಲ ನಾವು ಓಟ್ ಕೊಡ್ತೀವಿ ಅಂತ ಹೇಳುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಯಾಕಂತ ಹೇಳಿದ್ರೆ ಅದೇ ಸಮುದಾಯ ಒಗ್ಗಟ್ಟಲ್ಲಿ ನಿಂತ್ಕೊಂಡು ದೇವೇಗೌಡರನ್ನ ಗೆಲ್ಸಿದೆ, ಕುಮಾರಸ್ವಾಮಿಯವ್ರನ್ನ ಗೆಲ್ಸಿದೆ. ಕಳೆದ ಮೊನ್ನೆಯ ವಿಧಾನಸಭಾ ಚುನಾವಣೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯೋಗೇಶ್ವರ್ ಅವರು ಲೀಡ್ ತಗೊಂಡಿದ್ರು. ಸಿಟಿಗೆ ಬರ್ತಾಗಿದ್ದಂತೆ ಅಲ್ಪಸಂಖ್ಯಾತ ಸಮುದಾಯ ಸಾಲಿಡ್ ಆಗಿ ಮತ ಹಾಕಿರೋದ್ರಿಂದ ಕುಮಾರಸ್ವಾಮಿ ಅವರು 15,000 ಬಹುಮತದಲ್ಲಿ ಗೆದ್ರು. ಅದಕ್ಕೊಂದು ಕೃತಜ್ಞತೆ ಕೊಡ್ಲಿಲ್ಲ ಕುಮಾರಸ್ವಾಮಿ ಅವರು. ಯಾಕಂದ್ರೆ ಒಂದೇ ಕಾರಣ, ರಾಮನಗರದಲ್ಲಿ ಅದೇ ಸಮುದಾಯ ಯಾರಿಗೂ ನಿಖಿಲ್ ಕೈ ಹಿಡ್ದಿಲ್ಲ ಅನ್ನೋ ಅಸಮಾಧಾನ. ಅದನ್ನ ಅಲ್ಲಿಗೆ ಬಿಟ್ಟು ರಾಮನಗರಕ್ಕೆ ಬಿಟ್ಟು ಚನ್ನಪಟ್ಟಣಕ್ಕೆ ಸೀಮಿತವಾಗಿ ಆ ಕೃತಜ್ಞತೆ ಇರ್ಬೇಕಾಗಿತ್ತು. ರಾಮನಗರದಲ್ಲಿ ಸೋಲಿಸಿದಕ್ಕೆ ಏನಾದ್ರು ಕಾರಣಗಳು ಹುಡ್ಕೋಬೇಕಾಗಿ ಆ ಸಮುದಾಯ ಯಾಕೆ ಓಟ್ ಆಗಿಲ್ಲ. ಯಾಕಂದ್ರೆ ಅಲ್ಲಿಯ ಅವ್ರ ಸಮುದಾಯದವರು ನಿಂತಿದ್ರು ಆ ಕಾರಣಕ್ಕ, ಅಥವಾ ಇಲ್ಲಿ ನನಗೆ ಹಾಕಿದ್ದಾರೆ ಅಲ್ಲೇ ಯಾಕೆ ಹಾಕಿಲ್ಲ, ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ಬೇಕು. ಹೌದು, ಹಾಗಾದ್ರೆ ನನ್ನ ಪ್ರಶ್ನೆ ಏನಂದ್ರೆ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಒಕ್ಕಲಿಗರ ಹಾರ್ಟ್ ಲೈನ್ ಮಂಡ್ಯದಲ್ಲಿ 7 ಒಕ್ಕಲಿಗರು ಗೆಲ್ಸ್ಕೊಂಡ್ ಬಂದಿದ್ರು. ಅದೇ ಒಕ್ಕಲಿಗರು 2023ರಲ್ಲಿ ಒಕ್ಕಲಿಗ ಸಮುದಾಯನೇ JDSಗೆ ಓಟ್ ಹಾಕ್ಲಿಲ್ಲ. ಯಾವತ್ತೂ ಕುಮಾರಸ್ವಾಮಿ ತಪ್ಪಿನೂ ಹೇಳಲಿಲ್ಲ ನನಗೆ ಒಕ್ಕಲಿಗರು ಓಟ್ ಹಾಕಿಲ್ಲ ಅಂತ. ಅಲ್ಪಸಂಖ್ಯಾತರು ಓಟ್ ಹಾಕಿಲ್ಲ ನನ್ನ ಮಗನಿಗೆ ಅಂತ ಹೇಳಿದ್ದಾರೆ ವಿನ ಒಕ್ಕಲಿಗರು ಓಟ್ ಹಾಕಿಲ್ಲ ಅಂತ ಹೇಳ್ತಾ ಇಲ್ಲ. ಇದೇ ಚನ್ನಪಟ್ಟಣದಲ್ಲಿ ದಲಿತರು ಓಟ್ ಹಾಕಿಲ್ಲ ಅಂತ ಹೇಳಲ್ಲ. ಒಕ್ಕಲಿಗರು ಪೂರ್ಣ ಪ್ರಮಾಣದಲ್ಲಿ ಹಾಕಿಲ್ಲ, ಒಕ್ಕಲಿಗರು ಹಾಕಿಲ್ಲ ಅಂತ ಹೇಳಲ್ಲ. ಅಂದ್ರೆ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡೋ ಸಲುವಾಗಿ ಹೇಳ್ತಾ ಇದ್ರೆ ಅದು ಬಾಲಿಶ ಇದೇನದು ಲೆಕ್ಕಾಚಾರ. ಕುಮಾರಸ್ವಾಮಿ ಅವರಿಗೆ ಆ ಸಮುದಾಯ ಬೇರೆ ಕಡೆ ಸಹಾಯ ಮಾಡಿದೆ, ಇಲ್ಲಿ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನಂತ ಪಕ್ಷ ಆತ್ಮಾವಲೋಕನ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ಬೇಕು. ಚನ್ನಪಟ್ಟಣದಲ್ಲಿ ಲೀಡ್ ಮೊನ್ನೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಇದ್ರೂ ಕೂಡ ನಿಖಿಲ್ಗೆ ಯಾಕೆ ಬರ್ಲಿಲ್ಲ ಅಂದಾಗ ಕೆಲವು ಸಂಶಯಗಳು ಬರ್ತವೆ. ಅದನ್ನ ಒಂದು ಪಕ್ಷ ಆತ್ಮಾವಲೋಕನ ಮಾಡ್ಕೋಬೇಕು. ಆಮೇಲೆ JDS ನಲ್ಲಿ ಮೇಡಮ್ ಹೇಳಿದ್ರು, ನಿಜ ಅವ್ರು ಹೇಳಿದ್ರು, ಮೂಡ ವಿಷಯವನ್ನ JDS ತೆಗೆದುಕೊಂಡಾಗ ಸಿದ್ದರಾಮಯ್ಯ ಅವ್ರ ವಿರುದ್ಧ ಏಕಾಏಕಿ GT ದೇವೇಗೌಡರು ಸಿದ್ದರಾಮಯ್ಯ ಅವ್ರ ಪರ ಮಾತಾಡ್ತಾರೆ ಅಂದ್ರೆ ಸಹಜವಾಗಿ ಇರುಸು ಮುರುಸಾಗತ್ತೆ. ಒಂದು ಪಕ್ಷದ ನಿಲುವಿನ ವಿರುದ್ಧ ಹೋಗ್ತಾರೆ. ಅದೇ ನನ್ನ ಮತ್ತೆ ಮೂಲ ಪ್ರಶ್ನೆ, ಯಾಕೆ GT ದೇವೇಗೌಡರು ಆ ಹೇಳಿಕೆ ಕೊಡ್ತಾರೆ? ಅವ್ರನ್ನ ಕೊಡುವಂಗೆ ಮಾಡ್ಲಿಕ್ಕೆ ಪ್ರೇರಣೆ ಏನಾಯ್ತು? ಅಲ್ಲಿ ಆಂತರಿಕವಾಗಿ ಒಗ್ಗಟ್ಟಿನ ಕೊರತೆ, ಅಥವಾ ಅಲ್ಲಿ ಸಮನ್ವಯತೆ ಇರ್ಲಿಲ್ವೇ, ಅಥವಾ ಮೈಸೂರಿನ ಇಶ್ಯೂ ವಿಚಾರದಲ್ಲಿ GT ದೇವೇಗೌಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮೂಡ ವಿಚಾರದಲ್ಲಿ ಕುಮಾರಸ್ವಾಮಿ ಹೋರಾಟ ಆರಂಭಿಸಿದ್ರ, ಅಥವಾ ಬಿಜೆಪಿ ಅವರಿಗಾಗಿ ಹೋರಾಟವನ್ನ ಕೈ ಜೋಡಿಸಿದ್ರ?
ಇಂತ ಎಲ್ಲ ಅನುಮಾನ ಬರುತ್ತೆ. ಜಿ ಟಿ ದೇವೇಗೌಡರು ನಾವು ಆಂತರಿಕವಾಗಿ ಕೇಳಿದಾಗ, ಇಲ್ಲ ಬ್ರದರ್, ಸರಿ. ನಮ್ಮನ್ನು ಯಾವುದೇ ವಿಶ್ವಾಸ ತೆಗೆದುಕೊಂಡಿಲ್ಲ, ಹಾಗಾಗಿ ನಾನು ನನ್ನ ನಿಲುವಿನಲ್ಲಿ ಸ್ಪಷ್ಟ ಇದ್ದೀನಿ ಅಂತ. ಹಾಗಾಗಿ Okay. ಅವರು ಖಂಡಿತವಾಗಿ ಆಂತರಿಕ ಪ್ರಜಾಪ್ರಭುತ್ವದ ಕೊರತೆ ಇರ್ಬೇಕು ಏನೋ, ಯಾಕೆ ಏಕಪಕ್ಷೀಯವಾಗಿ ನಿರ್ಧಾರಗಳು ತೆಗೆದುಕೊಳ್ತಾ ಇದ್ದಾರೆ ಏನೋ ಯಾರು, ಕುಮಾರಸ್ವಾಮಿ, ದೇವೇಗೌಡರು. ಹಾಗಾಗಿ ನಮ್ಮನ್ನು ವಿಶ್ವಾಸ ತೆಗೆದುಕೊಳ್ಳುತ್ತಾ ಇಲ್ಲ ಅನ್ನೋ ಅಸಮಾಧಾನ ಇರ್ಬೋದೇನೋ, ಇದೆಲ್ಲ ಕಾರಣಗಳು. ಆಮೇಲೆ ಇವ್ರು ಹೇಳಿದ್ರು, ಯಾರು ನಮ್ಮ ಹೇಮಾದ್ರಿ ಅವರು ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಿದವ್ರು ಯಾರು ನಿಮಗೆ? ಯಾರು ಹೇಳಿದ್ದು ಅಂತ ಕೇಳಿದ್ರು. ನೋಡಿ, ಒಬ್ಬ ರಾಜ್ಯಾಧ್ಯಕ್ಷ ಅಂತ ಪಕ್ಷ, ಆ ಪಕ್ಷದ ವಿರುದ್ಧ ಯಾರೇ ಹೇಳಿಕೆಗಳನ್ನ ಕೊಡ್ಲಿ, ಎಂತದೇ ಇಷ್ಟೊಂದು ಭಿನ್ನಾಭಿಪ್ರಾಯ ಬಂದಾಗ ಹೈಕಮಾಂಡ್ಗೆ ದೂರು ಕೊಡದೇ ಇದ್ರೆ ಆತ ದುರ್ಬಲ ಅಧ್ಯಕ್ಷ ಆಗ್ತಾನೆ. ಅದು ಸಹಜ, ಕೊಟ್ಟಿರ್ಲೇಬೇಕು, ಸೊಟ್ಟಿರ್ತಾನೆ ಅಂತ ನಾವು ಊಹಿಸ್ಕೊಂಡು ಹೇಳೋದಲ್ಲ. ನೋಡಿ ಹೇಮಾದ್ರಿ ಅವರೇ, ಮಾಧ್ಯಮಗಳ ಮುಂದೆ ಹೇಳದಿರ್ಬೋದು, ಒಬ್ಬ ಯುವಕನಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಮ್ಮ ಹತ್ರ ಎಲ್ಲ ಹೇಳಿದ್ದಾರೆ ಮಾಧ್ಯಮಗಳ ಹತ್ರ, ಏನ್ ಬ್ರದರ್ ಯಾಕೆ ನೀವು ಇಷ್ಟೊಂದು ಆದ್ರೂ ನೀವು ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂದ್ರೆ, ನಾನು ಹೈಕಮಾಂಡ್ಗೆ ಹೇಳಿದ್ದೀನಿ, ಎಲ್ಲಿ ದೂರು ಕೊಡ್ಬೇಕೋ ಕೊಟ್ಟಿದ್ದೀನಿ, ಅವ್ರು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ಅದರ ಆಧಾರದಲ್ಲಿ ಮಾಧ್ಯಮಗಳು ಹೇಳ್ತವೆ ದೂರು ಕೊಟ್ಟಿದ್ದಾರೆ ಅಂತ. ನೀವ್ ಏಕಾಏಕಿ ಕೊಟ್ಟಿಲ್ಲ ಅಂತ ನಿರಾಕರಿಸಲಿಕ್ಕೆ ಆಗೋದಿಲ್ಲ. ಆಮೇಲೆ ಹೇಮಾದ್ರಿ ಅವ್ರು ಹೇಳಿದ್ರು, ಒಂದು ವಿಷಯಕ್ಕೆ ಬಂದ್ರು ನೋಡಿ, ಎಸ್ ಟಿ ಸೋಮಶೇಖರ್ ಅವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಕೇಳಿದ್ರಿ ನೀವು. ಅದಕ್ಕೆ ಅದರ ಸಾಧಕ ಬಾಧಕಗಳು, ಕೆಲವು ಅದರ ಏನಾಗ್ಬೋದು ಪರಿಣಾಮಗಳು ನೋಡ್ಕೊಂಡು ನೋಟಿಸ್ ಕೊಡ್ಬೋದು, ಕ್ರಮಗಳು ತೆಗೆದುಕೋತಾರೆ ಅಂತ ಹೇಳಿದ್ರು. ಅದು ಕರಿ ಅವ್ರು ಹೇಮಾದ್ರಿ ಅವ್ರು ಹೇಳಿದ್ದು ಸರಿ ಇದೆ. ಅದೇ ರೀತಿ ಯತ್ನಾಳ್ ಅವ್ರಿಗೂ ಕೂಡ ನೋಟಿಸ್ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ, ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂದ್ರೆ, ಸಾಧಕ ಬಾಧಕಗಳು ಅಲ್ಲಿಗೂ ಬರ್ತವೆ ಹೇಮಾದ್ರಿ ಅವರೇ. ಅವ್ರಿಗೆ ಕ್ರಮ ಕೈಗೊಂಡ್ರೆ ಯಾರು ಏನ್ ಅನ್ಕೋತಾರೋ, ಯಾವ ಬಣ ಅಥವಾ ಯಾವ ಕಾರ್ಯಕರ್ತರು ತಿರುಗಿ ಬೀಳ್ತಾರೋ. ಯಾಕಂದ್ರೆ ಬಿಜೆಪಿಯಲ್ಲಿ ಹಿಂದುತ್ವ 2 ಪ್ರಶ್ನೆ ಬರುತ್ತೆ. ಒಂದು, ಬಿಜೆಪಿಗಿಂತ ಅಂದ್ರೆ ಅವರ ವಿರುದ್ಧ ಕ್ರಮ ತಗೊಂಡ್ರೆ ಪಕ್ಷಕ್ಕೆ ಏನಾದ್ರು ಡ್ಯಾಮೇಜ್ ಆಗುತ್ತಾ ಅನ್ನೋಷ್ಟು ಮಟ್ಟಿಗೆ ಆ ನಾಯಕ ಬೆಳೆದಿರ್ಬೇಕು, ಇಲ್ಲ ಅಂತಂದ್ರೆ ಅವರ ಬೆಂಬಲಕ್ಕೆ ನಿಂತಿರ್ಬೇಕು. ಇಲ್ಲಿ ರಘುಪತಿ ಭಟ್ ವಿರುದ್ಧ ಕ್ರಮ ತಗೊಂಡಿದ್ದಾರೆ, ಈಶ್ವರಪ್ಪನವರ ವಿರುದ್ಧ ಕ್ರಮ ತಗೊಂಡಿದ್ದಾರೆ. ಈಶ್ವರಪ್ಪನವರು ಅಷ್ಟೇ ಹಿರಿಯರು, ಅದೇ ಹಿಂದುತ್ವದ ರಾಜಕಾರಣದಿಂದ ಬಂದವರು. ಯತ್ನಾಳ್ ಮಾತಾಡೋ ಹಿಂದುತ್ವ ರಾಜಕೀಯನೇ ಅವರು ಮಾತಾಡ್ತಾರೆ. ಹಾಗಿದ್ದು ಕೂಡ ಅವ್ರ ವಿರುದ್ಧ ಕ್ರಮ ಆಗಿದೆ. ಇಲ್ಲಿ ಯತ್ನಾಳ್ ವಿರುದ್ಧ ಕ್ರಮ ಆಗ್ತಿಲ್ಲ ಅಂತಂದ್ರೆ, ಯತ್ನಾಳ್ ಅಷ್ಟು ದೊಡ್ಡ ನಾಯಕರ, ಕ್ರಮ ತಗೊಂಡ್ರೆ ಕರ್ನಾಟಕದ ರಾಜ್ಯ ಬಿಜೆಪಿ ಏನಾದ್ರು ಸಂಪೂರ್ಣವಾಗಿ ನಾಶವಾಗತ್ತಾ, ಅಥವಾ ಅವ್ರ ಬೆಂಬಲಕ್ಕೆ ಯಾರಾದ್ರೂ ಗಟ್ಟಿಯಾಗಿ ನಿಂತಿರ್ಲೇಬೇಕು? ಹೌದು, ಖಂಡಿತ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ಹೇಮಾದ್ರಿ ಅವ್ರ ಮುಂದೆನೆ, ಈ ರಾಜ್ಯದಲ್ಲಿ ಯತ್ನಾಳ್ ಅವರು ಬಿಜೆಪಿ ಒಬ್ಬ ಮಾಸ್ ಲೀಡರ್ ಅಲ್ಲ. ಏನಿದ್ರು ಯಡಿಯೂರಪ್ಪನವರೇ ಮಾಸ್ ಲೀಡರ್. ಅವ್ರ ಪುತ್ರ ವಿಜೇಂದ್ರನಿಗೆ ಆ ಶಕ್ತಿ ಇದೆ, ಅದನ್ನು ಮುಂದುವರ್ಸ್ಕೊಂಡು ಅವ್ರು ಹೋಗ್ಬೇಕು. ಆದ್ರೆ ಯತ್ನಾಳ್ ಅಂತ ಒಂದು ಪ್ರದೇಶಕ್ಕೆ ಸೀಮಿತವಾದ ನಾಯಕನ ವಿರುದ್ಧ ಕ್ರಮ ತಗೊಳ್ಕೊಳ್ಳಿಕ್ಕೆ ಯಾಕಾಗ್ತಾ ಇಲ್ಲ ಅಂತ ಅನ್ನೋದೇ ಪ್ರಶ್ನೆ ಅಲ್ವೇ ನಿಮ್ದು? ಅದ್ ಯಾಕಾಗಲ್ಲ? ಅದೇ ಅವರೇ ಹೇಮಾದ್ರಿ ಅವ್ರು ಹೇಳಿದ್ರು, ಕೆಲವು ಸಮಯ ಬರ್ಬೇಕು, ಸಾಧಕ ಬಾಧಕಗಳು ಇದೆ. ಆ ಸಾಧಕ ಬಾಧಕಗಳ ಮಧ್ಯೆ ಯಾವ್ದಾರೊಂದು ರಕ್ಷಣೆ ಇರುತ್ತೆ. ಇಲ್ಲಾಂದ್ರೆ ಅಷ್ಟು ನೇರವಾಗಿ ಅವ್ರಿಗೆ ಮಾತಾಡಕ್ ಆಗಲ್ಲ. ನೇರವಾಗಿ ಹೇಳ್ತಾರೆ 2,500 ಕೋಟಿ ಕೊಡ್ಕೊಂಡು ಮುಖ್ಯಮಂತ್ರಿ ಆಗಿದ್ದು ಇವರೆಲ್ಲ 45,000 ಕೋಟಿ ಕೊರೋನಾ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡಿ. ಆಮೇಲೆ ಕೋವಿಡ್ ಅಲ್ಲಿ ಮಾಡಿದ್ದು ಎಲ್ಲವೂ ಅವರೇ. ಆದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕೆಲವು ಸಾಧಕ ಬಾಧಕಗಳನ್ನ ಯೋಚನೆ ಮಾಡ್ತಾ ಇರ್ಬೋದು, ಹೈಕಮಾಂಡ್ ನ ಅಭಯ ಇರ್ಬೋದು, ಅಥವಾ ಯಡಿಯೂರಪ್ಪನವ್ರನ್ನ ವಿರುದ್ಧ ಹಣಿಲಿಕ್ಕೆ ಷಡ್ಯಂತ್ರ ಇರ್ಬೋದು, ಅಥವಾ ಯಡಿಯೂರಪ್ಪನವರು ಇನ್ನಷ್ಟು ಪ್ರಭಾವಿ ಆಗ್ಲಿ, ಇವರ ವಿರೋಧದಿಂದ ಅವ್ರು ಇನ್ನಷ್ಟು ಗಟ್ಟಿಯಾಗ್ಲಿ, ಸಂಘಟನೆ ಇನ್ನೊಂದು ಮಾಡ್ಲಿ ಅಂತಾನೆ ಇರ್ಬೋದು. ಏನೋ ಒಂದು ತಂತ್ರಗಾರಿಕೆ ಹೈಕಮಾಂಡ್ ಇರ್ಬೋದು. ಸಮಸ್ಯೆ ಏನು ಗೊತ್ತಾ? ಈ ಭಿನ್ನಾಭಿಪ್ರಾಯಕ್ಕೆ ಮೂಲ ಸಮಸ್ಯೆ ವಿಜೇಂದ್ರ ಅವ್ರ ಮೇಲೆ ಇರುವಂತ ಆರೋಪ. ಅದನ್ನ ನಾವು ಒಪ್ಪಕ್ಕಾಗಲ್ಲ. ಆದ್ರೂ ಬಿಜೆಪಿ ಭಿನ್ನಮತೀಯರ ಆರೋಪ ಏನಂದ್ರೆ, ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಮಾಡ್ತಾರೆ ಅಂತ. ಪಕ್ಷದ ಹೈಕಮಾಂಡ್ ಅವ್ರನ್ನ ಆಯ್ಕೆ ಮಾಡಿದ್ಮೇಲೆ ಅವ್ರು ಹೇಳ್ದಂಗೆ ಇವ್ರು ಕೇಳ್ಬೇಕು. ಅವ್ರದ್ದು ಏನೇ ಅಪಸ್ವರ ಇದ್ರು ಹೈಕಮಾಂಡ್ ಹೇಳ್ಬೇಕು, ನಮ್ಮನ್ನು ವಿಶ್ವಾಸ ತೆಗೆದುಕೊಳ್ತಾ ಇಲ್ಲ ಅಂತ. ಅದನ್ನ ಬಿಜೆಪಿಯಲ್ಲಿ ಬಗೆಹರಿಸೋದು ಅಲ್ಲ. ಮಾತನಾಡ್ತೀನಿ ಬದ್ರುದ್ದೀನ್ ಅವರೇ. ಕಶ್ಯಪ್ ಅವರೇ, ತಾವು ಬಿ ಶಿವಪ್ಪನವರ ಕಾಲದಿಂದಲೂ ಮತ್ತೆ ಅನಂತಕುಮಾರ್ ಕಾಲದಿಂದಲೂ ಹೇಗೆ ಒಂದು ನಾಯಕತ್ವದ ಗುದ್ದಾಟ ಇತ್ತು ಅನ್ನೋದನ್ನ ಮಾತಾಡಿದ್ರಿ. ಸಾಮಾನ್ಯವಾಗಿ ಒಂದ್ ರಾಜಕೀಯ ವಲಯದಲ್ಲಿ ಇರೋ ಚರ್ಚೆ ಏನು ಅಂತಂದ್ರೆ, ಯಡಿಯೂರಪ್ಪನವರು ಯಾವತ್ತೂ ಕೂಡ ಕೋಮುವಾದಿ ಅಲ್ಲ, ಅವರು ಒಂದು ಜಾತ್ಯತೀತ ನಿಲುವನ್ನೇ ಹೊಂದಿದ್ದಾರೆ, ಎಲ್ಲ ಸಮುದಾಯದನ್ನ ವಿಶ್ವಾಸಕ್ಕೆ ತಗೊಂಡು ಬಂದಿದ್ದಾರೆ ಅಂತ. ಈ ಕಡೆ ಇನ್ನೊಂದು ಬಣ ಇರೋದು, ಅದು ವಿಜೇಂದ್ರ ಅವರು ಕೂಡ ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಚರ್ಚೆ ಇದೆ. ಇನ್ನೊಂದು ಕಡೆ ಯತ್ನಾಳೋ ಅಥವಾ ಸಿ.ಟಿ. ರವಿನೋ ಅಥವಾ ಪ್ರತಾಪ್ ಸಿಂಹನೋ ಕಟ್ಟರ್ ಹಿಂದುತ್ವದ ಪ್ರತಿಪಾದಕರು. ಅವರ ನಡೆ, ನುಡಿ, ಭಾಷಣ ಎಲ್ಲವೂ ಕೂಡ ಅದೇ ಕಡೆಗಿರತ್ತೆ. ಇದು ಒಂದು ಬರೀ ನಾಯಕತ್ವದ ಹೋರಾಟನ ಅಥವಾ ಒಂದು ಅವರ ಒಳಗೇನೆ ಒಂದು ಸಿದ್ಧಾಂತದ ಹೋರಾಟ ಆಗ್ತಾ ಇದೆಯಾ? ಏನ್ ಅನ್ಸುತ್ತೆ? ನೋಡಿ ಮೇಡಮ್, ನೀವೇ ಹೇಳಿದ್ರಿ ಯಡಿಯೂರಪ್ಪ ಕೋಮುವಾದಿ ಅಲ್ಲ ಅಂತ. ಈ ಉಡುಪಿ ಇಶ್ಯೂ ಇನ್ಸಿಡೆಂಟ್ ನಡೆದಾಗ ಅವರ ಸ್ಟ್ಯಾಂಡ್ ಏನಿತ್ತು? ಅದನ್ನ ಅವ್ರದೇ ಸರ್ಕಾರ ಇತ್ತು. ಹಿಜಾಬ್ ಇಶ್ಯೂ ಸ್ಟಾರ್ಟ್ ಆದಾಗ ಅವ್ರದೇ ಪಕ್ಷ ಅಧಿಕಾರದಲ್ಲಿತ್ತು, ಅವರೇ ಇದ್ರು. ಏನ್ ಅವ್ರ ಸ್ಟ್ಯಾಂಡ್ ಆಗಿತ್ತು? ಅವರೇ ಪಕ್ಷದ ಅಧಿಕಾರ, ಅವರೇ ಮುಖ್ಯಮಂತ್ರಿ ಆಗಿದ್ದಾಗ ಮಂಗಳೂರಲ್ಲಿ ಗಲಾಟೆ, ನೀವೇ ನಿಮ್ಮ
ಮಾಧ್ಯಮನೇ ಬಿತ್ತರಿಸಿದ್ರಿ. ಹೋಮ್ ಸ್ಟೇ ಗಲಾಟೆ, ಮತ್ತೆ ಇದು ಶ್ರೀರಾಮ್ ಸೇನೆ ಅವರು ಪ್ರಮೋದ್ ಮುತಾಲಿಕ್ ಗಲಾಟೆ. ಇಲ್ಲಿ ಜಾತ್ಯತೀತೆ ಕೋಮುವಾದಿ ಪ್ರಶ್ನೆ ಅಲ್ಲ. ಬಿಜೆಪಿ ಇರದೆ ಕೋಮುವಾದಿ ಬೀಜ ಬಿತ್ತಕ್ಕೆ ಸೊಸೈಟಿ ಇರೋದು ಹೊರತು ಅವ್ರು ಜನರಿಗೆ ಸಹಾಯ ಮಾಡೋಕೆ, ಜನರ ಪರವಾಗಿ ನಿಲ್ಲಕ್ಕೆ ಅಂತೂ ಪಕ್ಷ ಅಲ್ವೇ ಅಲ್ಲ. ನೀವು ಯತ್ನಾಳ್ ವಿಚಾರ ಹೇಳಿದ್ರಿ, ಅವರು ಕಟ್ಟರ್ ಹಿಂದುತ್ವವಾದಿ ಅವರು ಜನರ ಪರವಾಗಿ ಹಿಂದುತ್ವದವ್ರಿಗೆ ಏನಾದ್ರು ಮಾಡ್ಕೊಟ್ಟಿದಾರ? ಇವರು ಮುಂದೆ ಜನರ ಮುಂದೆ ನಿಂತ್ಕೊಂಡು ನಾನು ಕಟ್ಟರ್ ಹಿಂದುತ್ವ ಅಂತಾರೆ. ಹಿಂದ್ಗಡೆ ನಿಂತ್ಕೊಂಡು ಅವರು ಮಾಡೋ ವ್ಯವಹಾರಗಳು ಮತ್ತೆ ನಡೆಯೋ ಟ್ರಾನ್ಸಾಕ್ಷನ್ಗಳು ಯಾರ ಜೊತೆ? ಮುಸ್ಲಿಮ್ಸ್ಗಳ ಜೊತೆ. ನಿಮ್ಮೇ ಮಾಧ್ಯಮದವರೇ ಇದು ಸುದ್ದಿ ಮಾಡಿದ್ರಿ. ಬಿಜಾಪುರದಲ್ಲಿ ಅವ್ರ ವ್ಯವಹಾರ ಯಾರ ಜೊತೆ ಇರೋದು? ಇದೇ ಮುಸ್ಲಿಮ್ಸ್ ಅವ್ರ ಜೊತೆ. ಇವರಿಗೆ ಓಟ್ ಮಾತ್ರ ಹಿಂದೂ ಮುಸ್ಲಿಂ ಜನನ ಎತ್ಕಟ್ಬಿಟ್ಟು ಏನಪ್ಪಾ ಆಡ್ ಭಾಷೆ ಹೇಳ್ಬೇಕು ಅಂದ್ರೆ ಮಜಾ ನೋಡ್ತಾರೆ ಇವರು. ಅವರ ವ್ಯವಹಾರ, ಅವರ ದುಡ್ಡು ಕಾಸು, ಹಣಕಾಸು ವಿಚಾರದಲ್ಲಿ ಯಾರ ಜೊತೆ ಬೇಕಾದ್ರೂ ಮಾಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಇದೇ ಯತ್ನಾಳು ಮಾಡ್ತಾರೆ, ಇದೇ ಯಡಿಯೂರಪ್ಪ ಅವ್ರ ಟೀಮು ಮಾಡ್ತಾರೆ. ಹಾಗಾಗಿ ಇವರು ಇದರಲ್ಲಿ ಕಟ್ಟರ್ ಹಿಂದುತ್ವವಾದ ಇಲ್ಲ, ಇವರು ಜಾತ್ಯತೀತವಾದ ಇಲ್ವೇ ಇಲ್ಲ. ಬಿಜೆಪಿ ಪಕ್ಷ ಅಂತ ಒಂದು ಹಂಗೆ ಕರಾವಳಿ ಭಾಗದ ನಿಮ್ಮ ಸೋಕಾಲ್ಡ್ ಜಾತ್ಯತೀತ ನಾಯಕರು, ಅದರಲ್ಲೂ ಅದೇ ಸಮುದಾಯದ ನಾಯಕರು ಯಾರ ಜೊತೆ ವ್ಯವಹಾರ ವಹಿವಾಟನ್ನ ಹೊಂದಿದ್ದಾರೆ ಅಂತಂದ್ರೆ ಕಟ್ಟರ್ ಹಿಂದುತ್ವ ನಾಯಕರು. ಕಲ್ಲಡ್ಕ ಪ್ರಭಾಕರ್ ಭಟ್ಟರದ ನಾಯಕರ ಜೊತೆ, ಅವರ ಸಂಬಂಧಿಕರ ಜೊತೆಯಲ್ಲಿ ವ್ಯವಹಾರವನ್ನು ಹೊಂದಿದ್ದಾರೆ. ನೀವ್ ಈ ಕಡೆ ಬಂದ್ಬಿಟ್ಟು ನಾವು ಜಾತ್ಯತೀತರು ಅಂತ ಹೇಳ್ಕೊಳ್ತೀರಿ. ನಿಮ್ಮ ನಾಯಕರು, ನಿಮ್ಮ ಶಾಸಕರು, ನಿಮ್ಮ ಸಚಿವರು ಕೆಲವರು. ನೋಡಿ ಮೇಡಮ್, ಅದು ಎಲ್ಲಾ ಪಕ್ಷದಲ್ಲಿ ಇದೆ, ಒಪ್ಕೋಬೇಕು. ವ್ಯವಹಾರ ಬೇರೆ, ರಾಜಕೀಯ ಬೇರೆ. ಅದನ್ನ ನಾವು ಓಪನ್ ಫೋರಂ ಅಲ್ಲಿ ಎಲ್ಲಾರು ಖಂಡಿಸಿದೀವಿ. ಬಿಜೆಪಿ ಅವರು ಖಂಡಿಸ್ತಾರೆ, ದಳದವರು ಖಂಡಿಸ್ತಾರೆ, ಎಲ್ಲಾರು ಖಂಡಿಸ್ತಾರೆ. ಬಟ್ ನಾವು ಸಿದ್ಧಾಂತ ನಾವ್ ಏನಿದೀವಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಹೊರತು ನಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಹಿಂದೂ ಮುಸ್ಲಿಂನ ಜನನ ಎತ್ಕಟ್ಬಿಟ್ಟು ನಾವು ಮಜಾ ತಗೊಳಕ್ಕೆ ಆ ಕೆಲಸವನ್ನು ಇದೇ ಬಿಜೆಪಿ ಪಕ್ಷದ ಯತ್ನಾಳು ಮಾಡ್ತಿದ್ದಾರೆ. ಮತ್ತೆ ನಮ್ಮ ಯಡಿಯೂರಪ್ಪ ಟೀಮು ಕೂಡ ಮಾಡ್ತಿದ್ದಾರೆ. ಅವರು ಜಾತ್ಯತೀತ ಬದ್ಧತೆ ಏನ್ರಲ್ಲಿ ತೋರಿಸಿದ್ದಾರೆ? ಉಡುಪಿ ಒಂದು ಇಶ್ಯೂನೇ ತಗೊಂಡ್ ಮಾತಾಡೋಣ. ಅವರ ಸರ್ಕಾರ, ಅವರ ಮುಖ್ಯಮಂತ್ರಿ ಇದ್ದಾಗಲೇ ಉಡುಪಿ ಇನ್ಸಿಡೆಂಟ್ ನಡೀತು. ಅವರೇ ಯಾವ ಮಟ್ಟದ ದೇಶದಲ್ಲಿ ಅಸ್ತಿ ಮಾಡಿದ್ರು. ಹಾಗಾಗಿ ಇವರ ಸಮಯಕ್ಕೆ ತಕ್ಕಂತೆ ನಡ್ಕೊಂಡು ಹೋಗೋ ಕೆಲ್ಸಗಳನ್ನ ಯತ್ನಾಳಾಗ್ಲಿ ಯಡಿಯೂರಪ್ಪನವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ದಳದ ವಿಚಾರನೂ ಕೂಡ ಮಾತಾಡ್ಬೇಕು. ದಳದಲ್ಲಿ ನೀವೇ ಹೇಳ್ತಿದ್ರಿ ಇವಾಗ ಅನಭೀಕ್ಷಿತ ದೊರೆ ಅಂತ ನಮ್ಮ ಬದ್ರುದ್ದೀನ್ ಸ್ನೇಹಿತರು ಹೇಳಿದ್ರು. ಈ ಅನಭೀಕ್ಷಿತ ದೊರೆ, ದೇವೇಗೌಡರ ಕುಟುಂಬ ಎಲ್ಲ ಈ ಚನ್ನಪಟ್ಟಣದ ರಿಸಲ್ಟ್ ಹೋಗ್ತಾ ಇದೆ. ನಿಮ್ಗೆ ಗೊತ್ತು, ಮೈಸೂರಿನಲ್ಲಿ ಬಂದಾಗ ತಾರಾ ಮಹೇಶ್ನ ಇಟ್ಕೊಂಡು ಇದೇ ಕುಮಾರಸ್ವಾಮಿ ರಾಜಕೀಯ ಮಾಡ್ತಾರೆ ಅಂತ. ಬದ್ರುದ್ದೀನ್ ಅವ್ರು ಮಂಡ್ಯದವರು, ಅವ್ರಿಗೆ ಮಂಡ್ಯದ ರಾಜಕೀಯ ನಮ್ಗಿಂತ ಚೆನ್ನಾಗ್ ಗೊತ್ತು. ನಾವು ಮಂಡ್ಯದವರಾಗಿಂದ ಒಂದ್ 2-3 ವಿಚಾರ ಹೇಳ್ತೇವೆ. ಪುಟ್ಟರಾಜನ್ ಬಿಟ್ರೆ ಮಂಡ್ಯದಲ್ಲಿ ಅವ್ರು ಏನು ಮಾಡೋದಿಲ್ಲ. ಒಂದ್ ಇನ್ಸಿಡೆಂಟ್ ಕೊಡ್ತೀನಿ. ಪುಟ್ಟರಾಜನ್ನ ಇಟ್ಕೊಂಡು ಮಂಡ್ಯದಲ್ಲಿ ಎಷ್ಟು ಜನನ ತುಳಿದಿದ್ದಾರೆ ಅಂತ ಇದೇ ಕುಮಾರಸ್ವಾಮಿ ಅವ್ರಿಗೂ ಗೊತ್ತು. ಹಾಗಾಗಿ ದಳದಲ್ಲಿ ಇರುವ ಭಿನ್ನಮತೀಯ ಚಟುವಟಿಕೆ, ಬಿಜೆಪಿಯಲ್ಲಿರುವ ಭಿನ್ನಮತೀಯ ಚಟುವಟಿಕೆ, ಮೈತ್ರಿಯಲ್ಲಿರುವ ಭಿನ್ನಮತೀಯ ಚಟುವಟಿಕೆ, ಇವರ ಪಕ್ಷವನ್ನು ನುಂಗಿ ನೀರು ಕುಡಿಯುವ ದಿನಗಳು ಮುಂದೊಂದು ದಿನ ನಾವು ನೋಡ್ಲೇಬಹುದು. ನಾವು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೀವಿ, ನಮ್ಮ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ, ನಾವು ಜನರ ಅಭಿವೃದ್ಧಿ ಮಾಡ್ಕೊಂಡು ಮುಂದುವರಿತೀವಿ ಮೇಡಮ್. ಡ್ಯಾನ್ ಪ್ರಶಾಂತಿ ಅವರ ಮಾತಿಗೆ ಪ್ರತಿಕ್ರಿಯಿಸಿ, ಅದರ ಜೊತೆಗೆ ಒಂದ್ ಸಂಕೀರ್ಣ ಸ್ಥಿತಿಗೆ ಜೆಡಿಎಸ್ ಬಂದ್ ತಲುಪಿದ್ಯಾ? ದೇವೇಗೌಡರಿಗೆ ಅನಾರೋಗ್ಯ ಮತ್ತು ವಯಸ್ಸು ಕೂಡ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ನಿಖಿಲ್ ಅವರನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸ್ಬೇಕು ಅಂತ 3 ಬಾರಿ ಪ್ರಯತ್ನ ಪಟ್ಟರು, ಆಗ್ಲಿಲ್ಲ. ರೇವಣ್ಣ ಕುಟುಂಬ ಅವರದ್ದೇ ಆದ ಸಂಕಷ್ಟದಲ್ಲಿದೆ. ಇನ್ನೊಂದು ಕಡೆಯಲ್ಲಿ ನಿಮ್ಮ ಶಾಸಕರು 19ರಿಂದ 18ಕ್ಕೆ ಕುಸಿದಿದ್ದೀರಿ. ಮುಂದೇನು ಅನ್ನೋದು ಒಂದು ಗೊಂದಲ ಅವ್ರಿಗೆ ಖಂಡಿತವಾಗಿಯೂ ಇದೆ ಅನ್ನೋ ಒಂದು ಚರ್ಚೆ ಕೂಡ ಇದೆ, ಏನ್ ಮಾಡ್ಬೇಕು ಅಂತ. ಈ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಈಗ ನನ್ನ ಅನಿಸಿಕೆ ಪ್ರಕಾರ ಈಗ ವರಿಷ್ಠರೆಲ್ಲ, ಈಗ ಕುಮಾರಸ್ವಾಮಿ ಅವರಾಗ್ಲಿ ಎಲ್ಲರೂ ಇವಾಗ ದೆಹಲಿಗೆ ಹೋಗಿದ್ದಾರೆ. ಸೊ ಬಂದ ನಂತರ ವರಿಷ್ಠರೆಲ್ಲ ಸೇರಿ ಇವಾಗ ಯಾವ ರೀತಿ ಈಗ ಮತ್ತೆ ಸ್ಟ್ರಾಟಜಿ ಪ್ಲಾನ್ ಮಾಡ್ಬೇಕಾಗುತ್ತೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿರುವಂತಹ ರೀಸನ್ ಕೂಡ ಇದೆ. ನಮ್ಗೆ ವೋಟಿಂಗ್ ಲಿಸ್ಟ್ ಎಲ್ಲರೂ ಇದೆ, ಎಲ್ಲೆಲ್ಲಿ ಹಾಕಿಲ್ಲ, ಯಾಕೆ ಹಾಕಿಲ್ಲ, ಇದೆಲ್ಲ ಸ್ಟ್ರಾಟಜಿ ಇವಾಗ ನೋಡ್ಬೇಕಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಇವಾಗ ಕಾಂಗ್ರೆಸ್ ವಕ್ತಾರರಿಗೆ ಹೇಳೇ ಬಯಸ್ತೀನಿ, ಇವರು ಜಾತ್ಯತೀತ ಅಂತ ಹೇಳಿ ಮಾತಾಡೋದಷ್ಟೇ. ಇವಾಗ ಮುಸಲ್ಮಾನರಿಗೆ 4% ಮೀಸಲಾತಿ ತಂದಂತದ್ ಯಾರು? ನೀವ್ ತಂದ್ರ? ಕಾಂಗ್ರೆಸ್ಸಿಗರು ತಂದ್ರ? ಇಲ್ಲ, ದೇವೇಗೌಡರ ಪತಿಯವರು ತಂದಿದ್ದು. ಆವಾಗ ನೀವ್ ಈಗೇನಾಗಿದೆ, ಅಹಿಂದ ರಾಜಕೀಯ, ಅಹಿಂದ ಅಂತ ಹೇಳ್ತೀರಾ. ಇವತ್ತಿಗೆ
ಸಂವಿಧಾನ ಬರೆದಂತಹ ಪ್ರಶ್ನೆ ತಗೊಂಬಿಡಿ. ಐಮ್ ಸಾರಿ. ಓಕೆ, ನೀವು ಅದನ್ನೇ ಗುರಾಣಿಯಾಗಿ ಇಟ್ಕೋತೀರಿ. 4% ಮುಸ್ಲಿಮರಿಗೆ ಯಾರು ತಂದಿದ್ದು ಅಂತ. ಅದೇ ಕಾರಣಕ್ಕೆ 18 ಲೋಕಸಭಾ ಸ್ಥಾನಗಳನ್ನ ಗೆಲ್ಸಿ ಕೇಂದ್ರ ಕಳಿಸಿದ್ರು. ಆ ಸಮುದಾಯದ ಬೆಂಬಲವೂ ಸೇರಿಸಿ ನೀವು 50-60 MLA-ಗಳನ್ನ 50-60 MLA-ಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು ಅದೇ ಸಮುದಾಯದ ಬಲದಿಂದ. ಆದ್ರೆ ನೀವು ದೇವೇಗೌಡರ ಕಾಲದನ್ನ ಈ ಗುರಾಣಿಯಾಗಿ ಇಟ್ಕೊಂಡ್ರೆ ನೀವೇನ್ ಮಾಡಿದೀರಿ ಅಂತ ಹೇಳ್ತಿದ್ದೀರಿ, ಅದೇ ಸಮುದಾಯದ ಮೀಸಲಾತಿಯನ್ನ ಕಿತ್ ಹಾಕ್ಬೇಕು ಅನ್ನೋ ಒಂದು ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಳ್ತೀರಿ. ಅವರನ್ನ ಓಲೈಸೋದಕ್ಕೆ ನೀವು ಜೈ ಶ್ರೀರಾಮ್ ಘೋಷಣೆ ಕೂಗ್ತೀರಿ, ಕೇಸರಿ ಶಾಲ್ ಹಾಕೊಂಡು ಹೋಗ್ತೀವಿ, ನಮ್ ಮುಸ್ಲಿಂ ಓಟೇ ಬೇಡ ಅಂತೀರಿ, ಅವರು ಭಯೋತ್ಪಾದಕರು ಅಂತ ಮಾತಾಡ್ತೀರಿ. ಅವತ್ತಿಂದನ ನೀವು ಇವತ್ತಿಗೆ ಎತ್ಕೊಂಡ್ ಬಂದ್ರೆ ಎಲ್ಲಿಗೂ ಅದು ಆಗುದಿಲ್ಲ, ಮ್ಯಾಚ್ ಆಗುದಿಲ್ಲ. ಮೈತ್ರಿನೇ ಬೇರೆ. ನಾವು ಮೈತ್ರಿ ಆದ ನಂತರನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಮುಸಲ್ಮಾನ ಬಾಂಧವರು ಯಾವ್ದಕ್ಕೂ ಹೆದರೋದು ಬೇಡ, ನಾವು ಇರೋ ತನಕ ನಿಮ್ಗೆ ಯಾವ್ದೇ ಭಯ ಭೀತಿ ಬೇಡ ಅಂತ ಕೂಡ ಹೇಳಿದ್ರು. ಅದನ್ನ ಎಲ್ಲಾ ಮಾಧ್ಯಮದಲ್ಲೂ ವರದಿಯಾಗಿದೆ. ಆದ್ರೂ ಕೆಲವೊಂದೊಂದು ಕಾರಣದಿಂದ ಮನನೊಂದು ರಾಮನಗರದ ಒಂದು ಚುನಾವಣೆಯ ನಂತರ ಸ್ವಲ್ಪ ಮನನೊಂದು ನೋಡಿದಾಗ ಆ ಒಂದು ಮತಗಳ ಎಣಿಕೆಯಲ್ಲಿ ಎಲ್ಲಿ ಕಡಿಮೆ ಆಯ್ತು ಅಂತ ನೋಡಿದಾಗ ಮನನೊಂದು ಕೆಲವೊಂದೊಂದು ಮಾತಾಡಿದ್ದಾರೆ. ಹೌದು, ಅದು ಮಾಧ್ಯಮದಲ್ಲೂ ಬಂದಿದೆ, ಮಾತಾಡಿದ್ದಾರೆ ಮನನೊಂದು. ಏನ್ ಬೇಕಾದ್ರು ಇವಾಗ ಜಮೀರ್ ಅಹಮದ್ ಖಾನ್ ಖಾಲಿ ಅಂತ ಕರೆದ್ರು, ಅವ್ರ ಕೋಪದಿಂದ ದುರ್ವೇಗದಿಂದ ಹಾಗಂದ್ರು ಅಂತ ಹೇಳ್ಬಿಟ್ಟು ಇವಾಗ ನಾವು ಅದನ್ನೇ ಒಂದು ಜಿದ್ದು ಸಾರ್ಸಕ್ಕಾಗಲ್ಲ. ಮನನೊಂದು ಕೆಲವೊಂದು ಆ ಒಂದು ಸಮುದಾಯದವರು ಮತ ಹಾಕಿಲ್ಲ. ಇವತ್ತಿಗೂ ನೋಡಿ ಚನ್ನಪಟ್ಟಣದಲ್ಲಿ ಆ ಸಮುದಾಯ 25,000 ಮತಗಳು ಏನು ಬಂದಿಲ್ಲ, ಎಲ್ಲ ಬಂದಿರೋದು ಇದು ನಿಮ್ಮ ನಡೆ ಅಥವಾ ಸಮುದಾಯಕ್ಕೆ ಏನಾದ್ರು ಮಾಡ್ಬೇಕಲ್ಲ ನೀವು, ಅಥವಾ ಆ ಸಮುದಾಯದ ಪರವಾಗಿದ್ದೀವಿ ಅಂತ ಏನಾದ್ರು ತೋರಿಸ್ಬೇಕಲ್ಲ. ಜಮೀರ್ ಅಹಮದ್ ಖಾನ್ ಅವರು ಎಲ್ಲಿಂದ ಎಲ್ಲಿಗೆ ತಂದ್ರು, ಆ ಒಂದು ನಂಬಿಕೆಯ ಮೇಲೆ ಅವರನ್ನ JDS ಅಲ್ಲಿ ಒಂದು ಒಳ್ಳೆ ಉನ್ನತ ಸ್ಥಾನವನ್ನು ಕೊಟ್ಟು, ಸ್ಥಾನಮಾನ ಗೌರವ ಎಲ್ಲವನ್ನು ಕೊಟ್ಟು ಅವರನ್ನ ಇಟ್ಟಾಗ ಏನಾಗುತ್ತೆ, ಅವರು ಬೇರೆ ಒಂದು ಪಕ್ಷಕ್ಕೆ ಹೆದರ್ಕೊಂಡಾಗ ನನಗೆ ಆ ನ್ಯಾಯ ಆಯ್ತು. ಆದ್ರೆ ನಿಮ್ಮನ್ನ ತಂದವ್ರು ಯಾರು? ನೀವು ನೋಡಿ, ನೀವು ಏನಾಗಿದ್ರಿ, ನಿಮ್ಮನ್ನು ಎಲ್ಲಿಂದ ಎಲ್ಲಿಗೆ ತಂದಿದ್ದಾರೆ ಅದು ಚಿಂತೆ ಇಲ್ಲ. ಉಪ್ಪು ಹಾಕಿದ ಮನೆಗೆ ನೀವು ಕನ್ನ ಹಾಕುವಂತ ಕೆಲಸ ಮಾಡಿದಾಗ ಯಾರಿಗೇ ಆಗ್ಲಿ, ಹೆತ್ತ ತಂದೆ ತಾಯಿಗೆ ಮಕ್ಕಳು ದ್ರೋಹ ಮಾಡಿದಾಗ ತಂದೆ ತಾಯಿಗೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಅದಾಗಿದೆ, ಅದ ಅನಿಸಿಕೆಗಳನ್ನ ಅವರು ಹೊರ ಹಾಕಿದ್ದಾರೆ. ಅದ್ರಲ್ಲಿ ಯಾವುದೇ ರೀತಿಯಾದ ಅವರ ಅನಿಸಿಕೆಗಳನ್ನ ಇದನ್ನ ಅರ್ಥ ಮಾಡಿಕೊಂಡು ಸರಿ ಆಯ್ತು ಹೌದಲ್ಲ ಅಂತ ಹೇಳ್ಕೊಂಡ ಅರ್ಥ ನಾವ್ ಯಾವ ರೀತಿ ಅನ್ಯಾಯ ಮಾಡಿದ್ದೀವಿ, ಮುಸಲ್ಮಾನ ಬಾಂಧವರು ಅಂತ ಹೇಳಿ ನಾವು ಯಾವ ರೀತಿನೂ ಅವ್ರಿಗೆ ಅನ್ಯಾಯ ಮಾಡಿಲ್ಲ. ನಮ್ಮಲ್ಲಿ ನಾವು ಈಗ ನಮಗೆ ಸಂಕಷ್ಟ ಇದ್ದಾಗ ನಾವು ಒಂದು ಉಳಿವಿಕೆಯಲ್ಲಿ ಒಂದು ಸಂಕಷ್ಟ ಇದ್ದಾಗ ನಾವು ಮೈತ್ರಿ ಮಾಡ್ಕೊಂಡಿರೋದು ನಿಜ. ಆ ಉಳಿವಿಕೆಗಾಗಿ ನಾವು ಮಾಡ್ಕೊಂಡಿದ್ದೇವೆ. ಬರೀ ಮೈತ್ರಿ ಮಾಡ್ಕೊಂಡಿದ್ದಲ್ಲ, ಬಿಜೆಪಿಯ ಕಟ್ಟರ್ ಹಿಂದುತ್ವದ ನಾಯಕರಿಗಿಂತ ಅತಿ ಹೆಚ್ಚಿನ ಉತ್ಸಾಹ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದಂತ ಖ್ಯಾತಿ ಕೂಡ ಕುಮಾರಸ್ವಾಮಿ ಅವರು ಹೋಗುತ್ತೆ. ಕೆರೆಗೋಡಿನ ಏನ್ ಮಾಡಿದ್ರು ಅಲ್ಲ, ನೀವು ಹೇಳಿದ್ರಲ್ಲ ಬರೀ ಮೈತ್ರಿ ಮಾಡ್ಕೊಂಡಿದ್ದು ನಾವು ಸಮುದಾಯದ ಜೊತೆಗಿದ್ವಿ ಅಂತ ಹೇಳಿದ್ರಲ್ಲ, ಅದು ಬರೀ ಮೈತ್ರಿ ಮಾಡ್ಕೊಂಡಿಲ್ಲ, ಮೈತ್ರಿಯ ಜೊತೆಗೆ ಬಿಜೆಪಿಯ ಸಿದ್ಧಾಂತಗಳನ್ನು ಪಾಲನೆ ಮಾಡಿದ್ರಿ ತಾವು. ನಮ್ಮ ಇವಾಗ ನೀವ್ ಹೇಳೋ ಪ್ರಕಾರ ನಿಮ್ಮ ದೇವರ ಪೂಜೆ ಮಾಡ್ಬೇಡಿ, ಎಲ್ಲಾ ದೇವರ ನಾವು ನಮ್ಮ ದೇವರು ಬಂದಾಗ ನಾವು ಪೂಜೆ ಮಾಡ್ತೀವಿ, ಮನೇಲಿ ಇದ್ಕೊಂಡು ನಮ್ ದೇವರನ್ನ ಪೂಜೆ ಮಾಡ್ತೀವಿ. ಇದು ಜಾತ್ಯತೀತ ನಂಬಿಕೆ ಮತ್ತು ದೇವರ ಪೂಜೆ ಆಚರಣೆ ಬಗ್ಗೆ ಮಾತಾಡ್ತಿಲ್ಲ, ಒಂದ್ ಸಿದ್ಧಾಂತದ ಬಗ್ಗೆ ಮಾತಾಡ್ತಿದೀವಿ. ನಂಬಿಕೆ ದೇವರ ಪೂಜೆ ಆಚರಣೆ ನಮ್ಮ ಸಿದ್ಧಾಂತ ನಾವ್ ಹೇಳೋದು ಸರ್ವ ಜನ ಸುಖಿನ ಭವಂತು. ನಮ್ಮ ಎಲ್ಲ ಜಾತ್ಯತೀತ ಅಂದ್ಮೇಲೆ ನಾವು ಒಟ್ಟಾಗಿ ಯುನೈಟೆಡ್. ಇವಾಗ ನಾವೊಂದು ಅಲ್ಲಿ ಹೋಗಿ ದೇವ್ರ ಪೂಜೆ ಮಾಡಿದ್ವಿ, ಅಕಸ್ಮಾತ್ ಹಾಕೊಂಡ್ರೆ ಓ ಹಿಂದೂ ಆಗ್ಬಿಟ್ರು ಅನ್ನೋ ಅದು ತಪ್ಪು. ನೀವಿವಾಗ ನಾವ್ ಹಾಗೇನೆ ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಇದಕ್ಕೆ ಹೋಗಿ ಟೋಪಿ ಹಾಕೊಂಡಿರ್ತಾರೆ, ಹಾಗಂದ್ರೆ ಇವಾಗ ಹಿಂದೂ ಅವರೆಲ್ಲ ಟೋಪಿ ಹಾಕೊಂಡ ಇವ್ರು ಇವಾಗ ಮುಸಲ್ಮಾನಕ್ಕೆ ಸೇರ್ಕೊಂಡು ನೋ, ಹಾಗೆ ಹೇಳ್ಬಾರ್ದು. ಇವಾಗ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಮಾಡ್ಕೊಂಡು ಬಂದಿದ್ದೀವಿ, ನೀವು ನಮ್ ಜೊತೆಲಿದ್ರೆ ಯಾವ್ದೇ ಕಾರಣಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಕೂಡ ಕುಮಾರಸ್ವಾಮಿ ಅವರು ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಮನ ಮುಟ್ಟೋ ಹಾಗೆ ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇವ್ರಿಗೆ ಪ್ರೀತಿ ಏನಂತ ಹೇಳಿದ್ರೆ ಮುಸಲ್ಮಾನ ಸಮುದಾಯದವ್ರಿಗೆ ಎಷ್ಟೇ ಆದ್ರೂ ಬಿಜೆಪಿ ಅವರು ಕೋಮು ಗಲಭೆ ಮಾಡ್ತಾರೆ, ಅದು ಅವ್ರ ಮನಸ್ಸಿನಲ್ಲಿ ಇದೆ. ಆಕ್ಚುಲ್ ಆಗಿ ಸ್ಟಾರ್ಟ್ ಮಾಡಿದೆ ಕಾಂಗ್ರೆಸ್ಗಳು. ಇದು ವಿಭಜನೆ ಮಾಡೋ ಒಂದು ನೀತಿ ಕಾಂಗ್ರೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಬಿಜೆಪಿನಲ್ಲಿ ಮುಸಲ್ಮಾನ್ ಇಲ್ವಾ? ಇದ್ರಲ್ಲ ಇದು ಸರಿ, ಹೇಳಿ ಪ್ರತಿಕ್ರಿಯಿಸಿ. ಸಮಯ ಕಡಿಮೆ ಇದೆ, ಸಂಕ್ಷಿಪ್ತವಾಗಿರ್ಲಿ.
ಅಲ್ಲ ಅವರು ಬಿಜೆಪಿ ಅವ್ರಿಗೂ ಇದು ಪ್ರಶಾಂತ್ ಮೇಡಮ್, ಅವ್ರು ನನ್ನ ಹೇಳ್ತಿದ್ದಾರೆ turn ಬರ್ಲಿಲ್ಲ. ಕೋಮುವಾದಿ ಯಾರು ಸ್ಟಾರ್ಟ್ ಅವ್ರ ಮಾಡಿದ್ರು ಕಡೆಗೆ ಅಂತ ಹೋಯ್ತು. ಸ್ವಲ್ಪ ಮೆಲ್ಕಾಕಿ ಇಲ್ಲ ನೋಡ್ಬೇಕು. ಮಾತಾಡ್ತೀನಿ ಹ್ಮ್ ಸ್ವಲ್ಪ ಕಶ್ಯಪ್ ಅವ್ರು ಅವ್ರೆ ಹಿಂದಕ್ಕೆ ಹೋಗಿ ನೋಡ್ಬೇಕು ಅವರು ಯಾರು ಕೋಮುವಾದಿ ಯಾರು ಜಾತ್ಯತೀತ ತತ್ವ ಪಾಲಿಸ್ಕೊಂಡು ಹೋಗ್ತಿದ್ದಾರೆ ಅಂತ. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರ ಮೇಲೆ ಯಾವ ಮಟ್ಟದ ಶಿಸ್ತನ್ನು ಬಿಜೆಪಿ ಪಾಲಿಸ್ತಿದ್ದಾರೆ ಅಂದ್ರೆ ಒಂದು ಕಾಕಿ ಚಡ್ಡಿ ಕಾಕಿ ಇದು ಟೋಪಿ ದಂಡ ಇಟ್ಕೋತಾರೆ, ಮಿಕ್ಕಿದ್ದನ್ನೆಲ್ಲ ಪಾಲಿಸ್ತಿದ್ದಾರೆ. ಅವರ ತತ್ವ ಸಿದ್ಧಾಂತವನ್ನು ಅವ್ರ ರಕ್ತಕ್ಕೆ ಒಂದು ಇಂಜೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಡ್ಲಿ ಅವರ ಇದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಮಕ್ಕಳಿಗೆ ಅಧಿಕಾರ ಕೊಡ್ಬೇಕು ಅನ್ನೋ ಮಾಡಕ್ಕೆ ಇಂಜೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ತತ್ವ ಸಿದ್ಧಾಂತವನ್ನು. ಅವರ ಬದ್ಧತೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇದೇ ಬಿಜೆಪಿ ಸರ್ಕಾರ ರೈತ ವಿರೋಧಿ APMC ಕಾಯ್ದೆಯನ್ನು ಪಾಸ್ ಮಾಡಿದಾಗ ಅದಕ್ಕೆ ಸಪೋರ್ಟ್ ಮಾಡಿದ್ದು ವಾಕ್ಔಟ್ ಮಾಡಿದ್ದು ಇದೇ ಕುಮಾರಸ್ವಾಮಿ. ಅವರ ಜಾತ್ಯತೀತ ತತ್ವವನ್ನು ಗಾಳಿಗೆ ತೋರಿದ್ದಾರೆ ಮತ್ತು ರೈತರಿಗಿರುವ ಒಂದು ಕಾಳಜಿಯನ್ನು ಗಾಳಿಗೆ ತೋರಿದ್ದಾರೆ. ಇದೇ APMC ಕಾಯ್ದೆಯನ್ನು ತಿದ್ದಿ ಬುಡಮೇಲು ಮಾಡಿದ್ರು ಇದೇ ಬಿಜೆಪಿ ಸರ್ಕಾರ. ಅದ್ರ ವಿರುದ್ಧವಾಗಿ ಇವರು ಮತ ಹಾಕ್ಲಿಲ್ಲ, ಅದನ್ನ ಸಪೋರ್ಟ್ ಮಾಡಿದ್ರು. ಕೋಮು ಹಿಂದೂ ಮತ್ತು ಕೋಮು ಗಲಭೆ ನಡೆದಾಗ ಕುಮಾರಸ್ವಾಮಿ ಅವರೇ ಅಲ್ಲಿ ಧ್ವನಿ ಎತ್ತಿದ್ದು. ನಿಮ್ಮ ಸಿದ್ದರಾಮಯ್ಯನವರು ಅಥವಾ DK ಶಿವಕುಮಾರ್ ಧ್ವನಿ ಎತ್ತಿಲ್ಲ, ನೆನಪಿಟ್ಕೊಳ್ಳಿ. ಇವಾಗ ನೀವು ಕೊನೆಯ ಶಿಸ್ತಿನ ಪಕ್ಷದಲ್ಲಿ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಕಾಣ್ತಿರೋದು ಎಲ್ಲವೂ ಅಶಿಸ್ತೆ. ಅದನ್ನ ಹೇಗೆ ಸರಿಪಡಿಸ್ಕೊಳ್ತೀರಿ? ಕಾರ್ಯಕರ್ತರಲ್ಲಿ ಹೇಗೆ ಉತ್ಸಾಹವನ್ನ ತುಂಬ್ತೀರಿ? ಕೊನೆ ಮಾತು. ಕೊನೆಯದಾಗಿ ನಾನು ಈ ಪ್ರಶ್ನೆಗಿಂತ ಉತ್ತರಕ್ಕಿಂತ ಮುಂಚೆ ಕಾಂಗ್ರೆಸ್ಸಿನ ವಕ್ತಾರ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕು ಮೇಡಮ್. ಕೊಡ್ಲಿಲ್ಲ ಅಂತ ತಪ್ಪಾಗತ್ತೆ. ನಾನು ಏನು 1947 ವಿಭಜನೆ ಹಿಡಿದುಕೊಂಡು ಇವತ್ತಿನವರೆಗೂ ಶಾಬಾನು ಕೇಸ್ ಇರ್ಬೋದು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ರಾಮೇಶ್ವರ್ ಕೆಫೆ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಪಾಕಿಸ್ತಾನ್ ಜಿಂದಾಬಾದ್ ಇರ್ಬೋದು, ಎಲ್ಲಾ ಘಟನೆಗಳಲ್ಲಿ ಇವರು ಯಾವ ರೀತಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ಕೊಂಡು ಬಂದಿದ್ದು, ಯಾವ ರೀತಿ ಏನು ಬೆದರ ಬೊಂಬೆ ಬಿಜೆಪಿಗರು ಮುಸ್ಲಿಮರ ವಿರೋಧಿಗಳಂತೆ ತೋರಿಸ್ತಾ ಇವತ್ತು ಈವರೆಗೂ ರಾಜಕಾರಣ ಮಾಡ್ಕೊಂಡು ಬಂದಿದಾರ. ಅದರಲ್ಲಿ ಯಶಸ್ವಿ ಆಗಿದಾರ. ಆದ್ರೆ ಬರಲಿರೋ ದಿನಗಳಲ್ಲಿ ನಡೆಯುವುದಿಲ್ಲ. ಇವತ್ತು ಈ ದೇಶದಲ್ಲಿ ಏನಾದ್ರು ಮತೀಯವಾದ ಏನಾದ್ರು ಮಾಡಿದ್ರೆ ಅದಕ್ಕೆ ನೀರೆರೆದವರು ಬೆಳೆಸಿದವರು ಕಾಂಗ್ರೆಸ್ಸಿಗರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಈ ಅಶಿಸ್ತಿನ ಶಿಸ್ತು ಅದು ಬರಲಿರೋ ದಿನಗಳಲ್ಲಿ ಸರಿ ಹೋಗುತ್ತೆ ಅಂತ ಆಶಾಭಾವನೆಯೊಂದಿಗೆ ನಾನು ಇವತ್ತು ನನ್ನ ಮಾತುಗಳನ್ನು ಪೂರೈಸುತ್ತೇನೆ. ಕೊನೆಯದಾಗಿ ಸಂಕ್ಷಿಪ್ತವಾಗಿ ಈ ಸೋಲು ಮತ್ತು ಈಗ ನಡೀತಿರೋ ಬೆಳವಣಿಗೆಗಳು ಎರಡೂ ಪಕ್ಷದಲ್ಲಿ ಮೈತ್ರಿಯ ಮೇಲೆ ಬೀರಬಹುದಾದ ಪರಿಣಾಮ ಏನು ಅಂತ ಅನ್ಸುತ್ತೆ? ಮತ್ತು JDS ನ ಅಸ್ತಿತ್ವದ ಪ್ರಶ್ನೆ ಬಹಳ ದೊಡ್ಡ ಮಟ್ಟದಲ್ಲಿದೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿರ್ಲಿ ಉತ್ತರ ನೋಡಿ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಮೊದಲಿಗೆ ಬಿಜೆಪಿಯ ಏನು ಆಂತರಿಕ ಭಿನ್ನಾಭಿಪ್ರಾಯ ಬಹಿರಂಗ ಆಗಿರೋದು ಚುನಾವಣೆ ಫಲಿತಾಂಶ ನೆಪ ಅಷ್ಟೇ. ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗ ಆಗಿರೋ ಅಷ್ಟೇ. ಇವತ್ತು ಗೆದ್ದಿದ್ರು ಕೂಡ ಅವರು ಒಂಥರ ಬೇರೆ ರೀತಿ ಹೋರಾಟ ಮಾಡ್ತಾ ಇದ್ರು. ಆದ್ರೆ ಇವತ್ತು ಮೊದ್ಲಿಂದನೇ ವಿಜೇಂದ್ರ ಅವ್ರನ್ನ ವಿರುದ್ಧ ಏನು ತೊಡೆತಟ್ಟಿ ನಿಂತಂತ ಈ ತಂಡ ಈಗ ಅವರಿಗೆ ಒಂದು ಬಹಳ ಅಸ್ತ್ರ ಸಿಕ್ಬಿಡ್ತು ಫಲಿತಾಂಶ ಸೋತಿದ್ದು. ಒಂದ್ ವೇಳೆ ಅವರಿಗೆ ನಿಜವಾಗಿ ಪಕ್ಷದ ಕಾಳಜಿ ಇದ್ದಿದ್ರೆ ಪಕ್ಷದನ್ನ ಗೆಲ್ಲಿಸ್ಲಿಕ್ಕಾಗಿ ಹೋರಾಟ ಮಾಡ್ಬೇಕಾಗಿತ್ತು. ನಾವು ಮಾಡಿದ್ವಿ, ಗೆಲ್ಲಿಲ್ಲ, ಹಾಗಾಗಿ ವಿಜೇಂದ್ರ ಅವರ ಇಶ್ಯೂನ ಬೇರೆ ಅಂತ ಹೇಳ್ಬೋದಾಗಿತ್ತು. ಅದು ಮಾಡದೆ ಬೀದಿಗೆ ಬಂದು ಬಹಿರಂಗ ಮಾಡ್ತಿರೋದು ನಿಜಕ್ಕೂ ಪಕ್ಷದ ಮಟ್ಟಿಗೆ ದೊಡ್ಡ ಹಿನ್ನಡೆ, ಮುಜುಗರ. ಹೈಕಮಾಂಡ್ ನ ಅಭಯ ಇದೆಯಾ ಅನ್ನೋ ಅನುಮಾನ ಇದೆಯಲ್ಲ, ಅದಕ್ಕೆ ಉತ್ತರ ಸಿಗ್ಬೇಕು ಅಂದ್ರೆ ಹೈಕಮಾಂಡ್ ಏನಾದ್ರು ಕಠಿಣ ನಿರ್ಧಾರ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೋಬೇಕಾಗತ್ತೆ. ಅವ್ರು ಹೇಳ್ತಾ ಇದ್ರು ವಿಜೇಂದ್ರ ಅವರಿಗೆ ಟಾರ್ಗೆಟ್ ಡಿಸೆಂಬರ್ ಅಂತ, ಅದಕ್ಕಿಂತ ನಂತರ ಮುಂದುವರಿಯಿಲ್ಲ ಅಂತ. ಅದು ನಿಜ ಆಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಒಂದು JDS ನ ಅಸ್ತಿತ್ವಕ್ಕೆ ಏನ್ ಧಕ್ಕೆ ಆಗಲ್ಲ ಮೇಡಮ್, ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಅದಕ್ಕೆ ಆದಂತ ಒಂದು ಅಸ್ತಿತ್ವ ಇದೆ. ಒಂದ್ ವೇಳೆ ಅದಕ್ಕೆ ಏನಾರ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ರೆ ಅದು ಮೈತ್ರಿ ಮೂಲಕನೇ ವಿನ ಕಾಂಗ್ರೆಸ್ ಅಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ನೀವು ರಾಜ್ಯದ ಎಲ್ಲಾ ಕಡೆ ಬಿಜೆಪಿ ಯಾವ್ದೋ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳ ಜೊತೆಯಲ್ಲಿ ಏನು ಅಲೈನ್ಸ್ ಮಾಡ್ಬೇಕಾದ್ರೆ ಲೆಕ್ಕಾಚಾರ ಮಾಡುತ್ತೆ. ಆ ಭಾಗದ ಪ್ರಬಲ ಸಮುದಾಯ ಯಾರ ಜೊತೆಯಲ್ಲಿದೆ, ಆ ಪಕ್ಷದ ಜೊತೆಯಲ್ಲಿದ್ರೆ ಅದನ್ನ ಹಂತವಾಗಿ ತೆಗೆದುಕೊಳ್ಳುವ ಎಲ್ಲಾ ಪ್ರಯತ್ನವನ್ನ ಮಾಡುತ್ತೆ. ಅದನ್ನೆಲ್ಲ ಹಿಂದೆ ಮೈಸೂರಲ್ಲಿ ಮಾಡಿದ್ರು ಕೂಡ ಅದು ಯಶಸ್ವಿಯಾಗಿಲ್ಲ. ಅದನ್ನ JDS ನ ಜೊತೆಲಿ ಅಲೈನ್ಸ್ ಮಾಡೋ ಮೂಲಕ ಅದನ್ನ ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬಿಜೆಪಿ JDS ನ ಮತಗಳು ಬಿಜೆಪಿ ಕಡೆ ವಾಲಿದ್ರೆ ಆಗ ಅವರ ಏನದು ಶಕ್ತಿ ಕುಂದಬಹುದೇ ವಿನ ಈಗಿರುವ ಶಕ್ತಿಗೆ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಮೊನ್ನೆ ಲೋಕಸಭಾ ಚುನಾವಣೆ ಅಲಯನ್ಸ್ ಇಂದಾಗಿ ಎರಡೂ ಪಕ್ಷಗಳಿಗೆ ಲಾಭ ಆಗಿದೆ. ಒಂದ್ ವೇಳೆ ಎಚ್ಚರಿಕೆ ಹೆಜ್ಜೆ ಇಡದೆ ಹೋದ್ರೆ JDS ಅದು ಬಿಜೆಪಿಗೆ ವರದಾನ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾಲ್ವರು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರೆ ಎಲ್ರಿಗೂ ಧನ್ಯವಾದ. ನಮಸ್ಕಾರ. ನಮಸ್ತೆ.
ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಬಿಗ್ ಡಿಬೇಟ್ ಕಾರ್ಯಕ್ರಮ. ಈ ತರದ ಚರ್ಚೆಗಳು, ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.